GT Holidays, South India's #1 travel brand. Govi, a vernacular edutech brand, skilling everyone, everywhere. ಭೂಷಣ್ ಅವರೇ ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನು ನಾನು ಫಸ್ಟ್ ನೋಡಿದ್ದು ಡ್ಯಾನ್ಸ್ ವಿತ್ ಅಪ್ಪು ಹಾಡಿನಲ್ಲಿ. ಆ್ಯಂಡ್ ಆ ಹಾಡು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ನನಗೆ ಡ್ಯಾನ್ಸ್ ಬರುತ್ತೋ ಇಲ್ವೋ ಅನ್ನೋದು ಬೇರೆ ವಿಚಾರ, ಬಟ್ ಡ್ಯಾನ್ಸರ ತುಂಬ ಗಮನ ಇಟ್ಟು ನೋಡ್ತೀನಿ ನಾನು. ಪರವಾಗಿಲ್ಲ, ಕನ್ನಡದಲ್ಲಿ ಸ್ವಲ್ಪ ಕಾಲ ಆದಮೇಲೆ ಒಂದು ಇಂಟ್ರೆಸ್ಟಿಂಗ್ ಸ್ಟೆಪ್ಸ್ ಬಂದಿದೆಯಲ್ಲ ಈ ಹಾಡಲ್ಲಿ. ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಅದ್ಭುತವಾಗಿ ಮಾಡಿದರು ಅಂತ ಗಮನ ಇಟ್ಕೊಂಡಿದ್ದೆ. ಸರಿ, ಹೆಂಗಾದ್ರು ಮಾತಾಡ್ಲಿಕ್ಕೆ ಸಿಗತ್ತಾ ಅಂತ ಒಂದು ಯೋಚನೆಯೂ ಇತ್ತು. ಅದಾದ್ಮೇಲೆ ಗೊತ್ತಾಯ್ತು ಚುಟ್ಟು ಚುಟ್ಟು ನೀವೇ ಮಾಡಿದ್ದು ಅಂತ. ಬಟ್ ನೀವೇ ಚುಟ್ಟು ಚುಟ್ಟು, ಡ್ಯಾನ್ಸ್ ವಿತ್ ಅಪ್ಪು, ಬೇಬಿ ಡ್ಯಾನ್ಸ್ ಫ್ಲೋ ರೆಡಿ, ಇವಾಗ ಹಿತ್ತಲಕ್ಕೆ ಕರಿಬೇಡ ಮಾವ. ಈ ಹಾಡು ಬಂದ ಮೇಲಂತೂ ನಾನು ತೀರ್ಮಾನ ಮಾಡಿಬಿಟ್ಟು ಇಲ್ಲ ಮಾತಾಡಲೇಬೇಕು ಅಂತ, ಹಾಗಾಗಿ ನಿಮ್ಮನ್ನು ಅಪ್ರೋಚ್ ಮಾಡಿದೆ. ಅಫ್ಕೋರ್ಸ್ ನಿಮ್ಮ ಬೇರೆ ಸಂದರ್ಶನಗಳನ್ನು ನೋಡಿದ್ದೀನಿ. ಸೊ ನಿಮ್ಮ ಜರ್ನಿ ನನಗೆ ತಕ್ಕಮಟ್ಟು ಗೊತ್ತು, ಹಾಗಾಗಿ ಹೆಚ್ಚು ಪ್ರಶ್ನೆಗಳ ಜರ್ನಿ ಬಗ್ಗೆ ಕೇಳೋದಿಲ್ಲ. ಇನ್ಸ್ಟೆಡ್ ಈ ಎಂಟೈರ್ ಕ್ರಾಫ್ಟ್ ಕಾಲ್ಡ್ ಕೊರಿಯೋಗ್ರಫಿ, ಅದ್ರ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ. ಹಾಗೇನೆ ನಾವು ಹಿತ್ತಲಕ್ಕೆ ಕರಿಬೇಡ ಮಾವ ಆ ಹಾಡಿನ ಒಂದು ಬ್ರೇಕ್ ಡೌನ್ನ ಕೂಡ ಮಾಡಬಹುದಾ? ಮಾಡೋಣ. ಓಕೆ, ಪರ್ಫೆಕ್ಟ್. ಸೊ ನೀವು ಸೆಕೆಂಡ್ PUC ತನಕ ಡ್ಯಾನ್ಸರ್ ಆಗಬೇಕು ಅನ್ನೋ ಆಲೋಚನೆ ಇರಲಿಲ್ಲ. ಕಾಲೇಜಲ್ಲಿ ಜೋಗಿ ಅಂತ ಕರೀತಾ ಇದ್ರು, ಅದ್ಯಾಕೆ ಹೇರ್ ಸ್ಟೈಲ್ಗಾ? ಇನ್ನೂ ಜಾಸ್ತಿ ಬಿಟ್ಟಿದೆ. ಸರಿ ಸರಿ ಸರಿ. ಆಮೇಲೆ ಕಾಲೇಜ್ ಫೆಸ್ಟ್ ಏನೋ ನಡೆಯುತ್ತೆ, ಸರಿ ಅಲ್ಲಿ ಡ್ಯಾನ್ಸ್ ಮಾಡಬೇಡ ಅಂತ ಮಾಡ್ತೀರಿ. ಅದು ಜೋಗಿ ಹಾಡಿಗೆನೆ. ಯಾವ ಹಾಡು? ಹುಡಿ ಮಗ. ಓ, ಅದಕ್ಕೆ ಡ್ಯಾನ್ಸ್ ಮಾಡಿದ್ರಾ? ಹಾಂ, ಸರಿ ಸರಿ. ಯಾಕಂದ್ರೆ ಫಿಲಮಲ್ಲೇ ಡ್ಯಾನ್ಸ್ ಇಲ್ಲ, ಅದಕ್ಕೆ ನೋಡ್ದಾಡೋದು. ಸರಿ, ಅದಾಯ್ತು. ಅದಾದ್ಮೇಲೆ ರಿಯಾಲಿಟಿ ಶೋ, ಕನ್ನಡದಲ್ಲಿ ತೆಲುಗುನಲ್ಲಿ ಎಲ್ಲ ರಿಯಾಲಿಟಿ ಶೋ ಆಗುತ್ತೆ. ಅದಾದ್ಮೇಲೆ ಸಿನಿಮಾಗೆ ಬರ್ತೀರಾ, ಕರೆಕ್ಟ್ ಸರ್? ಅದಾದ್ಮೇಲೆ ನಿರ್ದೇಶನ ಅಲ್ಲ, ಆಕ್ಟಿಂಗು ಮಾಡ್ತೀರಿ, ರಾಣಿ ಇರೋರ ರಾಕೆಟ್ ಅಂತ. ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ? ಸ್ವಲ್ಪ ಹೋಲ್ಡಲ್ಲಿದೆ, ಈಗ ಕೊರಿಯೋಗ್ರಫಿನೇ ಬ್ಯುಸಿ ಆಗ್ಬಿಟ್ಟಿದ್ದೀನಲ್ಲ. ಸರಿ 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 ಸರಿ. ಬಟ್ ಅದೇ ಐಡಿಯಾ ಇದೆ. ಓಕೆ, ನನಗೆ ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳಿ. ಅಸಿಸ್ಟೆಂಟ್ ಇರ್ತಾರೆ, ಕೊರಿಯೋಗ್ರಾಫರ್ ಇರ್ತಾರೆ ಅನ್ನೋದು ನಮಗೆ ಗೊತ್ತಿದ್ದು. ಬಟ್ ನೀವೀಗ ಆಫ್ ಕ್ಯಾಮ್ರಾ ಒಂದು ಹೇಳ್ತಾ ಇದ್ರಿ, ಇಲ್ಲ ಡ್ಯಾನ್ಸ್ ಡೈರೆಕ್ಟರ್ ಇರ್ತಾರೆ, ಕೊರಿಯೋಗ್ರಾಫರ್ ಬೇರೆ, ಅಸಿಸ್ಟೆಂಟ್ಸ್ ಬೇರೆ ಅಂತ. ಅದ್ರ ಬಗ್ಗೆನೂ ಹೇಳಿ. ಆಮೇಲೆ ಇನ್ನೊಂದೇನು ಅಂದರೆ, ಈ ಯೂನಿಯನ್ ಕಾರ್ಡ್ ತಗೊಳ್ಳೋದು ಏನು ನಂಗೆ ಅರ್ಥ ಆಗಲಿಲ್ಲ. ಅಂದರೆ ನಾನೊಬ್ಬ ಅಸಿಸ್ಟೆಂಟ್ ಆಗಬೇಕು ಅಂದ್ರೂ ಕಾರ್ಡ್ ತಗೋಬೇಕಾ? ಯಾವ್ದು ಈ ಯೂನಿಯನ್ನು? ಅದು ಇಲ್ದಿದ್ರೆ ಇಸ್ ಇಟ್ ನಾಟ್ ಅನ್ ಓಪನ್ ಮಾರ್ಕೆಟ್ ವೇರ್ ಎನಿವನ್ ಕ್ಯಾನ್ ಗೋ ಅಪ್ರೋಚ್ ಎನಿವನ್ ಅಂಡ್ ಗೆಟ್ ಅ ಪ್ರಾಜೆಕ್ಟ್? ಹಂಗಿಲ್ವಾ? ಹಂಗಿಲ್ಲ ಸರ್. ಬೇಸಿಕಲಿ ಈಗ ಮುಂಚೆ ಅಂದರೆ ಒಂದು ಕೊರಿಯೋಗ್ರಾಫರ್ಗೆ ಸಾಂಗ್ ಕೊಟ್ಬಿಟ್ರೆ ಸಾಂಗು, ಈಗ ಪ್ರಭು ಮಾಸ್ಟರ್ನೇ ಸಾಂಗ್ ಅವ್ರಿಗೆ ಕೊಟ್ಟರೆ ಅವ್ರದ್ದು ಅಸಿಸ್ಟೆಂಟ್ಸು ಎಷ್ಟು ಜನ ಇರ್ತಾಯಿದ್ರು ಅವರೆಲ್ಲ ಕಂಪೋಸ್ ಮಾಡಿ ಮಾಸ್ಟರ್ ಮಾಡಿ ಅದು ರೆಡಿ ಮಾಡಿ ಬಂದು ಶೂಟಿಂಗ್ ಮಾಡೋರು. ಈಗ ಮಾಸ್ಟರ್ ಏನು ಮಾಡ್ತಾಯಿದ್ದಾರೆ, ಅಸಿಸ್ಟೆಂಟ್ನ ಇಟ್ಕೊಳ್ಳಲ್ಲ, ಕೊರಿಯೋಗ್ರಾಫರೇ ತರ್ತಾರೆ. ಅಲ್ಲಿ ಕೊರಿಯೋಗ್ರಾಫರ್ ತಂದು ಅವರು ಇವ್ರದ್ದು ಮಾಸ್ಟರ್ ಐಡಿಯಾಸು ಅದನ್ನು ಇವರು ಬಿಲ್ಡ್ ಮಾಡಿ ಮಾಸ್ಟರ್ ಎಲ್ಲ ಒಂದು ಫೈನಲ್ ಮಾಡಿ ಪ್ರಾಜೆಕ್ಟ್ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ. ಸರಿ 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 ಸರಿ. ಬಟ್ ಪ್ರೊಡಕ್ಷನ್ ಟೀಮ್ ಅವ್ರು ಹೋಗೋದು ಯಾರಿಗೆ? ಮಾಸ್ಟರ್ದೇ ಅದಕ್ಕೆ ಅವ್ರಿಗೆ ಹೋಗ್ತಾರೆ ಅವರು, ಆಮೇಲೆ ಅವರು ನಮ್ಮನ್ನ ರೆಫರ್ ಮಾಡ್ತಾರೆ. ಸೊ ಏನೇ ಇದ್ರು ಕಮರ್ಷಿಯಲ್ ಏನೇ ಇದ್ರು ನಾನೇ ಮಾತಾಡಬೇಕು. ಈಗ ನನಗೆ ಹೇಳಿದ್ದಾರೆ ಅಂದರೆ ನಂದು ಪ್ರೊಡಕ್ಷನ್ ಡೈರೆಕ್ಟ್ ವ್ಯವಹಾರ, ಮಾಸ್ಟರ್ ಇನ್ವಾಲ್ವ್ ಆಗಲ್ಲ. ಸರಿ ಸರಿ ಸರಿ. ಬಟ್ ಮಾಸ್ಟರ್ ಹೇಳಿರ್ತಾರೆ ನನಗೆ ಈ ಥರ ಬೇಕು ಅಂತ. ಡ್ಯಾನ್ಸ್ ಡೈರೆಕ್ಟರು, ಡ್ಯಾನ್ಸ್ ಕೊರಿಯೋಗ್ರಾಫರು, ಅಸಿಸ್ಟೆಂಟ್ಸ್. ಗೊತ್ತಾಯ್ತು. ಒಬ್ಬ ಕೊರಿಯೋಗ್ರಾಫರ್ಗೆ ಪರ್ ಸಾಂಗ್ ಪೇಮೆಂಟ್ ಇರುತ್ತಾ? ಇಡೀ ಪ್ರಾಜೆಕ್ಟ್ ನೀವು ಮಾಡೋದಾದ್ರೆ ಅದು ಬೇರೆ ಥರ ಮಾತಾಡ್ತಾರೆ. ಅಂದರೆ ಈಗ ಮಾಸ್ಟರ್ನು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಾರೆ, ಇವ್ರದ್ದು ಸಾಂಗ್ ಯಾವಾಗೋ ನಡೆಯುತ್ತೆ, ಅವರು ಡೇಟ್ಸ್ ಎಲ್ಲ ಇರುತ್ತಲ್ಲ. ಸೊ ಅದನ್ನ ಮ್ಯಾಚ್ ಮಾಡೋಕ್ಕೆ ಬಿಟ್ಟು ಬೇರೆ ಕೊರಿಯೋಗ್ರಾಫರ್ಸು ಮಾಡ್ತಾರೆ. ಕೆಲವೊಂದು ಸಾಂಗ್ ಆ ಡೇಟಲ್ಲಿ ಇಲ್ಲ ಇವರು, ಬಟ್ ಮಾಡಲೇಬೇಕು ಅನ್ನೋಗ ಆ ಕೊರಿಯೋಗ್ರಾಫರ್ ಇಲ್ಲ ಅಂದರೆ ಇನ್ನೊಂದು ಕೊರಿಯೋಗ್ರಾಫರ್ಗೆ ಹೋಗ್ತಾರೆ. ಸೊ ಇಲ್ಲ ಇವರೇ ಮಾಡಬೇಕು ಇಡೀ ಸಿನಿಮಾ ಅಂದರೆ ಅದು ಅದಕ್ಕೆ ತಕ್ಕಂತೆ ಎಲ್ಲ ಅವ್ರದ್ದೆಲ್ಲ ಫುಲ್ಫಿಲ್ ಮಾಡಿ ಮಾಸ್ಟರ್ ಬೇರೆ ಯಾವುದಕ್ಕೆ ಹೋಗ್ದಂಗೆ ಇಟ್ಕೊಂಡಿದ್ರೆ ಫುಲ್ ಪೇಮೆಂಟ್ ಕೊಟ್ಟರೆ ಎಲ್ಲ ಮಾಡ್ತಾರೆ. ಸರಿ, ಈಗ ಪ್ರೇಕ್ಷಕರಿಗೂ ಅರ್ಥ ಆಗಲಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಪ್ರಭುದೇವ ಅವರು ಡ್ಯಾನ್ಸ್ ಡೈರೆಕ್ಟರು, ಭೂಷಣ್ ಅವರು ಕೊರಿಯೋಗ್ರಾಫರು, ಭೂಷಣ್ ಅವರು ಅಸಿಸ್ಟೆಂಟ್ಸ್ಗೆ ಹೇಳ್ಕೊಡ್ತಾರೆ. ಸೊ ಡ್ಯಾನ್ಸ್ ಅಸಿಸ್ಟೆಂಟ್ಸ್ ಇರ್ತಾರೆ. ಡ್ಯಾನ್ಸ್ ಡೈರೆಕ್ಟರ್ ಪ್ರಭುದೇವ ಅವರು ಅವರ ಐಡಿಯಾನ ಭೂಷಣ್ ಅವ್ರಿಗೆ ಹೇಳ್ತಾರೆ. ಹೌದು. ಸ್ಟೆಪ್ಸ್ ಯಾರು ಕೊರಿಯೋಗ್ರಾಫ್ ಮಾಡೋದು? ಅದು ಕೊರಿಯೋಗ್ರಾಫರೇ ಮಾಡೋದು. ಅದು ಮಾಸ್ಟರ್ನು ಮಾಡ್ತಾರೆ, ಅವರು ಕೊರಿಯೋಗ್ರಾಫರ್ ಇರೋದ್ರಿಂದ, ಡ್ಯಾನ್ಸರು ಒಳ್ಳೆ ಡ್ಯಾನ್ಸರ್ ಆಗಿರೋದ್ರಿಂದ ಮಾಡ್ತಾರೆ. ಅದು ಚೇಂಜಸ್ ಅದು ಇದು ಎಲ್ಲ ಇರುತ್ತೆ. ಸರಿ, ಈಗ ಪ್ರಭುದೇವ ಅವ್ರಿಗೆ ಒಬ್ಬರೇ ಕೊರಿಯೋಗ್ರಾಫರ್ ಇರ್ತಾರಾ ಅಥವಾ ಅವರು ಬೇರೆ ಬೇರೆ ಹಾಡುಗಳಿಗೆ ತಕ್ಕಂತೆ? ಅವ್ರಿಷ್ಟ. ಸರಿ ಸರಿ. ಮಾಸ್ಟರ್ ಎಲ್ಲರನ್ನೂ ಎಲ್ಲ ಕಡೆ ಒಬ್ಬರನ್ನೇ ಕ್ಯಾರಿ ಮಾಡಲ್ಲ, ಸರಿ, ಚೇಂಜ್ ಮಾಡ್ತಾ ಇರ್ತಾರೆ. ಈಗ ಕನ್ನಡ ತೆಲುಗು ಅಂದ್ರೂ ನನಗೊಂದು ಹೇಳಿದ್ದಾರೆ, ತೆಲುಗು ಸಾಂಗು. ಸೊ ವೆರಿ ನೈಸ್, ವೆರಿ ನೈಸ್. ಫಾರ್ ಶೋರ್ ನಿಮ್ಮ ಇಂಟರ್ವ್ಯೂ ಅಂದರೆ ಡ್ಯಾನ್ಸ್ ಆಸ್ಪಿರೆಂಟ್ಸ್ ಖಂಡಿತ ನೋಡ್ತಾರೆ. ಸೊ ಅವ್ರ ತಲೆಯಲ್ಲಿ ಕ್ವಶನ್ ಬರುತ್ತೆ, ಸರಿ ನಾನೀಗ ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಸಿನಿಮಾಗೆ ಹೋಗಬೇಕು ಅಂದರೆ ಅಸಿಸ್ಟೆಂಟ್ ಆಗಿ ಅಲ್ಲಿಗೂ ಕಾರ್ಡ್ ಬೇಕಾ? ಯಾವ್ದು ಯೂನಿಯನ್ನು? ಅಥವಾ ಮಾಸ್ಟರ್ ಆಗಬೇಕು ಅಂತ ಅಂದರೆ ಮಾತ್ರ ಕಾರ್ಡ್ ಬೇಕಾ? ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಇಲ್ಲ, ಫಿಲಮಲ್ಲಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಕಾರ್ಡ್ ಇರಬೇಕು, ಯೂನಿಯನ್ ಕಾರ್ಡ್. ನಮ್ಮ ಒಕ್ಕೂಟ ಅಂತಿದೆ. ಈಗ ಹೆಂಗೆ ಪ್ರೊಡಕ್ಷನ್ ಅವರು, ಲೈಟ್ ಅವರು, ಫೈಟರ್ಸ್, ಇವ್ರದೆಲ್ಲ ಒಂದು ಯೂನಿಯನ್ ಮಾಡ್ಕೊಂಡಿದಾರಲ್ಲ,
ಆ ಥರ ಏನಕ್ಕೆ ಅಂದರೆ ಅಟ್ಲೀಸ್ಟ್ ಅಲ್ಲಿ ಹೋಗಿದ್ರೆ 2-3 ಸಿನಿಮಾ ಮಾಡಿರ್ತಾರೆ, ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲ ಪಕ್ಕದಲ್ಲಿರೋನು ಹೇಳ್ತಾನೆ ಸಿನಿಮಾ ಹಿಂಗೆ ಮಾಡಬೇಕು, ಹಿಂಗೆ ಮಾಡೋಕ್ಕಾಗಲ್ಲ, ಅಲ್ಲಿಂದನೇ ದುಡಿತಾ ಇರ್ತಾರೆ. ಇವನಿಂದನೇ ಸಾಂಗ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಇನ್ಚಾರ್ಜರ್ ಅಂತ ಒಬ್ಬ ಇರ್ತಾನೆ. ಅವನಿಗೆ ನಂಗೆ ಈ ಥರ ನನಗೊಂದು 50 ಜನ ಡ್ಯಾನ್ಸರ್ಸ್ ಬೇಕಂದರೆ ನನಗೆ ಯೂನಿಯನ್ ಒಬ್ಬ ಇನ್ಚಾರ್ಜರ್ ಇರ್ತಾನೆ. ನಾನು ಯೂನಿಯನ್ ಆಗಿದ್ದರಿಂದ ನಾನು ಅವ್ನಿಗೆ ಹೇಳ್ತೀನಿ, ಆ ಯೂನಿಯನಲ್ಲಿ ಎಷ್ಟು ಜನ ಇದ್ದಾರೆ ಹುಡುಕ್ತಾರೆ. ಅದರಲ್ಲಿ ಇಲ್ಲ ಅಂದರೆ ನಾನ್ ಮೆಂಬರ್ಸ್ನು ಕರ್ಕೊಂಡ್ಬರ್ತಾರೆ. ಜಾಸ್ತಿ ಬೇಕು ಅಂದಾಗ 200 ಜನ ಬೇಕು, 250 ಜನ ಬೇಕು ಅಂದಾಗ. ಸೊ ಅವರು ಅಲ್ಲಿರೋರನ್ನ ಕರ್ಕೊಂಡು, ಸೊ ಅದಕ್ಕೆ ಯೂನಿಯನ್. ಸರಿ. ಸೊ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂದ್ರೇನೆ ನನ್ನ ಹತ್ರ ನಾನು ಯೂನಿಯನ್ಗೆ ಮೆಂಬರ್ ಆಗಿರ್ಬೇಕು, ಯೂನಿಯನ್ ಕಾರ್ಡ್ ಇರಬೇಕು. ಆಮೇಲೆ ಅವನ ಅಸಿಸ್ಟೆಂಟ್ ಆಗಿ ಮಾಡ್ಬೇಕು ನನಗೆ ಅಂದರೆ ಅವನೊಂದು 50 ಸಾಂಗ್ ಮಾಡಿರಬೇಕು. ಮತ್ತೆ ಹೇಳಿ 50 ಸಾಂಗ್ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಅವನು 50 ಸಾಂಗ್ ಗ್ರೂಪ್ ಆಡಿರಬೇಕು. ಅವಾಗ ಅವ್ನಿಗೆ ಗೊತ್ತಾಗುತ್ತೆ, ಓ ಅಸಿಸ್ಟೆಂಟ್ಸ್ ಕೆಲಸ ಏನು. ಸಾರಿ ನಾನು ಹಂಗಿರೋ ತಪ್ಪು ತಿಳ್ಕೊಂಡೆ. ಗ್ರೂಪ್ ಡ್ಯಾನ್ಸರ್ಸ್ ಬೇರೆ, ಅಸಿಸ್ಟೆಂಟ್ ಬೇರೆ. ಆದರೆ ಬಟ್ ಅವನು ಆಡ್ಬೋದು, ಬೇರೆ ಗ್ರೂಪ್ ಆಡ್ಬೋದು. ಗೊತ್ತಾಯ್ತು. ಅವನು ಏನು ಗೊತ್ತಾಯ್ತು. ಸೊ 4 ಇದೆ ಸರ್: ಡ್ಯಾನ್ಸ್ ಡೈರೆಕ್ಟರ್, ಕೊರಿಯೋಗ್ರಾಫರ್, ಅಸಿಸ್ಟೆಂಟ್, ಗ್ರೂಪ್ ಡ್ಯಾನ್ಸರ್ಸ್. ಕರೆಕ್ಟಾ? ಅರ್ಥ ಆಯ್ತು. ಓ, ಈ ಅಸಿಸ್ಟೆಂಟ್ ಅಂದ್ರೆ ಈಗ ಹಿತ್ತಲಕ್ಕೆಯಲ್ಲಿ ನೀವು ಹೀರೋಗೊಬ್ರು ಅಸಿಸ್ಟೆಂಟ್, ಹೀರೋಯಿನ್ಗೊಬ್ರು ಅಸಿಸ್ಟೆಂಟ್, ಅವರಿಬ್ರು ಅಸಿಸ್ಟೆಂಟ್. ಐ ಮೀನ್ ನೀವು ಹೇಳೋದನ್ನ ಅವ್ರಿಗೆ ಹೇಳ್ಕೊಳಕ್ಕೆ. ಈಗ ಹೀರೋಯಿನ್ ಬರೋಕ್ ಮುಂಚೆ ನಾವು ಒಂದು ಸೆಟ್ ಮಾಡ್ತೀವಲ್ಲ, ಅಲ್ಲಿ ಆ ಹೀರೋಯಿನ್ ಪೊಸಿಷನ್ ಇವರಿಬ್ರು ಆಡ್ತಿರ್ತಾರೆ. ಸರಿ. ನಾನು ಕೊರಿಯೋಗ್ರಾಫರ್ ಆಗ್ಬೇಕು ಅಂದ್ರೆ ಬೇರೆ ಕಾರ್ಡು, ಗ್ರೂಪ್ ಡ್ಯಾನ್ಸರ್ ಆಗ್ಬೇಕು ಅಂದ್ರೆ ಬೇರೆ ಕಾರ್ಡು, ಅಸಿಸ್ಟೆಂಟ್ ಆಗ್ಬೇಕು ಅಂದ್ರೆ ಬೇರೆ ಕಾರ್ಡಾ? ಸರಿ. ಇದೆಲ್ಲದಕ್ಕೂ ನಾನೊಂದು ಆಬ್ವಿಯಸ್ಲಿ ಒಂದು ಮೆಂಬರ್ಶಿಪ್ ಫೀ ಇರುತ್ತೆ. ಮೆಂಬರ್ಶಿಪ್ ಫೀ ಇರುತ್ತೆ. ನಾನು ಕೊಟ್ಟು ಒಂದು 5 ವರ್ಷ ಆಗಿ ಆಮೇಲೆ ಮಾಸ್ಟರ್ ಕಾರ್ಡ್. ಅರ್ಥ ಆಯ್ತು. ಅಸಿಸ್ಟೆಂಟ್ಗೆ ಏನು ಕಾರ್ಡ್ ಅಂತ. ಬಟ್ ಆ ರೂಲ್ಸ್ ಎಲ್ಲ ಏನಂತ ಹೇಳೋದು, ವೆಲ್ ಡಿಫೈನ್ಡ್ ಆಗಿದೆಯಾ? ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲ ನೀನು ಇಷ್ಟು ಫಿಲಮ್ಗಳಿಗೆ ಗ್ರೂಪ್ ಡ್ಯಾನ್ಸರ್ ಆಗಿ ಮಾಡಿದ್ರೆ ಮಾತ್ರ ಅಸಿಸ್ಟೆಂಟು, ಇಷ್ಟು ಫಿಲಮ್ಗಳಿಗೆ ಅಸಿಸ್ಟೆಂಟ್ ಮಾಡಿದ್ರೆ ಮಾತ್ರ ಮಾಸ್ಟರ್, ಈ ಥರ ಇಸ್ ಇಟ್ ವೆಲ್ ಡಿಫೈನ್ಡ್ ಆರ್ ಅಥವಾ ಒಂಥರ ಒಳ್ಳೇದೇ ಸರ್? ಯಾಕೆಂದ್ರೆ ಈಗ ಹೀರೋನ, ಕ್ಯಾಮ್ರಾಮನ್ನ, ಡೈರೆಕ್ಟರ್ನ ಹೆಂಗೆ ಹ್ಯಾಂಡಲ್ ಮಾಡೋದಂತಲೇ ಗೊತ್ತಿಲ್ಲ ಅಂದರೆ, ನಾನು ಯಾರೋ ಥರ್ಡ್ ಪರ್ಸನ್ ನಂಗೆ ಡ್ಯಾನ್ಸ್ ಬರುತ್ತೆ, ಹೆಂಗೆ ಬರುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಇವನೇನಿದೆ ಅಂದರೆ ಗೊತ್ತಲ್ಲ ಅವನಿಗೆ. ಅವ್ನು ನೋಡಿರ್ತಾನೆ, ಅಸಿಸ್ಟೆಂಟ್ ಆಗಿರ್ತಾನೆ, ಕೆಲಸ ಮಾಡಿರ್ತಾನೆ, ಡ್ಯಾನ್ಸ್ ಆಡಿರ್ತಾನೆ, ಎಲ್ಲ ನೋಡಿರ್ತಾನೆ, ಸಾಂಗ್ಗಳಲ್ಲಿ ಬಂದಿರ್ತಾನೆ. ಅದೊಂದು. ಆಮೇಲೆ ಟ್ಯಾಲೆಂಟ್ ಇರೋರು ಇದ್ದಾರೆ. ಈಗ ನಾನು ಹಂಗೆ ಲೆಕ್ಕ ತೊಗೊಂಡ್ರೆ ನಾನು ಜಾಸ್ತಿ ಅಸಿಸ್ಟೆಂಟಾಗೇ ಮಾಡಿಲ್ಲ, ನಾನು ಕಮ್ಮಿ ಮಾಡಿರೋದನ್ನ. ನನ್ನ ಮೊನ್ನೆ ಪ್ರೂವ್ ಮಾರ್ಕ್ಸ್ ಕೇಳಿದ್ರು, ನೀವು ಎಷ್ಟು ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು 10 ಮಾಡಿದ್ದೀನಿ ಅಷ್ಟು ಅಂದೆ. ಅಷ್ಟು ಬೇಗ ಮಾರ್ಕ್ಸ್ ಕಟ್ತಾ ಹೋಗ್ಬಿಟ್ಟ ಅಂದರು. ನಾನು ಇಲ್ಲ, ಹಂಗೆ ಸಿಕ್ತು. ಹಂಗಾಗಿ ಕೆಲವ್ರಿಗೆ ಮಾತ್ರನೇ ಸಿಗುತ್ತೆ ಆ ಥರ, ಎಲ್ಲರಿಗೂ ಆಗೋದಿಲ್ಲ ಆ ಥರ. ಈಗ ನಾನು ಹೇಳಿದೆ, ತರುಣ್ ಅವ್ರ ಪರಿಚಯ ಇತ್ತು ನನಗೆ, ಅವ್ರ ಕಡೆಯಿಂದ ನನಗೆ ಇದು ಒಂದು ಅವಕಾಶ ಸಿಕ್ತು ಅಂತಲೇ ಹೇಳಿದೆ. ಸೊ ಹಂಗಾಗಿ ಆ ಥರ ಹೋಗ್ತಾ ಇರುತ್ತೆ. ಸರ್, ಹಾಗಿದ್ರೆ ಇದನ್ನು ಹೇಳಿ ನನಗೆ. ಈಗ ಸರಿಯಪ್ಪ, ನೀವೆಲ್ಲ ಗ್ರಾಸ್ ರೂಟ್ಸಿಂದ ಬೆಳ್ಕೊಂಬಂದವರು, ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇರ್ತಾರಲ್ಲ. ಈಗ ಪ್ರಭುದೇವ ಅವರೇ ತಗೋಣ, ಅಥವಾ ಯಾರು ಗಣೇಶಾಚಾರ್ಯ, ಈ ಥರ ತಗೋಣ. ಅಕಸ್ಮಾತ್ ಅವರನ್ನ ನಾನು ಕನ್ನಡದ ಒಂದು ಫಿಲಮ್ ಹಾಡಿಗೆ ಕರಿಬೇಕು ಅಂದರೆ ಅವ್ರ ಹತ್ರ ನನ್ನ ಕಾರ್ಡ್ ಇರ್ಬೇಕಾ? ಇಲ್ಲ, ಒಂದ್ಸಲಿ ಮಾಸ್ಟರ್ ಕಾರ್ಡ್ ಆದರೆ ಅವ್ರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಈಗ ನಾನು ತೆಲುಗುಲು ಮಾಡ್ಬೋದು, ನಂತರ ಮಾಸ್ಟರ್ ಕಾರ್ಡ್ ಇದೆ ಇಲ್ಲಿ. ಸೊ ನಾವೆಲ್ಲ ಟೈಅಪ್ ಆಗಿದ್ದೀವಿ. ಯಾರು ಕನ್ನಡ ಯೂನಿಯನ್ನು, ತಮಿಳ್ ಯೂನಿಯನ್ನು, ತೆಲುಗು ಯೂನಿಯನ್ನು, ಬಾಂಬೆ ಎನಿಥಿಂಗ್ ಎಲ್ಲ ಡಾನ್ಸರ್ಸ್ ಯೂನಿಯನ್. ಅಂದರೆ ಇವರೆಲ್ಲ ಯಾವ ಥರ ಅಂದರೆ, ಈಗ ನಾನು ಚೆನ್ನೈ ತೆಲುಗು ಸಾಂಗ್ ಮಾಡ್ತೀನಿ ಅಂದರೆ ನನ್ನ ಕಡೆ ಕನ್ನಡ ಇದ್ರ ಕಡೆಯಿಂದ 30% ಕರ್ಕೊಂಡು ಹೋಗ್ಬೇಕು, ತೆಲುಗು ಕಡೆಯಿಂದ 70% ಡಾನ್ಸರ್ಸ್ ಬರಬೇಕು. ಸೊ ನಾನು ಇಲ್ಲಿನ ಮಾಸ್ಟರ್ ಆಗಿರೋದನ್ನ ನಾನು ಇಲ್ಲಿಯವ್ರಿಗೆ ಕೆಲಸ ಕೊಟ್ಟೆ ಅಂತ. ಈಗ ಅವ್ರು ಅಲ್ಲಿಂದ ಬಂದರೆ ಅದರ ಚೆನ್ನಾಗಿದೆ. ನನಗೆ ಕೆಲವೊಮ್ಮೆ ಅನ್ಸೋದು, ಸಂಗೀತ ನಿರ್ದೇಶಕನ ಕೆಲಸ ಏನಿದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ಡೇ ನೃತ್ಯ ನಿರ್ದೇಶಕನ ಕೆಲಸ ಅಂತ. ಕಾರಣ, ಈಗ ಸಂಗೀತ ನಿರ್ದೇಶಕರಾದರೆ ಒಂದು ರೂಮ್ನಲ್ಲಿ ಕೂತ್ಕೊಂಡು ಅವರ ಸ್ಕಿಲ್ ಸೆಟ್ ಏನು, ಮ್ಯೂಸಿಕ್ಕು, ಕಂಪೋಸಿಷನ್ನು, ಆರ್ಕೆಸ್ಟ್ರೇಷನ್ನು, ಪ್ರೋಗ್ರಾಮಿಂಗು, ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದೇ ರೀತಿಯ ಸ್ಕಿಲ್ ಸೆಟ್ಟು ಡ್ಯಾನ್ಸರ್ಗೂ ಇದೆ. ಏನು ಸ್ಟೆಪ್ಸು, ಡಿಸೈನ್, ಕೊರಿಯೋಗ್ರಫಿ, ಡಿಸೈನು ಎಲ್ಲ. ಬಟ್ ಅದನ್ನು ಮೀರಿ ಡ್ಯಾನ್ಸರ್ಗೆ ಸೆಟ್ಸು, ಮೇಕಪ್ಪು, ಕಾಸ್ಟ್ಯೂಮ್ಸು, ಪ್ರಾಪರ್ಟೀಸು, ಇದೆಲ್ಲದ ತಲೆನೋವಿದೆ. ಅದನ್ನು ಮೀರಿ ಇನ್ನೊಂದು ಕ್ಯಾಮರಾ ಬಗ್ಗೆನೂ ಗೊತ್ತಿರಬೇಕು, ಆ್ಯಂಗಲ್ಸ್ ಬಗ್ಗೆನೂ ಗೊತ್ತಿರಬೇಕು, ಶಾರ್ಟ್ಸ್ ಬಗ್ಗೆನೂ ಗೊತ್ತಿರಬೇಕು, ತಕ್ಕ ಮಟ್ಟಿಗೆ ಎಲ್ಲಿ ಕಟ್ ಆಗುತ್ತೆ ಅಂತ ಎಡಿಟಿಂಗ್ ಬಗ್ಗೆನೂ ಗೊತ್ತಿರಬೇಕು. ನೀವು ಹೇಳ್ದಂಗೆ ಕೊರಿಯೋಗ್ರಾಫರ್ ಅಷ್ಟೆಲ್ಲ ಯೋಚನೆ ಮಾಡ್ತಾನೆ. ಕೆಲವೊಂದು ಟೈಮಲ್ಲಿ ಈಗಿದೆ, ಈಗ ಆಗ್ತಾ ಇದ್ದಾರೆ. ನಾನು ಅವ್ರ ಹೆಸರು ಬರೋದು ನೀವು ಹೇಳಿದ್ರಿ, ಹೆಸರು ಹಾಕೋ ವಿಷಯ ಸರ್ ಅಲ್ಲಿ ಇರೋದೇ ಇಲ್ಲ. ಕೊರಿಯೋಗ್ರಾಫರ್ ಅನ್ನೋ ಹೆಸರೇ ಇರೋದಿಲ್ಲ. ಹಳೆ ಸಾಂಗ್ ತೆಗೆದು ನೋಡಿ, ಅವ್ನ ಹೆಸರೇ ಇಲ್ಲ. ಈಗ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೆಲವ್ರು ಹಾಕ್ತಾರೆ, ಬಟ್ ತುಂಬಾ ಜನ ಹಾಕೋದಿಲ್ಲ. ಲಿರಿಸಿಸ್ಟ್ ಬಗ್ಗೆನೂ ಇದೇ ತಾಕೀತಿತ್ತು. ಅವರೆಲ್ಲ ಸ್ವಲ್ಪ ಮಾತಾಡಿ ಈಗ ಪರವಾಗಿಲ್ಲ, ಲಿರಿಸಿಸ್ಟ್ ಯಾರು ಅಂತ ಹಾಕ್ತಾ ಇದಾರೆ. ಕೊರಿಯೋಗ್ರಾಫರ್ಸ್ಗೆ ಇನ್ನೂ ಆ ಪ್ರಾಬ್ಲಮ್ ಇದೆ, ಹಾಕಲ್ಲ ನೋಡಿ. ಹಂಗೆ ಮಾಡ್ತಾರೆ.
ಈಗ ಲಿರಿಸಿಸ್ಟ್ಗೆ ಸಿಂಗರ್ಸ್ಗೆ ಅದು ಯೂಟ್ಯೂಬಿಂದ ವರ್ಷಕ್ಕಿಷ್ಟು ಅಂತನೋ ಏನೋ ಹೋಗುತ್ತಂತೆ. ನಮಗೆ ಮೊನ್ನೆ ಯಾರೋ ಅಂದರು ನೀವು ಫೈಟ್ ಮಾಡಿ ಅಂತೆ ಸರ್. ಅದು ಕೊರಿಯೋಗ್ರಾಫರ್ಗೆ ಏನು ರಾಯಲ್ಟಿ ಏನೂ ಇಲ್ಲ. ನಾನು ಅದೇ ಯೋಚನೆ ಮಾಡ್ತೀನಿ. ಅದರಲ್ಲಿ ವಿಜಿಲ್ ಸ್ಟಾರ್ಟಿಂಗ್ ಹೊಡೆದಿರ್ತಾನೆ ಎರಡು, ಅವನ ಹೆಸರಿರುತ್ತೆ. ಗುರು ಇಷ್ಟೆಲ್ಲ ಯೋಚನೆ ನೀವು ಹೇಳ್ದಂಗೆ ಅಷ್ಟೆಲ್ಲ ಯೋಚನೆ ಮಾಡಿ ಕೆಟ್ಟದಾಗಿ ಮಾಡ್ತಾನೋ ಚೆನ್ನಾಗಿ ಮಾಡ್ತಾನೋ ಅವ್ನಿಗೆ ಬಿಟ್ಟಿದ್ದು. ಚೆನ್ನಾಗಾದ್ರೂ ಅವನಿಗೆ ಬೈತಾರೆ, ಚೆನ್ನಾಗಿಲ್ಲ ಅವನಿಗೆ ಬೈತಾರೆ. ಯಾವನ ಕೊರಿಯೋಗ್ರಫರ್ ಹಿಂಗೆ ಮಾಡೋನು ಅಂತಲೂ ಬೈತಾರೆ, ಯಾರು ಡ್ಯಾನ್ಸ್ ಹಿಂಗಾಡ್ಸೋನು ಅಂತಲೂ ಬೈತಾರೆ, ಇದು ಸಾಕಾತಲ್ವ ಅಂತಲೂ ಅಂತಾರೆ. ಬೇರೆ ಯಾರಾದ್ರೂ ಹೇಳ್ತಾರ ಅವ್ನು ವಿಜಿಲ್ ಹೊಡೆದಿರೋ ಡಬ್ಬ ಥರ ಹೊಡೆದವನು ಅಂತಾರ, ಅಲ್ಲಿ ವೈಲಿನ್ ಮಾಡಿಸಿರೋ ಡಬ್ಬ ಥರ ಮಾಡೋನು ಅಂತ ಏನು ಹೇಳಲ್ಲ. ಎಲ್ಲ ಕೊರಿಯೋಗ್ರಫರ್ ಹೋಗುತ್ತೆ. ಸಾಂಗ್ ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ, ಎರಡೇ. ಅದರಲ್ಲಿ ಅವ್ರ ಹೆಸರಾಗ್ತಾ ಇರೋದು ಅದೊಂದು ತೆಲುಗಲ್ಲೇ ಇಲ್ಲ ಸರ್. ಅಲ್ಲಿ ಇಲ್ಲಿ ನಮ್ಮಲ್ಲಿ ಬೇಕಿನ್ನ ನಿಲ್ಲಬೇಕು ಸರ್ ಅವ್ರಿಗೆ ಅಂತ ಸಪೋರ್ಟಿವ್ ಆಗಿ ನಿಂತ್ರೇ. ಎಸ್ಪೆಷಲಿ ಬಾಲಿವುಡ್ನಲ್ಲಿ ಲಿರಿಸಿಸ್ಟ್ಸ್, ರೈಟರ್ಸ್ ಆ್ಯಂಡ್ ಆಮೇಲೆ ರೈಟರ್ಸ್ ಇತ್ತು ಹೆಸರು, ಲಿರಿಸಿಸ್ಟ್ ನಿಜವಾಗ್ಲೂ ದೇ ಟುಕ್ ಇಟ್ ಅಪ್. ಈಗ ನೋಡಿ ಎಲ್ಲ ಕಡೆ ಲಿರಿಸಿಸ್ಟ್ ಇದ್ದೇ ಇರುತ್ತೆ ಅವ್ರ ಹೆಸರು. ಅಂಡ್ ಲಕ್ಕಿಲಿ ಇತ್ತೀಚೆಗೆ ಲಿರಿಕ್ ವಿಡಿಯೋ ಅಂತ ಬರೋದ್ರಿಂದ ಲಿರಿಸಿಸ್ಟ್ ಹೆಸರು ಬರುತ್ತೆ. ಬಟ್ ಆ ಲಿರಿಕ್ ವಿಡಿಯೋನು ಡ್ಯಾನ್ಸ್ ತೋರಿಸ್ತೀರಾ, ಸೊ ಕೊರಿಯೋಗ್ರಾಫರ್ ಹೆಸರು ಬರಬೇಕು. ಮುಂದಕ್ಕೆ ಬದಲಾಗಬೇಕೆಲ್ಲ. ಚರಣ್ ಅವರ ಹಾಡು ತಗೊಳ್ಳೋಣ. ಅದು ಸೆಟ್ಸು, ಲೈಟಿಂಗು, ಕಾಸ್ಟ್ಯೂಮ್ಸು, ಪ್ರಾಪರ್ಟೀಸು, ಬೇಬಿ ಡ್ಯಾನ್ಸ್ ಫ್ಲೋರ್ ತೊಗೊಂಡ್ರು ಅಷ್ಟೇ ಆ ಲೆವೆಲ್ಗೆ ಇರುತ್ತಲ್ವ. ಅಂದರೆ ತುಂಬ ಬ್ರೈಟಾಗಿ ಕಾಣುತ್ತೆ ನಮಗೆ, ಅದನ್ನ ನಾವು ಮಿಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದು ಯಾರು ನಿರ್ಧಾರ? ಅಲ್ಲಿ ಆಬ್ವಿಯಸ್ಲಿ ಆರ್ಟ್ ಡೈರೆಕ್ಟ್ರು ಇರ್ತಾರೆ, ನೀವು ಇದ್ದೀರಿ, ಎಲ್ಲ ಟೀಮೇ ಪ್ಲಾನ್ ಮಾಡ್ತೀವಿ ಸರ್. ಏನಂದ್ರೆ ಈಗ ಕ್ಯಾಮ್ರಾಮನ್ ಒಂದು ಐಡಿಯಾ ಇರ್ತದೆ, ಸಾಂಗ್ ಕೇಳಿದ ತಕ್ಷಣನೇ ಅವರು ಕೂತಿರ್ತಾರೆ. ಕ್ಯಾಮ್ರಾಮನ್ಗೂ ಅಂದರೆ ವಿಜುವಲಿ ಏನು ಆ ಕ್ಯಾಮ್ರಾಮನ್ ಮಾತ್ರ ಸುಧಾಕರ್ ಅವರು ಮಾತ್ರ ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಅವರು ಈ ಥರ ಮಾಡೋಣ ರೆಫರೆನ್ಸ್ಗಳು. ನಾನು ಈಗ ಸೆಟ್ ಈಗ ಆರ್ಟ್ ಡೈರೆಕ್ಟ್ರು ಒಂದು ಪ್ಲ್ಯಾನ್ ಮಾಡ್ತಾರೆ, ಹಾಡು ಅವ್ರೂ ಕೂರಿಸಿ ಅವ್ರಿಗೂ ಕಳಿಸ್ತಾರೆ ಹಾಡು. ಅವ್ರೂ ಈ ಹಾಡು ಈ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ ಅವರು ಒಂದಷ್ಟು ಐಡಿಯಾ ಹೇಳ್ತಾರೆ. ನಾವು ಹುಬ್ಳಿ ನಾರ್ತ್ ಕರ್ನಾಟಕ ಐಡಿಯಾ ಇಟ್ಕೊಂಡು ಆ ಥರ ಕಲರ್ಫುಲ್ಲು ಈ ಟ್ರ್ಯಾಕ್ಟರ್ ಗಿಕ್ಟ್ರ್ ಎಲ್ಲ ಹೆಂಗೆ ಮಾಡ್ತಾರೆ ಅವರು ಜಿಗ್ ಅಂತ ಆ ಥರ ಪ್ಲ್ಯಾನಿಂಗಲ್ಲಿ ಚುಟು ಹೋಗಿದ್ದೆ ಹಂಗೆ. ಸೊ ಬೇರೆ ಸಾಂಗ್ಗಳು ಹೆಂಗೆ ಅಂದರೆ ನಾನು ಫಸ್ಟು ಹಾಡು ಕೇಳಿದ ತಕ್ಷಣ ಓಕೆ ಈ ಥರ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಯಾವುದೋ ಒಂದಷ್ಟು ರೆಫರೆನ್ಸ್ಗಳು ನೋಡ್ತೀನಿ, ವೀಡಿಯೋಗಳು ನೋಡ್ತೀನಿ, ಸುಮಾರು ವೀಡಿಯೋಗಳು ನೋಡ್ತೀನಿ. ಇದಕ್ಕೆ ಅಂತ ನೋಡಲ್ಲ, ಯೂಶ್ವಲಾಗಿ ನೋಡ್ತಾನೆ ಇರ್ತೀವಿ. ಈಗ ನಾನೇನು ಮಾಡ್ತೀನಿ, ಯೂಶ್ವಲಾಗಿ ವೀಡಿಯೋ ಸಾಂಗಿಂತ ಇಮೇಜಸ್ ನೋಡೋದು. ಈಗ ಯಾವುದೋ ಒಂದು ಇಮೇಜ್ ನೋಡ್ತೀನಿ, ಏನು ಇಮೇಜ್ ಚೆನ್ನಾಗಿದೆಯಲ್ಲ, ಏನೋ ಡಿಫ್ರೆಂಟ್ ಆಗಿರೋ ಇಮೇಜನ್ನೇ ಹೇಳೋದು. ಅದರಲ್ಲಿ ಅದರಲ್ಲೊಂದು ಪಿಕ್ ಮಾಡ್ಕೊಂಡಿರ್ತೀನಿ. ಸರಿ, ಅದನ್ನು ಈ ಸಾಂಗ್ ಒಳಗಡೆ ಇರೋ ಸೆಟ್ ಪ್ರಾಪರ್ಟಿ ಒಳಗಡೆ ಆ್ಯಡ್ ಮಾಡಿರ್ತೀವಿ. ಸೊ ಅವಾಗೆಲ್ಲ ಬೇರೆ ಆಗುತ್ತೆ. ಈಗ ಬೇರೆ ತೆಲುಗು ಸಾಂಗ್ ನೋಡಿನೋ ಅಥವಾ ಯಾವುದೋ ಕೊರಿಯನ್ ಸಾಂಗ್ ನೋಡಿನೋ ಅದನ್ನು ಹಂಗೆ ಸೆಟ್ ತೊಗೊಂಬಂದು ಹಿಂಗೆ ಇಟ್ಟರೆ ಇದು ಆಬ್ವಿಯಸ್ಲಿ ನೋಡ್ತಾರೆ. ಈಗಿನ ಜನ ಎಲ್ಲ ಸ್ಪೀಡಾಗಿದ್ದಾರೆ, ಇದು ಇಲ್ಲಿಂದ ತೆಗೆದು ಇಲ್ಲ ಹಾಕೋರೆ ಅಂತಾರೆ. ಅದಕ್ಕೆ ಎಲ್ಲಾನು ತಲೆ ಒಳಗಡೆ ಇರೋದನ್ನೆಲ್ಲ ಕೆಲವೊಂದು ನಾನು ಬರೆದು ತೋರಿಸ್ತೀನಿ. ನಾನು ಬರ್ದಂಗೆ ಮಾಡ್ಬೇಕಲ್ಲ ಅವರು. ಅದಕ್ಕೆ ರೆಫರೆನ್ಸ್ಗಳೆಲ್ಲ ಸಣ್ಣ ಸಣ್ಣ ವಿಷಯಗಳು ಸೇರಿ ಒಂದು. ಹಾಗೆ ಈಗ ಬೇಬಿ ಡ್ಯಾನ್ಸ್ ಫ್ಲೋರ್ ತಗೊಂಡ್ರೆ ಅದರಲ್ಲಿ ಒಂದು ಉದಾಹರಣೆ ಕೊಡೋಕೆ ಸಾಧ್ಯವಾ? ಅಂದರೆ ಸೆಟ್ಟು ಮತ್ತು ಕಾಸ್ಟ್ಯೂಮ್ ವಿಚಾರದಲ್ಲಿ, ಅಥವಾ ಇನ್ಫ್ಯಾಕ್ಟ್ ಅದರಲ್ಲಿ ಒಳ್ಳೊಳ್ಳೆ ಹ್ಯಾಟ್ಸ್ ಇದೆ, ಒಳ್ಳೊಳ್ಳೆ ಗಾಗಲ್ಸ್ ಇದೆ, ಇವೆಲ್ಲ ಅದರಲ್ಲಿ ಏನಾದರೂ ಇದು ಭೂಷಣ್ ಅವರ ಇನ್ಪುಟ್, ಡ್ಯಾನ್ಸ್ ಹೊರತುಪಡಿಸಿ ಈ ವಿಚಾರಗಳಲ್ಲಿ ಇದು ಭೂಷಣ್ ಅವರ ಇನ್ಪುಟ್ ಅಂತ ಅಲ್ಲ. ಈ ಥರ ಈ ಸಾಂಗಿಗೆ ಅಂತ ಹೋದಾಗ ಅದರಲ್ಲಿ ನಾನು ಒಬ್ಬನೇ ಇಲ್ಲ, ಕ್ಯಾಮ್ರಾಮೇನು ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಕ್ಯಾಮ್ರಾಮೇನು ಅಷ್ಟು ವರ್ಕ್ ಮಾಡ್ತಾರೆ ಅದ್ರ ಮೇಲೆ. ಅವರು ನಾನೇನು ಕ್ರೆಡಿಟ್ಸ್ ತಗೊಳಂಗೆ ಇಲ್ಲ, ಅವ್ರಿಗೆ ಕೊಡಬೇಕು. ನಾನು ಕೊಟ್ಟರೆ ನಾನು ಅವ್ರಿಗೆ ಕಳಿಸಿದ್ದೀನಿ, ಏನೇನು ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಅದರಲ್ಲಿ ಅವರು ಈಗ ನಾನು ಹೆಂಗೆ, ಸರಿ, ಯಾಕಂದರೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ ಅವ್ರ ಹತ್ರ, ಚುಟು ನನಗೆ ಆ ಥರ ಹಿಟ್ ಕೊಟ್ಟಿದ್ದೆ ಅವರು. ಅದಕ್ಕೂ ಸುಧಾಕರ್ ಅವರೇ? ಸರಿ. ಸೊ ಅವ್ರು ಅದ್ರಲ್ಲಿ ಪಿಕ್ ಮಾಡ್ತಾರೆ, ಓಕೆ ಇದು ಮಗ ಇದು ಚೆನ್ನಾಗಿದೆ ಅಂತ. ಅದು ತೊಗೊಂಡು ಅದನ್ನು ಆರ್ಟ್ ಡೈರೆಕ್ಟರ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ಸ್ಟೈಲಲ್ಲಿ. ನಾವೆಲ್ಲ ಒಟ್ಟಿಗೆ ಕೂತು ಅದನ್ನು ಪ್ಲ್ಯಾನ್ ಆಗಿ ಆರ್ಟ್ ಡೈರೆಕ್ಟರ್ ಒಂದು ಡಿಸೈನ್ ಮಾಡ್ಕೊಂಡ್ಬರ್ತಾರೆ. ಸೊ ಅದು ಫೈನಲ್ ಆಗುತ್ತೆ. ಸರಿ. ಕಾಸ್ಟ್ಯೂಮ್ ಕೂಡ ಅವರು ತುಂಬ ಪರ್ಟಿಕ್ಯುಲರ್ ಅದರಲ್ಲಿ. ಜಡೆ ಹಿಂಗೆ ಇರಬೇಕು, ಐಬ್ರೋ ಹಿಂಗೆ ಇರಬೇಕು, ಐಬ್ರೋ ಹಂಗೆ ಹುಡುಕ್ತಾರೆ ಸುಧಾಕರ್ ಅವರು. ತುಂಬ ಇನ್ವಾಲ್ವ್ಮೆಂಟ್ ಜಾಸ್ತಿ ಅವರು, ಅಷ್ಟು ಪರ್ಫೆಕ್ಷನ್ ಆಗಿರ್ತಾರೆ ಅವರು. ಗೊತ್ತಾಯ್ತು. ಇದಕ್ಕೆ ಬರೋಣ, ಈಗ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಒಬ್ಬ ಕೊರಿಯೋಗ್ರಾಫರ್ಗೆ ಕ್ಯಾಮ್ರಾ ಹಾಗೂ ಕ್ಯಾಮ್ರಾ ಟೆಕ್ನಿಕ್ಸ್ ಎಷ್ಟರ ಮಟ್ಟಿಗೆ ಗೊತ್ತಿರಬೇಕು? ತುಂಬ ಇಂಪಾರ್ಟೆಂಟ್ ವಿಷಯ ಅದು. ಸೊ ಅದೇ ಯೂನಿಯನ್ ಪಾಯಿಂಟ್ ಅದೇ ಬರುತ್ತೆ. ಅವ್ನು ಅಸಿಸ್ಟೆಂಟಾಗಿ ಮಾಡಿಲ್ಲ ಅಂದರೆ ಅವ್ನಿಗೇನು ಗೊತ್ತಾಗಲ್ಲ. ಮಾಸ್ಟರ್ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಬಂದು ಹೇಳ್ಕೊಡೋಕ್ಕಾಗಲ್ಲ, ಅಥವಾ ಎಲ್ಲರೂ ಹೋಗಿ ಕಲಿತು ಬರೋಕ್ಕಾಗೋದಿಲ್ಲ. ಅಲ್ಲಿದ್ದರೆ ಒಬ್ಬ ನಾರ್ಮಲ್ ಡ್ಯಾನ್ಸರ್ ನಾನು ಇವತ್ತು ಮಾಸ್ಟರ್ ಆಗ್ತಿದ್ದೀನಿ ಅಂದರೆ ಒಬ್ಬ ನಾರ್ಮಲ್ ಡ್ಯಾನ್ಸರ್. ನಾನು ಹೇಳ್ದಂಗೆ ಕಾಲೇಜ್ ಮುಗಿದ ಮೇಲೆ ಡ್ಯಾನ್ಸ್ ಸೇರಿದೆ, ಹೆಂಗೋ ಹೋದೆ, ಹೆಂಗೋ ಒಂದು ಅಲಗ್ ಬುಲಕಲ್ಲಿ ಯೂನಿಯನ್ ಕಾರ್ಡ್ ತೊಗೊಂಡೆ, ಹೆಂಗೋ ಅಲಗ್ ಬುಲಕಲ್ಲೇ ಸಾಂಗ್ ಬಂತು, ಮಾಸ್ಟರ್ ದೊಡ್ಡ ಮಾಸ್ಟರ್ ಆಗ್ಬಿಟ್ಟೆ, ಹಿಂಗಾಗೋಗುತ್ತೆ. ಬಟ್ ನನಗೆ ಅಲ್ಲಿ ಹೋಗಿ ನೋಡಿದ್ನಲ್ಲ ನಾನು, ಏನದು
ಹೆಂಗಿದೆ ಅಂತ ಅಷ್ಟೇ, ಬೇಗ ಗ್ರ್ಯಾಪ್ ಮಾಡ್ಕೊಂಡೆ ಅಷ್ಟೇ. ಅದೊಂದು ಮೇಜರ್ ಪಾಯಿಂಟ್. ಸೊ ಇಲ್ಲಿ ಕ್ಲೋಸ್ ಹೋಗ್ಬೇಕು, ಇಲ್ಲಿ ವೈಡ್ ಹೋಗ್ಬೇಕು ಅನ್ನೋದೆಲ್ಲ ನಿಮ್ಗೂ ಗೊತ್ತಿರುತ್ತೆ? ನನಗೆ ಗೊತ್ತಿರುತ್ತೆ, ಅವ್ರಿಗೇನು ಗೊತ್ತಿರಲ್ಲ. ನೀವ್ ಹೇಳ್ಬೇಕು, ನಾನು ಹೇಳ್ಬೇಕು ಈಗೇನು ತೆಗಿತೀವಿ ಅಂತ ಹೇಳ್ಬೇಕು ಅವ್ರಿಗೆ. ಸರಿ, ಈಗೇನು ವೈಡಾ, ಏನು ತೆಗಿತೀಯ, ಡ್ಯಾನ್ಸ್ ಹುಡುಗರು ಹಿಂಗೆ ಆಡ್ತಾ ಇದ್ದಾರೆ, ಇವರು ಇಲ್ಲಿ ನಿಂತಿರ್ತಾರೆ ಇಲ್ಲಿ ನಿಂತಿರ್ತಾರೆ ಅಂದರೆ ಅವ್ರು ಒಂದು ಪ್ಲಾನ್ ಮಾಡ್ತಾರೆ. ಸುಧಾಕರ್ ಆದರೆ, ಇಲ್ಲಾಂದರೆ ಬೇರೆಯವರಾದರೆ ನಾನೇ ಹೇಳ್ತೀನಿ, ಗೊತ್ತಾಯ್ತು ನೀವು ವೈಡು ನಾನು ಮಾಡ್ಕೊತೀನಿ ಎಲ್ಲ ಅಂತ. ಅಂದರೆ ಹಿಂಗೆ ಹೇಳಲ್ಲ, ನೀವು ವೈಡ್ ಇಡಿ ಸರ್ ನಾನು ಹೇಳ್ತೀನಿ ಅಂತ. ಗೊತ್ತಾಯ್ತು. ಅದ್ರೊಳಗಡೆ ನನಗೆ ಫ್ರೇಮ್ ನೋಡಿದ್ಮೇಲೆ ಇನ್ನೊಂದು ಐಡಿಯಾ ಬರುತ್ತೆ, ಐಡಿಯಾ ಚೇಂಜ್ ಆಗುತ್ತೆ, ನೀನು ಯಾಕೆ ಮಾಡಿದೆ ಅಂತಲ್ಲ. ಈಗ ಇಂಪ್ರೂವ್ಮೆಂಟ್ ಅದೇ ಇಂಪ್ರೂವ್ ಆಗ್ತಾ ಇರುತ್ತೆ. ಅದೆಲ್ಲ ಸ್ಪಾಂಟೇನಿಯಸ್ ಐಡಿಯಾಗಳೇ ವರ್ಕ್ ಆಗುತ್ತೆ ಸುಮಾರು. ನಿಮ್ಮ ಹಾಡುಗಳಲ್ಲಿ ಆ ರೀತಿಯಲ್ಲಿ is there any song where the camera work is really special? ಇಲ್ಲ ಇದ್ರಲ್ಲಿ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಕ್ಯಾಮ್ರಾ ವರ್ಕ್ ಅಂತ ಹೇಳೋ ಥರ? ಹಾಂ, ಆ ಥರ ಕಮ್ಮಿನೇ ಮಾಡಿರೋದು. ಆ ಥರ ಇನ್ನೂ ಹೋಗಿಲ್ಲ ಸರ್ ನಮ್ಮ ಕಡೆ. ಬೇರೆ ಕ್ಯಾಮ್ರಾ ತರಿಸ್ಬೇಕಾಗತ್ತೆ, ಬೇರೆ ಎಕ್ವಿಪ್ಮೆಂಟ್ ತರಿಸ್ಬೇಕಾಗತ್ತೆ, ಅಷ್ಟು ಕೊಡಲ್ಲ. ಫಾರ್ ಎಕ್ಸಾಂಪಲ್ ನಾನು ಏನು ಕೇಳಕ್ಕೆ ಬಂದೆ ಅಂದರೆ, ಈಗ ಈ ರಜನಿಕಾಂತ್ ಶಂಕರ್ ಅವ್ರದ್ದು ಶಿವಾಜಿ ಇದೆ ಫಿಲಮ್ ಅಲ್ವಾ, ಅದರಲ್ಲಿ ಆ ಗ್ಲಾಸ್ ಬಿಲ್ಡಿಂಗ್ಗಳಲ್ಲಿ ಒಂದು ಹಾಡಿದೆ ಅಲ್ವಾ, ಗೊತ್ತಲ್ವಾ ನಿಮ್ಗೆ? ಗೊತ್ತು. ಅದರಲ್ಲಿ ಫಾರ್ ಇನ್ಸ್ಟೆನ್ಸ್ ಚಿಕ್ಕ ಅದು ಒಳಗೆಲ್ಲ ಹೋಗುತ್ತೆ, ಅದು ಯಾರ ಇನ್ಪುಟ್ ಆಗಿರುತ್ತೆ ಅಂತ? ಅದು ಹೊಸದಾಗ ಅವಾಗ ತಾನೇ ಲಾಂಚ್ ಆಗಿರುತ್ತೆ ಲೆನ್ಸ್, ಅದೇನೋ ಪ್ರೋಬ್ ಲೆನ್ಸ್ ಏನೋ ಹೇಳ್ತಾರೆ ಅದನ್ನ. ಕ್ಯಾಮ್ರಾಮನ್ಗೆ ಮಾತ್ರ ಗೊತ್ತಿರುತ್ತೆ ಅದು, ನಮ್ಗೆ ಹೆಂಗೆ ಗೊತ್ತಿರುತ್ತೆ? ಸರಿ, ಅವ್ರು ಏನಾದರೂ ಐಡಿಯಾ ಕೊಟ್ಟರೆ ಓಕೆ ಈ ಥರದ್ದೊಂದಿದೆ, ಈ ಥರ ಸೆಟ್ ಇದೆ. ಆಮೇಲೆ ತುಂಬ ತಿಳ್ಕೊಂಡಿರೋರು, ಅದು ಟಚ್ ಇರೋರು, ಎಲ್ಲಿ ಲೆನ್ಸ್ ರೆಡಿ ಆಗುತ್ತೆ ಇದ್ರಲ್ಲಿ ನೋಡ್ತಾನೆ ಇರ್ತಲ್ಲ, ಅಪ್ಡೇಟ್ ಸಿಗ್ತಾ ಇರುತ್ತಲ್ಲ ಅಂಥವ್ರಿಗೆ. ಇಲ್ಲಿ ನಾವು ಯೂಸ್ ಮಾಡಿದ್ವಿ ಬಿಡಿ. ಈಗ ನಾವು ಅದು ಇದರಲ್ಲಿ ರಾಘವೇಂದ್ರ ಸ್ಟೋರ್ಸಲ್ಲಿ ಹಿಂಗೆ ಉಂಗುರ, ನಮ್ಮ ಸಾಂಗಲ್ಲಿ ಉಂಗುರದೊಳಗಡೆ ಹಿಂಗೆ ಬರುತ್ತೆ ಕ್ಯಾಮ್ರಾ, ಯಾವಾಗ ಆಗ್ತೀಯಾ ಉಂಗುರ ಅಂತ. ಅದರೆಲ್ಲ ಈಗಿದೆ. ಈಗಲೂ ಫಸ್ಟ್ ಟೈಮ್ ಅಲ್ಲೂ ನಾವು ನೋಡಿದ್ವಿ, ಹೆಂಗಪ್ಪ ಅದ್ರೊಳಗಡೆ ಹೋಯ್ತು ಕ್ಯಾಮ್ರಾ ಅಂತ. ಬಟ್ ಅದೇ ವಾಟ್ ಐ ಆಮ್ ಟೇಕಿಂಗ್ ಬ್ಯಾಕ್ ಇಸ್ ಸಿಕ್ಕಾಪಟ್ಟೆ ಕೊಲಾಬರೇಟಿವ್ ಎಫರ್ಟ್. ಅವಾಗ ಅದು ಸಖತ್ ಕಾಸ್ಟ್ಲಿ ಸರ್. ಅದು ಅದು ಆ ಪಿಕ್ಚರ್ ಅವ್ರ ಫಿಲಮ್ ಮಾತ್ರ ಅವರು ಅಂದಾಗ ಏನೋ ಒಂದು ಹೊಸದಾಗಿರುತ್ತೆ ವಿಷಯ, ಅವ್ರಿದ್ರೆ ಮಾತ್ರನೇ ಅದನ್ನು ಬೇರೆ ಮಾಡೋಕ್ಕಾಗೋದು ಅನ್ನೋ ರೇಂಜ್ಗೆ ಆಗ್ಬಿಟ್ಟಿದ್ದು. ಈಗ ಮಾಡ್ತಾರೆ, ಬಟ್ ಈಗ ಯಾವ್ದು ಐಟಮ್ ಬಂದಿಲ್ಲ ಆ ಥರ. ಇದೆ, ಸುಮಾರು ಇದೆ. ಈಗೇನು ಸ್ಟಡಿ ಕ್ಯಾಮ್ ಅಂತಾರೆ, ಅದರಲ್ಲಿ ಬೇರೆ ಥರ ಬಂದಿದೆ, ಟ್ರಿನಿಟಿ ಅಂತ. ಸ್ಟಡಿ ಕ್ಯಾಮ್ ಬರೀ ಮೇಲೆ ಕೆಳಗೆ ಹಿಂಗೆ ಇಷ್ಟು ಮಾತ್ರ, ಅದು ಫುಲ್ ಹಿಂಗೆ ತಿರುಗುತ್ತೆ ಕ್ಯಾಮ್ರಾ, ಬಾಡಿಗೆ ಹಾಕೊಂಡಿರೋದ್ರಿ. ಅಲ್ಲ, ಅದೇನಾ ಈ ಕಾಂತಾರ ಇದರಲ್ಲಿ ಶೂಟ್ ಮಾಡಿದ್ದು? ಅಲ್ಲ, ಕೆಲವು ಸ್ಟಂಟ್ಸ್ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ ಈಗ. ಅದರಲ್ಲೇನು ಅದು ಯೂಸ್ ಮಾಡಿಲ್ಲ, ಆ ಎಕ್ವಿಪ್ಮೆಂಟ್ ಯೂಸ್ ಮಾಡಿಲ್ಲ, ಜಿಮ್ಮಿಲೇ ಮಾಡಿದ್ದಾರೆ. ಅದು ಆಗುತ್ತೆ. ನೀವೇನು ಟ್ರಿನಿಟಿ ಅಂದ್ರೆ ಇದನ್ನ? ಟ್ರಿನಿಟಿ. ಹೇ, ನನ್ಗೆ ಇದನ್ನ ಹೇಳಿ, ಸ್ಪೀಕಿಂಗ್ ಆಫ್ ದಿ ನ್ಯೂ ಟೆಕ್ನಿಕ್ಸ್, ಮೋಕೋಬಾಟ್ನ ಡ್ಯಾನ್ಸ್ಗೂ ಬಳಸ್ತಾರಲ್ಲ ಈಗ, ಬಟ್ ನಾವು ಕನ್ನಡದಲ್ಲಿ ಹೆಚ್ಚು ಮಾಡಿ, ಈ ತೆಲುಗಿನಲ್ಲಿ ಸರಿಯಾಗಿ ಹಿಡಿತಾರೆ ಅವ್ರು. ಏನೇ ಲೇಟೆಸ್ಟ್ ಬಂದರೂ ಕೂಡ ದೇ ಮೇಕ್ ಶೋರ್ ದಟ್ ದೇ ಯೂಸ್ ಇಟ್. ಅದನ್ನು ಆ್ಯಕ್ಚುಲಿ ಯಾಕೆ, ವೈ ಆರ್ ವಿ ಕಾಸ್ಟ್ಲಿ? ಆಮೇಲೆ ಇನ್ನೊಂದೇನೆಂದರೆ ಟೈಮು ಸರ್. ಅದು 4 hours ಬೇಕಂತ ಒಂದು ಕಡೆ ಫಿಕ್ಸ್ ಮಾಡೋಕ್ಕೆ. ಫಿಕ್ಸ್ ಮಾಡಿ ಇದು ಶಾರ್ಟ್ ಹಿಂಗೆ ಹೋಗ್ಬೇಕು. ಅಂಡ್ ನನ್ನ ಪ್ರಕಾರ ಒಂದೇ ಮೂಮೆಂಟ್ ಅದು, ಐ ಮೀನ್ ಅಂದರೆ ಅದೇನು ಡಿಫೈನ್ಡ್ ಮೂಮೆಂಟ್ಸ್ ಅಲ್ವಾ, ಅದೇನು ಫಿಕ್ಸ್ ಮಾಡಿರ್ತೀವಿ, ಈ ಟೈಮಿಂಗಲ್ಲಿ ಹೋಗ್ಬೇಕು, ಈ ಟೈಮಿಂಗ್ ಕೆಳಗೆ ಬರಬೇಕು, ಈ ಟೈಮಿಂಗ್ ಹೋಗ್ಬೇಕು, ಈ ಟೈಮಿಂಗ್ ಕೆಳಗೆ ಬರಬೇಕು. ಇದ್ರ ಥರ ಶಾರ್ಪಿ ಲೈಟ್ಸ್ ಆಪ್ರೇಟ್ ಮಾಡ್ತೀವಲ್ಲ ಆ ಥರ. ಬಟ್ ಅದು ಫಿಕ್ಸ್, ಅದು ಕಂಪ್ಯೂಟ್ರಲ್ಲಿ ಫಿಕ್ಸ್ ಮಾಡಿಬಿಟ್ರೆ, ಪ್ರೋಗ್ರಾಮ್ ಮಾಡಿಬಿಟ್ರೆ ಅದು ಹೆಂಗೆ ಮಾಡುತ್ತೋ ಅಷ್ಟೇ ಅದು. ಬಟ್ ಅದನ್ನು ಆ ಜಾಗದಲ್ಲಿ ಹಾಕಿ ನಾವು 4 hour ಏನು ಮಾಡೋಣ? ಎಷ್ಟಿರ್ಬೋದು ಅದಕ್ಕೆ ಪೇಮೆಂಟು? 4 ಲಕ್ಷನೇ ಇದೆ ಸರ್. ಅದು 2 ಲಕ್ಷಕ್ಕೂ ಬರುತ್ತೆ. ಮಿನಿ ಥರ ಈಗ ಒಂದ್ಸಲಿ ಬಂದಾದ್ಮೇಲೆ ಮಾಡ್ತಿರ್ತಾರಲ್ಲ ಆ ಥರ. ಗೊತ್ತಾಯ್ತು. ಈಗ ಇದು ನೋಡಿ, ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಇದೆ. ಭೂಷಣ್ ಅವರಿಗೆ ಮೋಕೋಬಾಟ್ ಜೊತೆ ಕೆಲಸ ಮಾಡಲಿಕ್ಕೆ ಇಲ್ಲಿವರೆಗೂ ಅವಕಾಶ ಸಿಕ್ಕಿಲ್ಲ ಅಲ್ವಾ? ಮತ್ತೆ ಕಲಿಯೋದು ಹೆಂಗೆ ಭೂಷಣ್ ಅವರು ಅದನ್ನ? ಯಾರು ನೆಕ್ಸ್ಟ್ ಯಾರಾದರೂ ಕರೆದ್ರೆ ಅದೇ ಆ ಥರನೇ. ಬಟ್ ಏನಂದರೆ ಅದನ್ನು ಜಾಸ್ತಿ ಫೈಟ್ ಗೀಟಿಗೆ ಯೂಸ್ ಮಾಡ್ತಾರೆ. ಹೌದು. ಬಟ್ ಈಗ ಡ್ಯಾನ್ಸ್ಗೂ ಬಂದ್ಬಿಡ್ತು, ರ್ಯಾಂಪಿಂಗ್ ಶಾರ್ಟ್ಸ್ಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಅದು ಸಾಂಗಲ್ಲಿ ಫಸ್ಟ್ ಇವರೇ ಯೂಸ್ ಮಾಡೋದು ಅನ್ಕೊಂತೀನಿ, ರಾಜ್ ಸುಂದರಂ ಮಾಸ್. ಸಾಹೋದಲ್ಲಿ ಒಂದು ಪಬ್ ಸಾಂಗ್ ಅಲ್ಲ, ಏನೋ ಚಲಿಯಾನೆ. ಹೌದು, ಸೈಕೋ ಅದರಲ್ಲಿದೆ. ಹೌದು, ರಾಜು ಸುಂದರಂ ಹೌದು ಅದು. ಓಕೆ, ಅವರೇ ಅನ್ಕೊಂಡಿದ್ದೀನಿ, ಆಮೇಲೆ ತಪ್ಪಾಗಿ. ಸರಿ, ಈ ಫಿಲಮ್ಮು, ಈ ಹಾಡು, ಈ ಹೀರೋ ಅಂತ ಗೊತ್ತಾಯ್ತು. ಟಿಪಿಕಲಿ ಅದು ಗೊತ್ತಾದ್ಮೇಲೆ ನಿಮಗೆ ಎಷ್ಟು ದಿನ ಟೈಮ್ ಇರುತ್ತೆ, ಎಷ್ಟು ವಾರಗಳ ಟೈಮ್ ಇರುತ್ತೆ ನೀವು ಡಿಸೈನ್ ಮಾಡಲಿಕ್ಕೆ? ಡ್ಯಾನ್ಸ್ ಅಂದರೆ ಬೇರೆ ಥರ ಆಗುತ್ತೆ. ಡ್ಯಾನ್ಸ್ ಅಂದರೆ 3 days. ಅಂದರೆ ಕೆಲವೊಂದು ಟೈಮು ಸಾಂಗ್ ಹೆಂಗೆ ಹೋಗುತ್ತೆ ಹಂಗೆ. ಈಗ ನಾವು ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆ ಸಾಂಗ್ ಹೋಗ್ತಾನೆ ಇದೆ. ಕಂಪೋಸಿಂಗ್ ಅಂದರೆ ಫುಲ್ ಮುಗಿಸ್ಬಿಡ್ತೀನಿ, ಒಂದೇ ದಿವಸದಲ್ಲಿ ಮುಗಿಸ್ಬಿಡ್ತೀನಿ. ಸಾಂಗ್ ಕಂಪೋಸಿಂಗ್ ಮುಗಿಸ್ಬಿಡ್ತೀನಿ,
ಕೆಲವೊಂದು ಕಂಪ್ನಿಗಳಿಗೆ ನಾವು ಏನು ಶೂಟ್ ಮಾಡಿ ಇದಿಲ್ಲೇ ನಿಮ್ಮ ಸ್ಟುಡಿಯೋಲಿ ನೀವು ಮಾಡ್ಕೊಳ್ತೀರಾ? ಹಾಂ, ನಾನು ನಮ್ಮ ಸ್ಟುಡಿಯೋಲ್ಲೇ ಮಾಡ್ಬಿಡ್ತೀನಿ. ಕಂಪೋಸ್ ಮಾಡಿಬಿಟ್ಟು ಅದನ್ನು ವಿಡಿಯೋ ಮಾಡಿ ಈ ಥರ ಬರುತ್ತೆ. ಮುಂಚೆ ಒಂದು ಪ್ಯಾಟ್ರನ್ ಇತ್ತು, ಏನಂದರೆ ಬೇರೆ ಬೇರೆ ಸಿನಿಮಾಗಳು ಸಾಂಗ್ ತಗೊಳ್ಳೋದು, ರೆಫರೆನ್ಸ್, ಅದನ್ನ ಹಾಕಿ ಒಂದು ಸಾಂಗು ನಿಮ್ಮ ಸಾಂಗ್ ಹಿಂಗಿರುತ್ತೆ ಅಂತ ಅವ್ರಿಗೆ ಕಳಿಸೋದು. ಈ ಥರದ್ದು ಒಂದು ಪ್ಯಾಟ್ರನ್ ಇತ್ತು. ಗೊತ್ತಾಯ್ತು. ಈಗ ಅದರ ಅವಶ್ಯಕತೆ ಇಲ್ಲ ಕನ್ನಡಕ್ಕೆ. ಸರಿ, ಸುಮಾರು ಟ್ಯಾಲೆಂಟ್ಸ್ ಇದ್ದಾರೆ. ಸರಿ. ಅವರೇ ಯಾವಾಗಲಾದರೂ ಇಲ್ಲ ನಾಳೆನ ನಾವು ಶೂಟ್ಗೆ ಹೋಗಬೇಕು ಅಂತ ಬಂದಿದ್ದಂತ ಯಾರಾದರೂ ನಿಮ್ಮ ಹತ್ರ? ನಾಳೆ ಅಂದರೆ ಅವರು ನಿಮ್ಮನ್ನ ಇನ್ವಾಲ್ವ್ ಮಾಡ್ತಿರೋದೇ ಇವತ್ತು, ಬಟ್ ನಾಳೆ ನಾಡಿದ್ರೆ ನಾವು ಶೂಟ್ಗೆ ಹೋಗ್ಬೇಕು. ಮಾಡಿದ್ವಿ ಸರ್. ಅಂದರೆ ಮಾಂಟೇಜಸ್ಸು ಆ ಥರ ಇದ್ದಾಗ ಈಗ ನನ್ನ ಹತ್ರ ಬರೋದೇನೆ ಕೆಲವೊಂದು ಡ್ಯಾನ್ಸ್ ಇದ್ರೇ ಬರೋದು. ಅವ್ರಿಗೆ ನಾವು ಕೊರಿಯೋಗ್ರಾಫ್ ಮಾಡ್ತೀವಿ ಅಂದರೆ ಡ್ಯಾನ್ಸ್ ಇರಬೇಕು ಅಂತಲೇ ಅಂದ್ಕೊಂಡಿರ್ತಾರೆ ಒಂದು. ಆಮೇಲೆ ಅವ್ರು ಕಲಿಬೇಕಲ್ಲ, ಅವ್ರು ಕಲಿಯೋದಕ್ಕೇ ಟೈಮ್ ಬೇಕಾಗುತ್ತೆ. ನಮ್ದೇನು ಕಂಪೋಸಿಂಗ್ ಮುಗಿದೋಗುತ್ತೆ, ನಾನು ಹೇಳಿದೆ ಒಂದೇ ದಿನದಲ್ಲಿ ಮಾಡ್ಬಿಡ್ತೀವಿ ಅಂತ. ಬಟ್ ಈಗ ಆರ್ಟಿಸ್ಟ್ ನೋಡಿನೇ ನಾವು ಮಾಡೋದು. ಈಗ ಇದೇ ಹಿತ್ತಲಕ್ಕ ದರ್ಶನ್ ಸರ್ ಮಾಡಿದರೆ ಬೇರೆ ಥರ ಇರೋದು, ಶರಣ್ ಸರ್ ಮಾಡಿದರೆ ಬೇರೆ ಥರ ಇರೋದು, ಮಾಸ್ಟರ್ ಮಾಡಿದ್ರೆ ಬೇರೆ ಥರ, ಬೇರೆ ಥರ ಕಂಪೋಸಿಂಗಲ್ಲೇ ಗೊತ್ತಾಯ್ತು. ಹಾಂ, ಈಗ ಕಂಪೋಸಿಂಗ್ ಅನ್ನೋ ಪದವನ್ನು ಬಳಸ್ತಾ ಇದ್ದೀರಿ, ಅದ್ರ ಬಗ್ಗೆ ಕೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಹಾಡಿನ ಸಿಚುಯೇಷನ್ ಯಾರು ಹೇಳ್ತಾರೆ? ಡೈರೆಕ್ಟರ್ ಫುಲ್ ವಿವರಣೆಯಿಂದ ಹೇಳ್ತಾರಾ? ಇಲ್ಲ, ಅಥವಾ ಬರೀ ಸಾಂಗ್ನ ಹಿಂದಿನ ಸೀನು, ಸಾಂಗ್ ಮುಗಿದ ಮೇಲೆ ಸೀನು? ಸರಿ. ಓಕೆ, ಸೊ ಡ್ಯಾನ್ಸ್ ವಿತ್ ಅಪ್ಪುಗೆ ಹೋಗೋಣ. ಲಿರಿಕ್ಸ್ ಬಂತು, ಹಾಡು ಬಂತು, ಆಬ್ವಿಯಸ್. ಅದು ಬಂದಾದ್ಮೇಲೆ ನಿಮ್ಮ ತಲೆಯಲ್ಲಿ ಕೆಲಸ ಏನು ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ? ಅಲ್ಲ, ಫಸ್ಟೇ ಹೀರೋ ಬಂದ್ಬಿಡ್ತಾರ ತಲೆಯಲ್ಲಿ? ಫಸ್ಟ್ ಅವ್ರನ್ನ ಇಟ್ಕೊಂಡೇ ತಲೆ. ಓಕೆ, ನಾವು ಫಸ್ಟ್ ಟೈಮ್ ಬೇರೆ ಮಾಡ್ತಾ ಇದ್ದೀವಿ ಅಪ್ಪು ಸರ್ಗೆ, ಹೆಂಗಿರ್ಬೇಕಿದು ಅಂತ. ಕಾರಲ್ಲಿ ನಾನು ಜಾಸ್ತಿ ಕಾರಲ್ಲೇ ಹಾಡು ಕೇಳೋದು. ಹಾಡು ಕೇಳ್ತಾ ಅಲ್ಲೇ ಕಂಪೋಸಿಂಗ್ ಆಗೋಗ್ಬಿಟ್ಟಿರುತ್ತೆ. ನಾನು ಕ್ಲಾಸಿಗೆ ಬರೋಷ್ಟರಲ್ಲಿ ಕಾರಲ್ಲಿ ಕಂಪೋಸ್ ಆಗಿರುತ್ತೆ. ಅದು ಬಂದು ಇಲ್ಲಿ ಇದು ಅಂತ ಹೇಳೋದೆ. ಸರಿ, ಹಂಗೆ ಮಾಡಿಸ್ತೀನಿ ನಾನು. ಸರಿ. ಆ ಥರ ಇದರಲ್ಲಿ ಸ್ವಲ್ಪ ನಾನು ಕಂಪೋಸ್ ಮಾಡುವಾಗ್ಲೂ ಫುಲ್ ಫ್ಲೆಕ್ಸಿಬಲ್ ಇರೋ ಹುಡುಗನ ಕರೆಸ್ತೀನಿ. ಆ ಥರ ಇದ್ದಾಗ ಈಗ ಯಾರು ಹೀರೋ ಆಡೋರಿದ್ದರೆ, ಏಕೆಂದ್ರೆ ನಾನು ಎಲ್ಲನೂ ನಾನೇ ಮಾಡ್ತಾ ಇರೋಕ್ಕೂ ಆಗೋದಿಲ್ಲ. ನಾನು ಮಾಡೋರು ಕೆಲವೊಬ್ಬರು ಫ್ಲೆಕ್ಸಿಬಲ್ ಇರ್ತಾರೆ. ಸೊ ಅಂಥವ್ರನ್ನ ಕರೆಸ್ತೀನಿ ನಾನು. ಅಂಥವ್ರನ್ನ ಕರೆಸಿ ಅವಾಗ ಅವ್ರ ಮೇಲೆ. ಸರಿ, ಬಟ್ ನನ್ನ ಪಾಯಿಂಟ್ ಏನು ಅಂದರೆ, ಈಗ ಕಾರಲ್ಲಿ ಹಾಡು ಕೇಳಿಸ್ಕೊಂಡ್ರಿ, ನಿಮ್ಮ ತಲೆ ಹೇಗೆ ಓಡುತ್ತೆ ಅಂತ. ಪುನೀತ್ ರಾಜ್ಕುಮಾರ್ ಅವರು ಅಂತ ಗೊತ್ತಾಯ್ತು, ಅದಾದ್ಮೇಲೆ ಏನು? ಆಮೇಲೆ ಅದೇ ಸ್ಟೆಪ್ಸ್ ಓಡ್ತಾ ಇರುತ್ತೆ. ನಾನು ಏನೇ ಮಾಡಿದ್ರು ನಾನು ನನ್ನ ಸ್ಟೈಲ್ನ ಒಳಗಡೆ ತರೋಕ್ಕೆ ನೋಡೋದು ಫಸ್ಟ್. ನಿಮ್ಮ ಸ್ಟೈಲ್ ಅಂದರೆ ಏನು? ನನ್ನ ಕಂಪೋಸಿಂಗ್ ಸ್ಟೈಲೇನೆ ಎಲ್ಲ. ಅಂದರೆ ಈಗ ಡ್ಯಾನ್ಸ್ ಕಮ್ಮಿ ಇತ್ತಲ್ಲ, ಬೇರೆಯವರೇ ಬಂದು ಮಾಡಿಸ್ಬೇಕಾಗಿತ್ತು. ಆ ಥರ ಸಾಂಗ್ಗಳೇ ಇರೋದು ಕನ್ನಡದಲ್ಲಿ. ನೀವು ತಗೊಂಡ್ರೆ ಬೇರೆಯವ್ರು ಬಂದು ಸೂಪರ್. ಅಂದರೆ ಈಗ ಜಾನಿ ಮಾಸ್ಟರ್ ಹಿಂದಿನ ಸಾಂಗ್ ಮಾಡಿದ್ರು, ಅಪ್ಪು ಡ್ಯಾನ್ಸ್, ಅದರಲ್ಲಿ ಫುಲ್ ಡ್ಯಾನ್ಸ್ ಮಾಡಿದ್ರು. ಅದರಲ್ಲಿ ಫುಲ್ ಡ್ಯಾನ್ಸ್ ಇದೆ. ಆ ಥರನೇ ಫುಲ್ ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋದು. ಆಮೇಲೆ ಕೆಲವೊಂದು BGM, ಆಮೇಲೆ ಸಾಂಗ್ ವೈಸೇ ಹೋಗ್ತೀವಿ. ಸಾಂಗ್ ಕೇಳ್ತಾ ಇಲ್ಲ ಅಂದರೆ ನೀವು ಮಾಡ್ಸೋಕ್ಕಾಗಲ್ಲ. ಸಾಂಗ್ ಎಷ್ಟು ಹೆವಿಯಾಗಿದೆ, ಎಷ್ಟು ಬೀಟು, ಎಷ್ಟು ಕಟ್ಸ್ ಕೇಳ್ತಾ ಇದೆ, ಅದ್ರ ಮೇಲೇ ಆಬ್ವಿಯಸ್ಲಿ ಕಂಪೋಸಿಂಗ್ ಸ್ಟಾರ್ಟ್ ಆಗೋದು. ಓಕೆ, ಡ್ಯಾನ್ಸು ಯಾರು ಮಾಡ್ತಾರೆ ಅನ್ನೋದು ಒಂದಿರುತ್ತೆ ತಲೆಯಲ್ಲಿ. ಸಾಂಗ್ ಏನು ಕೇಳ್ತಾ ಇದೆ ಅನ್ನೋದು. ಸಿಂಗಾರ ಸಿರಿಯಾಗಿ ಬರೋಣ. ಅವರು ಸ್ಟೆಪ್ ಅಂತೇನೂ ಇಲ್ಲ, ಮಾಂಟಾಜಸ್ ಅಲ್ವಾ? ಇದ್ರ ಕೊರಿಯೋಗ್ರಾಫರ್ ಕೆಲಸ ಏನು? ಅದೇನೇನು ಮಾಂಟಾಜ್ ಮಾಡಿದಾರಲ್ಲ, ಓವರಾಲ್ ನಾನು ಮಾಡಿಲ್ಲ. ಅದರಲ್ಲಿ ಓಪನಿಂಗು ಅವರು ಯಕ್ಷಗಾನದವ್ರು ಅವ್ರ ಬೈಕ್ ಬರ್ತಾರೆ, ಅದೆಲ್ಲ ನಾನು ಮಾಡಿರೋದೆ. ಅದೆಲ್ಲ ಅವರು ಅದು ಸಣ್ಣ ಲೈಟ್ ಹಾಕ್ಸೋದು ಕೂಡ ನಾನು ಹೇಳ್ತೀನಿ, ಇಲ್ಲಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಇದಿದ್ರೆ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಆ ಹಾಡು ಶುರು ಆಗದೇನೆ ಇವರು ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಆ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಸೀನ್ ಲೀಡ್ ಅದು ಅವರು ಹತ್ತದೇ ಅಲ್ಲಿಂತಾನೆ. ಸರಿ, ಹೌದು. ಅವ್ರು ಹತ್ತದ ಮೇಲೆ ಏನು ಸಾಂಗು, ಸರಿ, ಆ ಮನೆ ಹತ್ರ ಇರ್ತಾನೆ, ಅವ್ರ ತಾತ ಹಾಡ್ತಿರ್ತಾರೆ, ಅದು ಅವ್ರದೇನೆ, ಒರಿಜಿನಲ್ ವಾಯ್ಸ್ ಅವ್ರದೇನೆ. ಹೌದು. ಅವ್ರು ಹೆಂಗ್ ಆಡ್ತಾರೆ, ಬ್ಲಾಕ್ ಮಾಡೋದು, ಅವ್ರು ಹೆಂಗ್ ಆಡ್ತಾರೆ, ಏನೇನ್ ಮಾಡ್ತಾರೆ, ಅಲ್ಲಿ ಏನೇನು ಹೋಗ್ಬೇಕು, ಅವ್ರ ಎದುರುಗಡೆ ಇಬ್ರು ಡಾನ್ಸರ್ಸ್ ಇರ್ತಾರೆ, ಯಕ್ಷಗಾನದವರು ಮಾಡ್ತಾರೆ. ಅದು ನಿಮ್ದ? ಎಲ್ಲಾನು ಒರಿಜಿನಲ್ ಯಕ್ಷಗಾನದವ್ರೆ ಅವರು ಆ ಟೈಮಿಂಗ್, ಯಾವ ಟೈಮಿಂಗಲ್ಲಿ ಹೋಗ್ಬೇಕು, ಯಾವ ಟೈಮಿಂಗಲ್ಲಿ ಹೋಗ್ಬೇಕು, ಇವರು ಯಾವಾಗ ಅಕ್ಕಿ ಸುರಿಬೇಕು, ಅವಾಗ ನಾವು ಕ್ಯಾಮ್ರಾ ಟಿಲ್ಟ್ ಅಪ್ ಮಾಡಿದ್ರೆ ಇವ್ರು ಹಿಂಗೆ ಹೋಗ್ತಾ ಇದ್ದಾರೆ. ಅದು ಎಂಡ್ ಪಾಯಿಂಟ್, ಸಾಂಗ್ ಎಂಡ್ ಪಾಯಿಂಟ್, ಆ BGM ಎಂಡ್ ಪಾಯಿಂಟ್, ಓಪನಿಂಗ್ BGM ಆದಮೇಲೆ ಇವರು ಆ ಕಡೆ ಎಂಟ್ರಿ, ಬೇರೆ ಕಡೆ ಬೈಕಲ್ಲಿ ಎಂಟ್ರಿ. ಹಿಂಗೆ ಅದು ಸೀನ್. ಅದು ಆ ಸೀನ್ ಆ್ಯಡ್ ಮಾಡಿ ಆಮೇಲೆ ಐಸ್ ಕ್ರೀಮ್ ತಿನ್ಬಿಟ್ಟು ಒಳಗಡೆ ಬರ್ತಾನೆ, ಇವರಿಬ್ರು ಕೂತಿರ್ತಾರೆ, ಒಂದು ಬೈಕ್ ಹತ್ರ ನಿಲ್ಸಿರುತ್ತೆ. ಏನು ಇವರಿಬ್ರು ಈಗ ಆ ಫ್ಯಾಕ್ಟ್ರಿಯಲ್ಲಿ ರೊಮ್ಯಾನ್ಸ್ ಇದೆಯಲ್ಲ, ಅದನ್ನ ನೀವು ಹೇಳ್ಕೊಡ್ತೀರಾ? ನೀನು ಇಲ್ಲಿಂದ ಓಡ್ ಬರಬೇಕು, ಇಲ್ಲಿ ಓಡೋಗಿ ಇದ್ರಲ್ಲಿ ಬರಬೇಕು, ನೀವು ಇಲ್ಲಿ ಎಂಟ್ರಿ ಬರ್ತೀರಾ, ಎಲ್ಲ. ಸರಿ 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 ಸರಿ, ಎಲ್ಲ ಗೊತ್ತಿರ್ಬೇಕು ನಮ್ಗೆ. ಇವಳು ಇಲ್ಲಿ ಎಕ್ಸಿಟ್ ಆದರೆ ಯಾವ ಕಡೆ ಎಂಟ್ರಿ ಬರಬೇಕು, ಕ್ಯಾಮ್ರಾ ಲೆಫ್ಟ್ ಎಂಟ್ರಿನಾ ರೈಟ್ ಎಂಟ್ರಿನಾ, ಅವ್ರಿಗೂ ಗೊತ್ತಿರುತ್ತೆ. ಸರ್ ಹಿಂಗೆ ಓದ್ಲಲ್ವಾ ಅಂದರೆ
ಬಟ್ ನಮ್ಗೆ ಗೊತ್ತಿರಿದ್ರೆ ಈಸಿ ಅಲ್ಲ ಕೆಲಸ. ಕರೆಕ್ಟ್. ನನಗೆ ಇದು ಹೇಳಿ, ಈ ಕೌಂಟ್ಸ್ ಇದೆಯಲ್ಲ, ಏನೋ 1 2 ಪ್ಲೀಸ್ ಟೆಲ್ ಮಿ ದಟ್ ಅದೇನು ರಿದಮ್ ಅಷ್ಟೇ ಅಲ್ಲ, ಒಂದೇ ಸೆಟ್ ಆಫ್ ಕೌಂಟ್ಸ್ ಅದು? ಲೈಕ್ 1 to 8 ಹೇಳಬೇಕಾ, 1 to 4 ಹೇಳಬೇಕಾ? 1 to 8. ಬಟ್ ನಾವು ಈಗ 1 ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಂಡ್ ಆಗ್ಬೇಕಲ್ಲ. ಸೊ 5 6 7 8 ಅಂದ್ಮೇಲೆ 1 ಸ್ಟಾರ್ಟ್. 8 ಕೌಂಟ್ಸ್ ಇರುತ್ತೆ, 2 ಬಾರ್. 1 ಬಾರ್ ಅಂದರೆ 4 ಕೌಂಟು, 2 ಬಾರ್ ಅಂದರೆ 8 ಕೌಂಟ್ಸು. ಸೊ ಹಂಗೆ ಕಟ್ ಮಾಡಿರ್ತೀವಿ, ಸಪ್ರೇಟ್ ಮಾಡ್ಕೊಂಡಿರ್ತೀವಿ. 1 to 1 2 ಬರಲ್ಲ. 1 2 ಬರುತ್ತೆ. ಮುಂಚೆ ಎಲ್ಲ 1 2 ಹೇಳ್ತಾ ಇದ್ರು ರೀಲ್ ಇದ್ದಾಗೆಲ್ಲ, ಟೈಮ್ ಹೋಗೋದಲ್ಲ. ನಾವು ಇವಾಗ ರೀಲು ಸ್ಟಾರ್ಟಿಂಗ್ ಕ್ಯಾಮ್ರಾ ಏನು ಸಾಂಗ್ ಹಾಕಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡ್ತಾರೆ. ಮುಂಚೆ ಹೆಂಗಂದ್ರೆ ಕ್ಯಾಮ್ರಾ ಹೇಳಿ 1 2 ಅನ್ಬೇಕಾಯ್ತು, ಕ್ಯಾಮ್ರಾ 1 2 ಸ್ಟಾರ್ಟ್ ಹಂಗಿರೋದು. ಈಗ ಕ್ಯಾಮ್ರಾ ಯಾವಾಗ ಹೇಳ್ಬೋದು ನೀವು? 5 6 7 ಸ್ಲೋ ಹೇಳೋದು. ರೋಲ್ 8 ಗೆ ಸ್ಟಾರ್ಟ್ ಮಾಡಬೇಕಾ, 9 ಗೆ ಸ್ಟಾರ್ಟ್ ಮಾಡಬೇಕಾ? 9 ಇರಲ್ಲ, 1 ಗೊತ್ತು. 8 ಆದ್ಮೇಲೆ 1. ಸೊ 5 6 7 8 ಗೆ ಸ್ಟೆಪ್ ಶುರು ಆಗ್ಬಿಡ್ಬೇಕಾ, 1 ಗೆ ಶುರು ಆಗ್ಬೇಕಾ? 1 ಗೆ. 1 ಗೆ. ಯಾಕೆಂದ್ರೆ ಈಗ ಕ್ಯಾಮ್ರಾ ತಳ್ಳೋನಿಗೆ ಹೇಳಿರ್ತೀವಿ, ಟ್ರ್ಯಾಕ್ ಅಂಡ್ ಟ್ರಾಲಿಲಿ ಇದ್ರೆ 7 ಗೆ ಹೋಗು ಅಂತ ಹೇಳಿರ್ತೀವಿ. ನಾನು 5 7 ಹೇಳಿಲ್ಲ ಅಂದ್ರೆ ತಗೊಂತಾರೆ ಅವರು, ಆರ್ಟಿಸ್ಟ್ ಆಡ್ತಾರೆ. ಇವ್ರು ಯಾರು ಅಲರ್ಟ್ ಆಗಲ್ವಲ್ಲ, 5 6 ಅಂದ್ರೆ ಎಲ್ಲ ಅಲರ್ಟ್ ಆಗ್ತಾರೋ ಸ್ಟಾರ್ಟ್ ಆಯ್ತಂತ. ಹಂಗ ಸರಿ. ಫೋಕಸ್ ಪುಲ್ಲರ್ಗು ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ವಾ ಡ್ಯಾನ್ಸ್ ಅಲ್ಲಿ? ಈಗ ಹೀರೋ ಝೂಮ್ ಹಾಕಿ ಮುಂದೆ ನಡ್ಕೊಂಡ್ಬರ್ತಾನೆ ಟೈಟಲ್ಲಿ ಅಂದಾಗ ಮಾತ್ರ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ವೈಡ್ ಹಾಕಿದ್ರೆ ಅದು ತೊಂದರೆ ಇರಲ್ಲ. ಸರಿ. ನಡ್ಕೊಂಬರೋದು ಮುಂದೆ ಬರೋದು ಆ ಥರ ಇದ್ರೆ ಮಾತ್ರ ಆಗುತ್ತೆ. ಇಲ್ಲೆಲ್ಲೋ ಹಿಂಗೆ ಹೋಗ್ತಾ ಇದ್ದಾರೆ, ಅದೇ ರೇಂಜಲ್ಲಿ ಇದ್ರೆ ಓಕೆ ಹಿಡಿದ್ಬಿಡ್ತಾನೆ, ಅದೇ ಸುಮ್ಮನೆ ಹಿಂಗೆ ಅನ್ಕೊಂಡು ಹತ್ರ ಬರೋದಿದ್ರೆ. ಅಲ್ಲ, ಜಂಪ್ ಎಲ್ಲ ಮಾಡೋದಿದ್ರೆ? ಜಂಪ್ ಎಲ್ಲ ಏನು ಮ್ಯಾಟ್ರ್ ಆಗಲ್ಲ, ಅದೇ ಜಾಗದಲ್ಲಿ ಏನು ಮಾಡಿದ್ರು ಮ್ಯಾಟ್ರ್ ಆಗಲ್ಲ. ಹಿಂದೆ ಮುಂದೆ ಹೋದ್ರೆ ಮಾತ್ರ ಮ್ಯಾಟ್ರ್. ಸರಿ. ಇತ್ತೀಚೆಗೆ ನೀವು ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಬಟ್ ಪ್ರಭುದೇವ ಅವರ ಸಕ್ಸಸ್ಗೆ ಡ್ಯಾನ್ಸ್ ವಿಚಾರದಲ್ಲಿ ಐದರ್ ಆಸ್ ಅ ಕೊರಿಯೋಗ್ರಾಫರ್ ಅಥವಾ ಡ್ಯಾನ್ಸ್ ಡೈರೆಕ್ಟರ್ ಏನಾದ್ರು ತಗೊಳ್ಳಿ, ಸೀಕ್ರೆಟ್ ಏನಿರಬಹುದು? ಟೈಮಿಂಗ್. ಟೈಮಿಂಗ್ ಅಂದರೆ ಯಾವ ರೀತಿ? ಡ್ಯಾನ್ಸ್ ಟೈಮಿಂಗ್ ಆ ಟೈಮಿಂಗು ಓಕೆನೆ, ಪಕ್ಕ ಟೈಮಿಂಗ್ ಬರ್ತಾರೆ ಅವರು. ಆಮೇಲೆ ಸಾಂಗಲ್ಲಿ ಇರೋ ಟೈಮಿಂಗ್ ಹಿಡಿತಾರಲ್ಲ, ಆ ಟೈಮಿಂಗಿಗೆ ಈ ಪಾರ್ಟ್ ಮೂವ್ ಆಗಬೇಕು. ಇದರಲ್ಲೇ ತಗೊಳ್ಳಿ, ಕಾದಲ್ಲಿ ದಟ್ಟು ನೀಟ್, ಅದರಲ್ಲಿ ಒಂದು ಬೀಟ್ ಬರುತ್ತೆ, ಡೆನ್ 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 ಟಕ್ ಟಕಡೆ ಡೆನ್ 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 ಟಕ್. ಆ ಟಕಡೆ ಅಂದಾಗ ಹಿಡಿತಾರೆ ಅವರು. ಅಂದರೆ ಈಗ ಹಿಡಿತಾರೆ ಸರ್. ಈಗ ಎಲ್ಲ ಸ್ಟೈಲು, ಎಲ್ಲ ಟೈಮಿಂಗು, ಏನೋ ಬೀಟ್ ಕಿಲ್ಲರ್ ಆ ಥರ ಈ ಥರ ಏನೋ ಕರೀತಾರೆ. ಈಗ ಎಲ್ಲ ಟೈಮಿಂಗು ಎಲ್ಲ ಡುಂಗ್ 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 ಎಲ್ಲ ಹಿಡಿದ್ರು ಅದು ಸ್ಟೈಲ್. ಇದೆಲ್ಲ ಅವಾಗೇ ಮಾಡಿ ಬಿಟ್ಟಿರೋದು ಅವರು. ಆ ಥರ ಎಷ್ಟಿಲ್ಲ ಸರ್. ಮೈಕಲ್ ಜಾಕ್ಸನ್ ಆ ಥರ ಸಾಂಗಲ್ಲಿ ಅವರು ಮುಕ್ಕಾಬಲಾಗಿಂತ 4ರಷ್ಟು ಡ್ಯಾನ್ಸ್ ಮಾಡಿದ್ದಾರೆ. ನಿಜ ಹೋಗ್ತೀನಿ. ಮುಕಾಬಲಲ್ಲಿ ಜಾಸ್ತಿ ಡ್ಯಾನ್ಸ್ ಇಲ್ಲ, ಕಮ್ಮಿನೇ ಇರೋದು, ಒಂದಷ್ಟಿದೆ. ಇನ್ಫ್ಯಾಕ್ಟ್ ಆ ಮೈಕಲ್ ಜಾಕ್ಸನ್ ಹಾಡಲ್ಲಿ ಬೆಂಡಾಗಿ ಮೇಲ್ ಬಂದು ಆ ಥರದ್ದು ಏನೋ ಅದೆಲ್ಲ ಮಾಡಿದ್ದಾರೆ ಅವರು. ಎಷ್ಟು ಟ್ಯಾಲೆಂಟ್ ಎಲ್ಲ ಹಾಕಿದ್ದಾರೆ, ಅದಷ್ಟು ಆ ರೇಂಜ್ ಹಿಟ್ ಇಲ್ಲ. ಕರೆಕ್ಟ್. ಅಂದ್ರೆ ಈ ರೇಂಜ್ ಹಿಟ್ ಆಗಿರ್ಬೋದು. ಮುಕಾಬಲ ತರಾನೋ ಚಿಕ್ಕ ಬುಕ್ಕು ತರಾನೋ ಆಗ್ಲಿಲ್ಲ ಅದು ಆ ಹಾಡು. ಹೌದು, ಎಲ್ಲದಕ್ಕೆ ಎರಡಕ್ಕೂ ಹೋಲಿಸ್ಕೊಂಡ್ರೆ ಜಾಸ್ತಿ ಹೈ ಎನರ್ಜಿ ಹಾಡೋದು. ಏನು ಆಮೇಲೆ ಅವರು ಜಂಪಿಂಗ್ ಎಲ್ಲ ಹಿಂಗೆ ಎಗಿರ್ತಾರೆ ಅವರು. ಹೌದು, ಅದರಲ್ಲಿ ಸ್ಪ್ರಿಂಗ್ ತರ ಅದು ಹಿಟ್ ಆಗಿಲ್ಲ. ಆಮೇಲೆ ಅವ್ರ ತರ ನಾವು ಶೂಟಿಂಗ್ ಮಾಡೋಕ್ಕಾಗಲ್ಲ. ಅವರು ಒಂದು ಬ್ರ್ಯಾಂಡ್ ಸೆಟ್ ನೋಡಿದ್ದಾರೆ, ಪ್ರಭುದೇವ ಅಂದರೆ ಬ್ರ್ಯಾಂಡ್ ಅಂತ. ಈಗ ಅವರು ಒಂದು 25 ಟೇಕ್ಸ್ ತೆಗಿತಾರೆ. ನಾನು ತೆಗೆದ್ರೆ ನನ್ನದು ಲಾಸ್ಟ್ ಪಿಕ್ಚರ್ ಅದೇ. ಅವ್ರು ತೆಗೆದ್ರೆ ಸೈಲೆಂಟ್ ಆಗಿರ್ತಾರೆ, ಸರಿ ಸರ್. ಬಟ್ ಅದು ಈಗ ಸೈಲೆಂಟ್ ಆಗಿರೋದು ಅದು ಪ್ರಭುದೇವ ಅನ್ನೋದನ್ನ ಅಥವಾ ಮುಂಚಿನಿಂದಲೂ ಅವ್ರು ಹಂಗೆ ಇದ್ದಿರಬಹುದಾ? ಮುಂಚೆಯಿಂದ ಹಂಗೆ ಅಂತ ಅವರು ಭಯಂಕರ. ಈಗ ಕಮ್ಮಿ ಆಗಿದಾರಂತೆ, ಮುಂಚೆ ಇನ್ನೂ ಭಯಂಕರ ಅಂತ. ಭಯಂಕರ ಟೆನ್ಷನ್ ಪಾರ್ಟಿ ಹಂಗೆ ಹಿಂಗೆ. ಒಂದು ಶಾಟ್ ಒಬ್ಬ ತಪ್ಪು ಮಾಡಿದ್ರೆ ಅಷ್ಟು ಇದಂತೆ. ಹೀರೋನು ಬಿಡಲ್ಲ. 20-25 ಟೇಕ್ ಸರ್. ಇವತ್ತೇ ತೆಗಿತಾರೆ 25 ಟೇಕ್ ಅವರು. ಇವತ್ತಿಗೂ ಎಂಥ ಸ್ಟಾರ್ ಹೀರೋ ಆದ್ರೂ ಎಂಥವ್ರ ಆಗಲಿ ನಾವೆಲ್ಲ ಹಂಗೆ ಅಂದರೆ. ಸೊ ಕೊರಿಯೋಗ್ರಾಫರ್ ಓಕೆ ಅಂದ್ರೂ ಕೂಡ ಅವ್ರು ಓಕೆ ಅಂದಿರಲ್ಲ. ಅಲ್ಲ, ಓಕೆನೇ ಅನ್ನಲ್ಲ ಬಿಡಿ, ನಾನು ನೋಡ್ತಾರೆ. ಓಕೆ ನಾಟ್ ಓಕೆ ಯಾರು ಹೇಳಿದ್ರು? ಅವ್ರು ಹೇಳೋದು. ಸರಿ. ಅಲ್ಲ, ಕೇಳ್ತಾರೆ. ಆಮೇಲೆ ಅವ್ರು ಆಡೋದಿದ್ರೆ ನನ್ಗೆ ಕೇಳ್ತಾರೆ, ಓಕೆನಾ ಇದು ಅಂತ. ನಾವು ಅವ್ರು ಓಕೆನಾ ಅಂತ ಕೇಳುವಾಗ ನಮಗೆಲ್ಲ ಲೆಜೆಂಡ್ ಸರ್. ನಾನು ಡ್ಯಾನ್ಸ್ ಅನ್ನೋದು ಏನಂತ ಕಲ್ತಿದ್ದೆ ಅವರಿಂದ. ಅವ್ರು ನನ್ನ ಓಕೆನಾ ಅಂತ ಕೇಳಿದ್ರೆ ನಾನು ಹೆಂಗೆ ಓಕೆ ಮಾಸ್ಟರ್, ಓಕೆ ಇಲ್ಲ ಚೇಂಜ್ ಮಾಸ್ಟರ್ ಅಂತ ಹಿಂಗೆ ಏನು ಮಾತಾಡೋಕ್ಕಲ್ಲ. ನಾನು ಮಾತಾಡಬಾರ್ದು ಅಂತೇನಿಲ್ಲ, ಬಟ್ ನಮ್ಗೆ ಅಲ್ಲಿ ಜಡ್ಜ್ಮೆಂಟೇ ಇರಲ್ಲ. ನನಗೆ ಎಲ್ಲ ಜಡ್ಜ್ಮೆಂಟ್ ನಾನು ಅವ್ರ ಕೈಲಿ ಕೊಟ್ಟಿರ್ತೇನೆ. ಅವ್ರು ಏನು ಹೇಳ್ತಾರೆ ಅದು ಈ ಸೂಪರ್ ಅಂದರೆ ಸೂಪರ್ ಅಷ್ಟೇ ಹೋಗ್ತಾರೆ. ಹಂಗಾಗುತ್ತೆ. ಬಟ್ ಕೇಳ್ತಾರೆ, ನನ್ನ ಕೇಳ್ತಾರೆ. ಸರಿ, ನೀವು ನೋ ಅಂತ ಹೇಳೇ ಇಲ್ಲ? ನೋ ಅಂತ ಡೈರೆಕ್ಟಾಗಿ ಹೇಳಿಲ್ಲ, ಬಟ್ ಬೇರೆ ಥರ ಹೆಂಗೆ ಹೇಳಿರ್ತೀರಾ? ಅದೇ ಆ್ಯಕ್ಟಿಂಗ್ ಎಲ್ಲ ಮಾಡೋ ಹಂಗೆ. ಸರಿ. ನೋ ಅಂತ ಹೇಳಿಲ್ಲ. ಬಟ್ ಸರಿ. ನನಗೆ ಅದು ಒಂದು ಇದಿತ್ತು.
ಇದು ಇದಕ್ಕೆ ಉತ್ತರ ಕೊಡೋದೇ ಕಷ್ಟ. ಬಟ್ ಒಂದು ಓಕೆ ಟೇಕನ್ನು ಓಕೆ ಇದು ಓಕೆ ಟೇಕ್ ಅಂತ ಹೇಗೆ ನಿರ್ಧಾರ ಮಾಡ್ತೀರಾ ಅಂತ? ಇಲ್ಲ, ಮಾಸ್ಟರ್ ವಿಷಯದಲ್ಲಿ ಏನಾಗುತ್ತೆ ಅಂದರೆ ನಾನು ಇಷ್ಟೇ ಹೇಳೋದು. ಈಗ ಒಂದು ವೈಟ್ ತೆಗಿತೀವಿ ಅಂದ್ಕೊಳ್ಳಿ, ಒಂದು 4 ಬಾರ್ ಇರುತ್ತೆ, ನಾನು ಹೇಳ್ದಂಗೆ 2 8s ಇರುತ್ತೆ. ನನಗೆ ಗೊತ್ತು ಇದು ಎಂಡಲ್ಲಿ ಏನೋ ಮಿಸ್ ಆಗಿರುತ್ತೆ ಅಂದ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಏನೋ ಮಿಸ್ ಆಗಿರುತ್ತೆ ಅಂದ್ಕೊಳ್ಳಿ. ನನಗೆ ಗೊತ್ತು ನಾನು ಇದು ಇಡಲ್ಲ, ಒಂದು ವೈಡ್ ಅಷ್ಟು ಅವಶ್ಯಕತೆ ಇಲ್ಲ ನನಗೆ. ನಾನು ಎಡಿಟಿಂಗ್ ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡು ಇಷ್ಟಿರಲ್ಲ ಅಂದರೆ ಎಂಡ್ ಮಾತ್ರ ತಿರ್ಗಾ ತೊಗೊತೀನಿ, ಒಂದು ಕ್ಲೋಸಪ್ಪಲ್ಲಿ ತೊಗೊತೀನಿ, ಮಿಡ್ಡಲ್ಲಿ ಏನೋ ತೊಗೊತೀನಿ. ಗೊತ್ತಾಯ್ತು. ಫುಲ್ ಮಾಡಿಸಲ್ಲ ನಾನು, ಅದು ನನ್ನ ಸ್ಟೈಲ್. ಮಾಸ್ಟರ್ ಹಂಗಲ್ಲ, ಫುಲ್ ತೆಗಿತಾರೆ, ಫುಲ್ ಮಾಡು ಅಂತಾರೆ. ಕ್ಲೋಸಪ್ ಅಂದ್ರೆ ಫುಲ್ ಮಾಡು ಅಂತಾರೆ. ಅಂದರೆ ಅವ್ರು ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ನಾನು, ಅವರು ಆ ಕಂಟಿನ್ಯೂಟಿ, ಅವ್ರ ಆ ಎನರ್ಜಿ, ಈ ಲಾಸ್ಟಲ್ಲಿ ಈ ಸ್ಟಾರ್ಟಿಂಗಲ್ಲಿ ಹಿಂಗೆ ಆಡಿದ್ರೆ ಎಂಡಲ್ಲಿ ಇಷ್ಟು ಎನರ್ಜಿ ಕಮ್ಮಿ ಆಗೋದು, ಅಷ್ಟೆಲ್ಲ ಯೋಚನೆ ಮಾಡಿರ್ತಾರೆ. ನನಗೆ ಎಷ್ಟು ಬೇಕೋ ಅಷ್ಟು ಆ ಥರ ನಾನು ಶೂಟ್. ಪ್ರಭುದೇವ ಅವರ ಈಗ ಸಿಗ್ನೇಚರ್ ಅಂದರೆ ಏನಂತ ಹೇಳ್ತೀರಾ? ಅದೇ ಅವರ ಒಂದು ಮಾಡ್ತಾರೆ, ಲೆಗ್ ಮೂಮೆಂಟ್ ಒಂದು ಮಾಡ್ತಾರೆ. ಅದೇ ಲೆಗ್ ಮೂಮೆಂಟೇ ಪ್ರಭು ಮಾಸ್ಟರ್ ಅಂದರೆ ಲೆಗ್ ಮೂಮೆಂಟೇ. ಆ ಟೈಮಿಂಗು, ಸಾಂಗಲ್ಲಿ ಟೈಮಿಂಗ್ ಹಿಡಿತಾರಲ್ಲ ಅದು. ಆ್ಯಂಡ್ ನನಗನ್ಸೋದು ಅವ್ರು ಹ್ಯೂಮರ್ ತರ್ತಾರೆ, ಅಲ್ಲೂ ನಗ್ಸೋಕೆ ಪ್ರಯತ್ನ ಪಡ್ತಾರೆ, ಪ್ಲಸ್ ಎಕ್ಸ್ಪ್ರೆಷನ್ಸ್ನ ಕ್ಯಾಪ್ಚರ್ ಮಾಡ್ತಾರೆ ಅಂತ. ಬಿಕಾಸ್ ಅಲ್ಲಿವರೆಗೂ ನಾನು ಅದನ್ನ ಹೆಚ್ಚು ನೋಡಿರಲಿಲ್ಲ. ಅದೇ ಸಾಂಗ್ ಒಳಗಡೆನೆ ಒಂದು ಚಿಕ್ಕ ಚಿಕ್ಕ ಸ್ಟೋರಿ ಪ್ಲೇ ಇರುತ್ತೆ, ಒಂದು ಪ್ಲೇ ಆ್ಯಡ್ ಮಾಡ್ತಾರೆ ಅವರು. ಕರೆಕ್ಟ್ ಕರೆಕ್ಟ್. ಈಗ ಇದರಲ್ಲಿ ಮೀಟದೇನೆ ಇಲ್ಲೂ ಇವ್ರು ಇರಲಿಲ್ಲ, ರವಿಶಂಕರ್ ಸರ್ ಇರಲಿಲ್ಲ. ಆ 3 ದಿನದಲ್ಲಿ ಅವ್ರು ಬಿಜಿ ಇದ್ರು ಯಾವುದೋ ಒಂದು ಗ್ಯಾಪಲ್ಲಿ ಕರ್ಕೊಂಬನ್ನಿ ಅಂತ ಹೇಳಿ ಕರ್ಕೊಂಬಂದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಆ್ಯಡ್ ಮಾಡೋದು. ಅದೊಂದು ಎಕ್ಸಾಕ್ಟ್ಲಿ ಒಳ್ಳೆ ಪಾಯಿಂಟ್ ಅಂದ್ರೆ ನಂಗೆ ಅದು ಕ್ವಶನ್ ಇತ್ತು. ರವಿಶಂಕರ್ ಅವರು ಆ ಹಾಡಿಗೆ ಬರಬೇಕು ಅನ್ನೋ ಡಿಸಿಷನ್ ತಗೊಂಡಿದ್ದು ಪ್ರಭುದೇವ್ ಅವರು. ಈ ಸಾಂಗಲ್ಲೂ ಹಿತ್ತಿಲಕ್ಕ, ಲಕ್ಕಿಲಿ ಬಿಕಾಸ್ ಅವ್ರಿಗೆ ಕತೆ ಗೊತ್ತಿತ್ತು ಕತೆ ಗೊತ್ತಿತ್ತು. ಹಿತ್ತಿಲಕ್ಕ ಸಾಂಗುಗೂ ಅವರ ತಂದೆನ ಕರೆಯೋಣ ಅಂತ ಪ್ಲಾನ್ ಆಗ್ಬಿಟ್ಟಿತ್ತು. ಹೀರೋಯಿನ್ ಅವ್ರ ಅಪ್ಪ ಆ BGM ಅಲ್ಲಿ ಅವ್ರು ಬಂದು ನೋಡ್ತಾ ಇರ್ತಾರೆ, ನನ್ನ ಮಗಳ ಜೊತೆ ಅದರ ಆ್ಯಡ್ ಆಯ್ತು. ಅವರು ಬಂದ್ರು ಸೆಟ್ಗೆ. ಆಮೇಲೆ ನಾವು ವಾಟರ್ದೊಂದು ಪ್ಲಾನ್ ಮಾಡಿದ್ದೆ, ಅದನ್ನ ಬೇಡ ಅಂತ ಹೇಳಿದ್ರು. ನನಗೆ ಅಷ್ಟು ಕತೆ ಗೊತ್ತಿರಲಿಲ್ಲ ನನಗೆ. ನೀರಿಗೆ ಅಂತಿತ್ತು, ಬಟ್ ಆ್ಯಡ್ ಆಗಿದ್ದಿದ್ರೆ ನನ್ನ ನಂತರಲ್ಲಿ ಈಗಿರೋದು. ನನಗೇನಾದರೂ ಮುಂಚೆನೇ ನಾನು ಸಿನಿಮಾ ನೋಡ್ಬಿಟ್ಟಿದ್ರೆ, ಹಿಂಗಿದೆ ಅಂತ ನೋಡ್ಬಿಟ್ಟಿದ್ದಿದ್ರೆ ನಾನು ಏನು ಆ್ಯಡ್ ಮಾಡಿದೆ, BGM ಅಲ್ಲಿ ನೀರಲ್ಲಿ ಆಟ ಆಡ್ತಾಳೆ, ಅವ್ರ ಊರಿಗೆ ಇರೋದೇ ನೀರಿನ ಪ್ರಾಬ್ಲಮ್. ಕರೆಕ್ಟ್. ನಾನು ಬಂದು ಹಲೋ ನೀರಿಲ್ಲ ಬಾ ಅಂತ ಕರೆಕ್ಟ್ ಆ್ಯಡ್ ಮಾಡ್ಬೋದಾಗಿತ್ತು ಅಂತ. ಆಮೇಲೆ ನಾನು ನೋಡುವಾಗ ಅನ್ನಿಸ್ತಾ ಇತ್ತು, ಅಯ್ಯೋ ಪಿಕ್ಚರ್ ನೋಡುವಾಗ ಅನಿಸ್ತು, ಹಿಂಗೆ ಮಾಡ್ಬೋದಾಗಿತ್ತಲ್ಲ ಅಂತ. ಹೌದು. ಕಾಟೇರದಲ್ಲಿ ಯಾವ ಜನ್ಮದ ಗೆಳತಿನ ನೀವೇನಾ? ನಿಮ್ಗೆ ಆ ಥರದ್ದೊಂದು ಸ್ಲೋ ಸಾಂಗ್ ಬಂದಾಗ ಅದನ್ನ ನೀವು ಚಾಲೆಂಜ್ ಆಗಿ ನೋಡ್ತೀರಾ, ಅಥವಾ ಅಯ್ಯೋ ದರ್ಶನ್ ಅವ್ರು ಮತ್ತೆ ಸಿಕ್ಕರು ಬಟ್ ಇವ್ರಿಗೆ ಸ್ಟೆಪ್ಸ್ ಕೊಡೋ ಥರದ್ದು ಏನಿಲ್ವಲ್ಲ, ಸಿಂಪಲ್ ಸ್ಟೆಪ್ಸ್ ಆಗೋಯ್ತಲ್ಲ ಅನ್ನೋ ಥರದ್ದು ಅನ್ಸತ್ತಾ? ಇಲ್ಲ, ಆ ಥರ ಅನಿಸಿಲ್ಲ. ಯೋಚನೆ ಅಲ್ಲ, ಸಾಂಗ್ ಕೇಳಿದ ತಕ್ಷಣ ನಮ್ಗೆ ಚೆನ್ನಾಗಿಲ್ವ ಅಂತಲೇ ಫಸ್ಟ್ ಯೋಚನೆ, ಏನಾಗುತ್ತೆ ಇದು ಅಂತ. ಅವ್ರಿಗೂ ಒಂದಷ್ಟು ಆಪ್ಷನ್ಸ್ ಕಳಿಸಿದೆ ನಾನು, ಅದು ಸುಮಾರು ಆಪ್ಷನ್ಸ್ಗಳು ಡೈರೆಕ್ಟರ್ಗೆ. ಇದು ಮಗ ಇದು ಬೇಡ. ಕೊನೆಗೆ ನನಗೆ ಓಡ್ತಾನೆ ತಲೆಯಲ್ಲಿ ಇದೇ ಮಾಡಬೇಕು, ಅದೊಂದು ಈ ಥರ ಅದೇ ಮಾಡಬೇಕು ಅಂತ. ಒಂದಿನ ಶೂಟಿಂಗ್ ಮಾಡಿಬಿಟ್ಟಿದ್ದೆ, ಬೇರೆ ಸ್ಟೆಪ್, ಅದೇ ಮ್ಯೂಸಿಕ್ಗೆ ಬೇರೆ ಸ್ಟೆಪ್ ಮಾಡಿಬಿಟ್ಟಿದ್ದೆ ನಾನು. ಅದು ವೈಡಲ್ಲಿ ಬರುತ್ತೆ, ಏನು ಮಾಡೋದು ಅಂತ. ಮಾರನೇ ದಿನ ದರ್ಶನ್ ಅವ್ರನ್ನ ಇಟ್ಕೊಂಡು, ಬಟ್ ಅವ್ರಿಗೇನು ಗೊತ್ತಾಗಿಲ್ಲ, ವೈಡಲ್ವಾ, ಡ್ರೋನ್ ಅಲ್ಲಿ ಏನೋ ಶೂಟಿಂಗ್ ಪ್ರಾಬ್ಲಮ್ಗಳೆಲ್ಲ ಏನೋ ಆಯಿತು. ಸರಿ ಮಾರನೇ ದಿನ ಸರಿ ಇದೊಂದು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ನ ಹಂಗೆ ಕನ್ವಿನ್ಸ್ ಮಾಡಿ, ಬಟ್ ಅದು ಇಟ್ಟಾಗೋದು. ರೀಲ್ಸಲ್ಲೆಲ್ಲ ಅದನ್ನೇ ಹೊಡಿತಾರೆ, ನಾವು ಯಾರು ಪ್ರಮೋಟ್ ಮಾಡಲಿಲ್ಲ, ಅದು ಆಟೋಮೆಟಿಕಲ್ಲಿ ಅದೇ ತೊಗೊಂಡ್ಬಿಡ್ತು. 1.5-2 ಲಕ್ಷ ರೀಲ್ಸ್ ಆಯ್ತು ಅದನ್ನು. ಬಟ್ ಅದೇ ಫಸ್ಟ್ ಮ್ಯೂಸಿಕ್ಕಿಗೆ ಸಿಂಕ್ ಆದರೆ ಮಾತ್ರ ಕ್ಲಿಕ್ ಆಗ್ಬಿಡುತ್ತೆ. ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ, ಈಗ ದರ್ಶನ್ ಅವ್ರಿಗೆ ಅವರಿರೋ ಹೈಟಿಗೆ ಎದ್ದು ಕೂರೋ ಸ್ಟೆಪ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ. ಸೊ ಫಿಸಿಕ್ಯಾಲಿಟಿ, ಒಬ್ಬ ಹೀರೋವಿನ ಫಿಸಿಕ್ಯಾಲಿಟಿ ಹಾಗೂ ಡ್ಯಾನ್ಸ್, ಆ ರೀತಿಯಲ್ಲಿ ನನಗೆ ಈಗಿರೋ ಕೆಲವು ಹೀರೋಗಳ ಉದಾಹರಣೆಗಳನ್ನ ತಗೊಂಡು ಅವರಿಗೆ ಯಾವ ರೀತಿಯ ಸ್ಟೆಪ್ಸ್ ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕಾಗತ್ತಾ ನಿಮಗೆ? ಈಗ ದರ್ಶನ್ ಅವ್ರಿಗೆ ವಾಟ್ ಸ್ಟೆಪ್ಸ್ ವರ್ಕ್? ಹ್ಯಾಂಡ್ ಮೂಮೆಂಟ್ಸಾ? ಲೆಗ್ ಮೂಮೆಂಟ್ ಚೆನ್ನಾಗಿ ಕಾಣುತ್ತೆ. ಕೂತ್ ಎದ್ದೇಳೋದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನು ಸೆಟ್ ಆಗ್ತಿತ್ತು? ಅವ್ರಿಗೆಲ್ಲ ಸೆಟ್ ಆಗುತ್ತೆ ಸರ್. ಡ್ಯಾನ್ಸ್ ಅಂದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ಟ್ರೈ ಮಾಡೋದು, ಮಲ್ಕೊಂಡು ಎಲ್ಲ ಟ್ರೈ ಮಾಡ್ಬಿಟ್ಟವ್ರೆ, ಅದೆಲ್ಲ ಟ್ರೈ ಮಾಡ್ಬೋದು. ಇವ್ ಡ್ಯಾನ್ಸ್ ವಿತ್ ತಪ್ಪುನೇ ಅಲ್ವಾ ಅದು? ಫ್ಲೋರ್ ಮಲ್ಕೊಂಡು ಫ್ಲೋರ್ ಮೂಮೆಂಟ್, ಎಲ್ಬೋಲಿ, ಐ ಥಿಂಕ್ ಅದೇ ಆ ಫಿಲಮ್ಗೆನೆ ಫಸ್ಟ್ ಬಂದಿದ್ದೆ ಅದು ಅನ್ಸುತ್ತೆ. ಆ ಸಮಯ ಬಿಟ್ಟಿದೆ. ಅಲ್ಲಿಂದ ಇಲ್ಲ, ಓಪನ್ ಬಾಟಲ್ ಬಿಟ್ರೆ ಯಾಕಂದ್ರೆ ಈ ಕೈ ಇಟ್ಕೊಂಡು ಹೋಗ ಅದೆಲ್ಲ ಒಂದು ಇದು ಮಾಡಿದ್ರು ಕರೆಕ್ಟ್. ರೀಲ್ಸ್ ಎಲ್ಲ ಮಾಡಿ ಸುಮಾರು ಜನ ಮಾಡಿ ಹಾಕಿದ್ರು. ಶಿವರಾಜ್ ಕುಮಾರ್ ಅವ್ರಿಗೆ ಅವರು ಅಷ್ಟೇ. ಇಲ್ಲ ಅಂದ್ರೆ ಡ್ಯಾನ್ಸ್ ಬರುತ್ತೆ ಬರೋಲ್ಲ ಅನ್ನೋದಕ್ಕಿಂತ ಕೆಲವು ಶಿವಣ್ಣನಿಗೂ ಅಷ್ಟೇ. ಶಿವಣ್ಣನಿಗೇನು
ಲೆಗ್ ಮೂಮೆಂಟ್ ಅಷ್ಟು ಇದಾಗಲ್ಲ, ಹ್ಯಾಂಡ್ ಮೂಮೆಂಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ? ಇಲ್ಲ, ಅವ್ರಿಗೆ ಸ್ವಲ್ಪ ಲೈಟರ್ ಮೂಮೆಂಟ್ಸು ಬಟ್ ಗ್ರೇಸ್ಫುಲ್ ಮೂಮೆಂಟ್ಸ್ ವರ್ಕ್ ಆಗಿದೆ. ಎಲ್ಲನೂ ಮಾಡ್ಬೋದು ಸರ್ ನೀವು. ಓಕೆ, ಏನಂದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತಾ? ಕರೆಕ್ಟ್. ನಾವಿರೋ ಬಿಕಾಸ್ ಮಹೇಶ್ ಬಾಬು ಅವರು ಒಂದ್ಸಲ ಹೇಳಿದ್ರು, ನಾನು ಸುಮಾರು ವರ್ಷದ ಮುಂಚೆ, ಅದಾದ್ಮೇಲೆ ಬದಲಾಯ್ತಾ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು ರಾಜು ಸುಂದರಂಗೆ ನಾನು ಯಾಕೆ ಹೋಗ್ತೀನಿ ಅಂದ್ರೆ ಅವ್ರಿಗೆ ನನಗೇನು ಬರುತ್ತೆ, ನನ್ನ ದೇಹಕ್ಕೆ ಏನು ಸೂಟ್ ಆಗುತ್ತೆ ಅಂತ ಗೊತ್ತು, ಹಾಗಾಗಿನೇ ಅವ್ರ ಹತ್ರ ಹೋಗ್ತೀನಿ ಅಂತ. ಬಿಕಾಸ್ ಅದೇ ಮೇನ್ ಸರ್. ಅಲ್ಟಿಮೇಟ್ಲಿ ನಾನು ಏನೇನೋ ಕಂಪೋಸ್ ಮಾಡ್ಬೋದು ಸರ್, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಈ ದರ್ಶನ್ ಸರ್ಗೂ ಒಂದು ಬಿದ್ದು ಗಿದ್ದು ಹಂಗೆ ಮಾಡಿ ಅಲ್ಲಿ ಆಗ್ಬೇಕಲ್ಲ. ಈಗ ಅವರಿರೋ ಫಿಸಿಕ್ಗೆ ದರ್ಶನ್ ಸರ್ಗೆ ಫುಲ್ ಹಿಂಗೆ ಕೈ ಎತ್ತಕ್ಕಾಗಲ್ಲ. ಈಗ ಟೈಟ್ ಕಾಸ್ಟ್ಯೂಮು ಫಿಟ್ಟಿಂಗ್ ಹೊಲ್ದಿರ್ತಾರೆ, ಅದ್ರಲ್ಲಿ ಹಿಂಗೆ ಹೋಗೋದೇ ಇಲ್ಲ, ಅದು ಇಲ್ಲೇ ಲಾಕ್ ಆಗ್ಬಿಟ್ಟಿರುತ್ತೆ. ಹೆಂಗೆ ಮಾಡ್ತೀರಾ ಅವಾಗ? ಸ್ಟೆಪ್ ಚೇಂಜ್ ಮಾಡಲೇಬೇಕಾಗತ್ತೆ. ಈಗ ನಾವು ಯಾವ ಜನಮತ ಗೆಳತಿ ನಾನು ಕಂಪೋಸ್ ಮಾಡಿರೋದು 1 2 3 4 ಇಲ್ಲಿ, ದರ್ಶನ್ ಸರ್ ಇಲ್ಲೇ ಮಾಡೋದು, ಅದು ಕೈ ಎತ್ತಕ್ಕಾಗಲ್ಲ. ಅವಾಗ ಅಲ್ಲ, ಹಂಗೆ ಮಾಡಲೇಬೇಕಾಗತ್ತೆ. ಸೊ ಅವ್ರಿಗೆ ಏನು ಚೆನ್ನಾಗಿ ಕಾಣುತ್ತೆ ಅನ್ನೋದೇ ಫೈನಲಿ ಮ್ಯಾಟ್ರ್ ಆಗೋದು. ಈಗ ನಾನು ಟ್ಯಾಲೆಂಟ್ ಇದೇನಿ ಅಂತ, ಕಂಪೋಸ್ ಮಾಡೋ ಟ್ಯಾಲೆಂಟ್ ಇದೆ ಅಂತ ತೋರ್ಸಕ್ಕೆ ಹೋದ್ರೆ ಸಾಂಗ್ ಹಾಳಾಗುತ್ತೆ. ನನಗೆ ಇದೊಂದು ಆನ್ ಲೈಟರ್ ನೋಟ್ ಕೇಳ್ತೀನಿ, ಯಾಕಂದ್ರೆ ನೋಡಿದಾಗಲೆಲ್ಲ ಅನ್ಸೋದು ಈ ಡ್ಯಾನ್ಸ್ ಅಸಿಸ್ಟೆಂಟ್ಗಳು, ಗ್ರೂಪ್ ಡ್ಯಾನ್ಸರ್ಸು ಎಷ್ಟು ಪಾಸ್ಪೋರ್ಟ್ಗಳು ಫಿಲ್ ಆಗಿರ್ಬೋದಲ್ವಾ ಅವ್ರದ್ದು. ಈಗ ಫಾರಿನ್ ಲೊಕೇಶನ್ ಹಾಡ್ಗಳು ಸ್ವಲ್ಪ ಕಡಿಮೆ ಆಗಿದೆ, ಈಗ ಹೌದು ಕಮ್ಮಿ ಆಗಿದೆ ಆಕ್ಚುಲಿ. ಬಟ್ 90s ಅಲ್ಲಿ ಅರ್ಲಿ 2000s ಅಲ್ಲಿ ನಾನು ಅದೇ ಅನ್ಕೊಳ್ಳಿ, ಎಷ್ಟು ಪಾಸ್ಪೋರ್ಟ್ ಬುಕ್ಗಳು ಖಾಲಿ ಆಗಿರ್ಬೋದು ಇವ್ರದ್ದು. ಇವರು ಇಮ್ರಾನ್ ಮಾಸ್ಟರ್ ತುಂಬಾ ಹೋಗೋರು ಫಾರಿನ್ಗೆ. ಧನಂಜಯ ಅಂದ್ಬಿಟ್ಟು ಮುಂಚೆ ಅಸಿಸ್ಟ್ ಮಾಡ್ತಾರೆ ಅವ್ರಿಗೆ, ಈಗ ಮಾಸ್ಟರ್ ಆಗಿದ್ದಾರೆ. ಅವ್ರದ್ದು ಪಾಸ್ಪೋರ್ಟೇ ನಾವು ಯಾವುದೋ ನಾನು ಮಲೇಷ್ಯಾಗೆ ಹೋದಾಗ ಅಪ್ಪು ಸರ್ ಸಾಂಗಿಗೆ ಹೋಗಿದ್ವಿ, ಅದು ಬೋಣಿ ಆಗದ ಹೃದಯ, ಆ ಸಾಂಗಿಗೆ ಗ್ರೂಪ್ ಡ್ಯಾನ್ಸರ್ ನಾನು. ಅವ್ರದ್ದು ಆಲ್ರೆಡಿ ಪಾಸ್ಪೋರ್ಟ್ ಫಿಲ್ ಆಗಿ 2 ಅಟ್ಯಾಚ್ ಮಾಡಿದ್ರು, ಹಿಂಗೆ ಇಷ್ಟು ದಪ್ಪ ಆಗ್ಬಿಟ್ಟಿತ್ತದು. ಅವಾಗೆಲ್ಲ ಏನೋ ಸ್ಟಿಕ್ಕರ್ ಎಲ್ಲ ಅಂಟಿಸೋರು ಅನ್ಸುತ್ತೆ ಒಳಗೆ, ಈಗ ಸೀಲ್ ಏನೋ ಹೊಡಿತಾರೆ ನಮಗೆ, ಅದು ಇಷ್ಟಪ್ಪ ಆಗ್ಬಿಟ್ಟಿತ್ತು ಅದು. ಅಯ್ಯಪ್ಪ ಎಷ್ಟು ಕಡೆ ಓಡಾಡೋದು. ಆಮೇಲೆ ಬ್ಯಾಗ್ ಫುಲ್ ಅದೇನು ಟ್ರಾಲಿ ಬ್ಯಾಗ್, ಸ್ಟಿಕ್ಕರ್ಗಳು ಫುಲ್ ಸ್ಟಿಕ್ಕರ್, ಬ್ಯಾಗ್ ಸ್ಟಿಕ್ಕರ್ ಡಿಸೈನ್ ಆಗ್ಬಿಟ್ಟಿರ್ತಾವೆ. ಚೆನ್ನಾಗಿತ್ತು ಮುಂಚೆ. ಬಟ್ ದಟ್ ಇಸ್ ಆಲ್ಸೋ ನೈಸ್ ಇನ್ಸೆಂಟಿವ್ ಅಲ್ವಾ ಒಬ್ಬ ಗ್ರೂಪ್ ಡ್ಯಾನ್ಸರ್ಗೆ ಅಲ್ವಾ? ಫಾರಿನ್ ಲೊಕೇಶನ್ಸ್ ಹೋಗೋದು ಕೂಡ ಅದು ಒಂದು ಕಿಕ್ಕೆ. ಹೌದು ಅಲ್ವಾ? ಹೌದು. ಈಗ ಅದೇ ಡ್ಯಾನ್ಸರ್ಸ್ ಹೋದ್ರೂ ಫಾರಿನ್ಗೆ ಹೋದ್ರೆ ತ್ರಿಬಲ್ ಪೇಮೆಂಟ್, ಇಲ್ಲಿನ ಪೇಮೆಂಟ್ ಇರಲ್ಲ. ಏನು ಕೊಡ್ತಾರೋ ತ್ರಿಬಲ್ ಇರುತ್ತೆ. ನಾನು ಡ್ಯಾನ್ಸರ್ ಆಗಿದ್ದಾಗಲೇ ಏನು ಡ್ಯಾನ್ಸರ್ ಕಾರ್ಡ್ ತೊಗೊಂಡು ಏನು ಮಾಡೋದು ಅಂತ ತೊಗೊಂಡಾದ್ಮೇಲೆ ನಮ್ಮ ಮನೇಲಿಂದ ಯಾವುದೋ ಮೈಸೂರಿಗೋ ನಾರ್ತ್ ಸೈಡ್ ಎಲ್ಲೋ ಕರ್ಕೊಂಡೋದ್ರು, ಎಲ್ಲೋ ಶೂಟಿಂಗ್ಗೆ, ಭೀಮಾ ತೀರದಲ್ಲಿ ಸಾಂಗ್. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ತಾ ಜರ್ನಿ ಬಾಟ ಅಂತನೋ ಏನೋ 200 ರೂಪಾಯಿ ಕೊಡೋರು. ಚೆನ್ನಾಗಿದ್ದಲ್ಲ ಇದು ಅಂತ. ಅಲ್ಲಿಂದ ವಾಪಸ್ ಬರೋಕೆ ಜರ್ನಿ ಬಾಟ ಅಂತ ತಿನ್ನೋರು. ಆಮೇಲೆ ಅಲ್ಲಿ ಡೈಲಿ ಕನ್ವಿನ್ಸ್ದ ಕೊಡೋರು. ಅಲ್ಲಿ ಅಂತಲ್ಲ, ಎಲ್ಲ ಸಿನಿಮಾದಲ್ಲೂ ಕೊಡ್ತಾರೆ. ಚೆನ್ನಾಗಿದೆ ಅಲ್ಲ, ಎಲ್ಲ ಡೈಲಿ ದುಡ್ಡು ಕೊಡ್ತಾರೆ, ಏನೋ ಖರ್ಚು ಸಣ್ಣ ಪುಟ್ಟ ಖರ್ಚು ನಡೆಯುತ್ತೆ ಅಂತ. ಹಂಗೆ ಚೆನ್ನಾಗಿದೆ. ಸೊ ಈಗ ಹಿತ್ತಲಕ್ಕೆ ಕರಿಬೇಡ ಮಾವ ಬ್ರೇಕ್ ಡೌನ್ಗೆ ಹೋಗ್ಬೋಣ. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಯಾರು ಹಾಡನ್ನು? ಭಟ್ರೆ. ಭಟ್ರೆ ಸರ್ ಏನಂತ ಹೇಳಿದ್ರು? ಸಾಂಗ್ ಇದು ಕಣ, ಹೀರೋಯಿನ್ನು ನಿಷ್ಠುಕ ಹೀರೋಯಿನ್ನು ಮಾಸ್ಟರ್ ಹಾಡೋದು ಅಂತ. ನಾನು ಓಕೆ ಎಲ್ಲ ಒಂದು ಕಂಪೋಸ್ ಮಾಡಿ ಢಾಡ ಅಂತೆಲ್ಲ ಕಂಪೋಸ್ ಮಾಡಿಬಿಟ್ಟು BGM ಮಾಡಿಬಿಟ್ಟಿದ್ದೆ ಫಸ್ಟು. ಅಷ್ಟು ಮಾತ್ರ ನಾನು ಫಸ್ಟ್ ವಿಡಿಯೋ ಮಾಡಿಬಿಡ್ತೀನಿ, ಮರಿಬಾರ್ದು ಅಂತ, ಯಾವತ್ತಾದರೂ ಬೇಕಾಗುತ್ತೆ ಅಂತ. ಮಾರನೇ ದಿನ ಮಾಸ್ಟ್ರಿಗೆ ಒಂದು ಮೆಸೇಜ್ ಮಾಡಿದೆ, ಮಾಸ್ಟರ್ ಈ ಥರ ಸಾಂಗ್ ಕಳಿಸಿದ್ದಾರೆ, ಇನ್ಫಾರ್ಮ್ ಮಾಡೋಕ್ಕಲ್ಲ, ಸಾಂಗ್ ಕಳಿಸಿದ್ದಾರೆ ಅಂತ. ಮಾಸ್ಟ್ರು ಫೋನ್ ಮಾಡಿದ್ರು, ಯಾರು ಹೇಳಿ ಕಳಿಸಿದ್ದು ನಿಮಗೆ ಅಂತ. ಹಿಂಗೆ ಡೈರೆಕ್ಟ್ರು ಕಳಿಸಿದ್ರು ಅಂದೆ. ಹೌದಾ? ಇಲ್ಲ ಭೂಷಣ್, ನಾನು ಬೇರೆ ಮಾಸ್ಟರ್ ಕೊಡೋಣ ಅಂತಿದ್ದೀನಿ ಅಂತ. ಛೇ ಹೋಯ್ತಲ್ಲಪ್ಪ, ಇಲ್ಲಿವರೆಗೂ ಬಂದು ಹೊಟ್ಟೋಯ್ತಲ್ಲಪ್ಪ ಅಂತ ಅಂದ್ಕೊಂಡು, ಹೌದಾ ಹೆಂಗೆ ನನಗೇನು ಹೇಳ್ಬೇಕು ಗೊತ್ತಾಗಿಲ್ಲ. ಇಲ್ಲ, ಯಾಕಂದರೆ ಬೇರೆಯವರೆಲ್ಲ ಕಾಯ್ತಾ ಇರ್ತಾರಲ್ವಾ, ಸುಮಾರು ಜನ ಕಾಯ್ತಾ ಇರ್ತಾರೆ ಮಾಸ್ಟರ್. ಅಷ್ಟರಲ್ಲಿ ನೀವು ಡಿಗ್ರಿ ಮಾಡಿಬಿಟ್ಟಿದ್ರಾ? ಇನ್ನೂ ಇಲ್ಲ, ಮಾಡಿರಲಿಲ್ಲ, ಅದು ಲಾಸ್ಟ್ ಸಾಂಗ್. ಸರಿ, ಹಿಂಗೆ ಕಳಿಸ್ಬಿಟ್ರು. ಅಯ್ಯೋ ಹಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಆಗೋಯ್ತು. ನಮ್ಗೆ ಮೀಟದೇನೆ ವೀಣೆ ಒಂದು ಅದರಲ್ಲಿ ನಾನು ಮಾಡಿದ್ರಿ. ಸರಿ, ನಾನು ಮಾಡಿದ್ದು ಮಾಡಿಲ್ಲ ಅದರಲ್ಲಿ. ಈಗ ಏನೋ ನಾವು ಮಾಡಿಸಿದ್ರೆ ಓಕೆ, ನಾವು ಮಾಸ್ಟರ್ ಮಾಡಿದೀವಪ್ಪ ಸಾಕು, ಏನು ಇಲ್ವಲ್ಲಪ್ಪ ಅಂದ್ಕೊಂಡು ಅಷ್ಟೇ ಹೋಗಿ ಬಿಟ್ಬಿಟ್ವಿ ಅಷ್ಟೇ. ಇನ್ನು ಆಗಲ್ಲ ಬಿಡು ನಮಗೆ ಅಂತ. ಯಾವಾಗ ಬರುತ್ತೋ ಬರಲಿ, ಇನ್ನೇನು ಇದೇ ಬೇಡ ಅಂದ್ರೆ ಇನ್ನೇಲಿ ಕೊಡ್ತಾರೆ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ನಾನು. ಬಟ್ ಮಾರೋ ದಿನ ಇದು ಮಾಡಿದ್ನಲ್ಲ ಸರ್, ಆದರೂ ಕಂಪೋಸ್ ಮಾಡಿಬಿಟ್ಟಿದ್ದೆ, ನಿಮ್ಗೆ ಹೇಳ್ದಿರಾ ಸಾರಿ ಅಂದ್ಬಿಟ್ಟು ಒಂದು ಕಳಿಸಿದೆ ವಿಡಿಯೋ. ಅದು 1 ಟೈಮ್ ವಾಚ್ ಮಾತ್ರ ಮಾಡಿಬಿಟ್ಟು ಇರಲ್ಲ, ಫೋನಲ್ಲಿ ಹೊಟ್ಟೋಗುತ್ತಲ್ಲ, ಒಂದ್ಸಲಿ ನೋಡಿದ್ಮೇಲೆ ಕಳಿಸಿದ್ದೆ. ಅದು ನೋಡ್ಬಿಟ್ಟು ಅವರು ಬಟ್ ಗುಡ್ ಭೂಷಣ್ ಅಂತ ಕಳಿಸಿದ್ರು ಅಷ್ಟೇ. ಸುಮ್ಮನೆ ಆಗೋಗ್ಬಿಟ್ಟೆ ನಾನು. ಆಮೇಲೆ ಏನೇನಾಯಿತು ಹೇಳಿದ್ರು ಮಾಸ್ಟ್ರೆ, ಶ್ಯಾಮ್ ಅಂತ ಫೋನ್ ಮಾಡಿದ್ರು. ಅವರು ಮಾಡಿ ಈ ಥರ ಮಾಸ್ಟ್ರು ಇದರಲ್ಲಿ ಏನು ಇನ್ವಾಲ್ವ್ ಆಗಲ್ಲ, ನಾನು ಇದಕ್ಕೆ ಪ್ರೀವಿಯಸ್ ಸಾಂಗ್ ಎಲ್ಲ ವೀಡಿಯೋಸ್ ಕಳಿಸ್ತಾ ಇದ್ದೆ ಮಾಸ್ಟ್ರಿಗೆ. ಅವ್ರು ಹೇಳಿದ್ರು, ಮಾಸ್ಟ್ರ್ ಏನು ಇನ್ವಾಲ್ವ್ ಆಗಲ್ಲ, ಬೇರೆ ಶೂಟಿಂಗಲ್ಲಿದ್ದಾರೆ. ಮುಸಾಸಿ ಅಂತ ಸಿನಿಮಾ, ಅದರದ್ದು ಸಾಂಗ್ ಶೂಟಲ್ಲೇ ಇದ್ರಲ್ಲಿ
ಸ್ಯಾಂಡಿ ಮಾಸ್ಟರ್ ಮಾಡ್ತಾಯಿದ್ರು, ಇನ್ವಾಲ್ವ್ ಆಗಲ್ಲಂತೆ, ನೀವು ಸುಮ್ಮನೆ ಕಂಪೋಸ್ ಮಾಡಿ ಕಳಿಸ್ತಾ ಇರಿ ಮಾಸ್ಟ್ರಿಗೆ ವೀಡಿಯೋ ಅಂತ. ನಾನು ಡೈಲಿ ಕಂಪೋಸ್ ಮಾಡೋದು, ವಿಡಿಯೋ ಕಳಿಸೋದು. ಮಾಸ್ಟ್ರ್ ಯಾವುದಕ್ಕೂ ರಿಪ್ಲೈ ಇಲ್ಲ. ನಮಗೆ ಏನಪ್ಪ ಮಾಸ್ಟ್ರು ಅಂದರೆ ಇದಕ್ಕೆ ಮುಂಚೆ ಎಲ್ಲ ಹೇಳೋರು, ಇದು ಬೇಡ ಭೂಷಣ್ ಇದಿರಲಿ, ಇದು ಬೇಡ ಭೂಷಣ್ ಇದಿರಲಿ ಅಂತ ಹೇಳೋರು. ಏನು ರೆಸ್ಪಾಂಡ್ ಮಾಡ್ತಾನೆ ಇಲ್ವಲ್ಲ, ಇಂಟ್ರೆಸ್ಟ್ ಇಲ್ವ ನಾವು ಮಾಸ್ಟ್ರ್. ಯಾಕಂದರೆ ಮುಂಚೆನೇ ಹೇಳಿದರು ಬೇರೆಯವ್ರಿಗೆ ಕೊಡಬೇಕು ಅಂತ, ಏನೋ ಕಂಪ್ನಿ ಕಡೆಯಿಂದ ಫೋರ್ಸ್ ಮಾಡಿ ಮಾಡಿಸ್ಬಿಟ್ರಾ ಏನು ಕತೆ ಅಂದ್ಬಿಟ್ಟು ನಾನು ಬೇಜಾರಲ್ಲೇ ಇದ್ದೆ, ಅಯ್ಯೋ ಹೋಯ್ತಲ್ಲಪ್ಪ ನಮ್ಮ ಇದು ಅಂತ. ಆಮೇಲೆ ಇಲ್ಲಿಗೆ ಬಂದು 2 ಡೇಸ್ ಏನೋ ಬಂದು ರಿಹರ್ಸಲ್ ಮಾಡಿದ್ರು. ಆ ಪಕ್ಕ ಇಂಟ್ರೆಸ್ಟಾಗೆ ಅವರು ಕೆಲಸ ಇಂಟ್ರೆಸ್ಟ್ ಇದೆಯೋ ಇಂಟ್ರೆಸ್ಟ್ ಇಲ್ವೋ. ಇದೇ ಸ್ಟುಡಿಯೋಗೆ ಬಂದಿದ್ರು. ಇದೇ ಇಲ್ಲಿ ಬಂದರು, 2 ದಿನಕ್ಕೆ ಇದ್ದಂಗೆ ಬಂದರು. 1 ದಿನ ರಿಹರ್ಸಲ್ ಫುಲ್ ಅವ್ರು ಕಲ್ತರು. ಎಷ್ಟು ಅವರ್ ಇರತ್ತಾ ರಿಹರ್ಸಲ್ಲು? ಅವ್ರು ಕಲ್ತಾರೆ. ಒಂದು ಬೆಳಿಗ್ಗೆ 10 ಗಂಟೆಗೆ ನಾವು ಬಂದರು. 10 ಗಂಟೆಗೆ ಬಂದು ಈವ್ನಿಂಗ್ವರೆಗೂ ಇದ್ರು, 3-4 ಗಂಟೆವರೆಗೂ ಇದ್ರು. ಸರಿ. ಊಟನೇ ಇಲ್ಲೇ ಮಾಡಿದ್ರು. 4 ಗಂಟೆವರೆಗಿದ್ದು ಫುಲ್ ಕಲಿತು ಅವ್ರು ಪಕ್ಕ ಆಗಿ ಮಿಕ್ಕಿದ್ದು ನಾಳೆ ಮಾಡ್ತೀನಿ ಅಂತೇಳಿ ತಿರ್ಗಾ ನಾಳೆ ಬಂದರು. ನಾಳೆ ಹೀರೋಯಿನ್ ಬಂದಿದ್ರು. ಅಷ್ಟರಲ್ಲಿ 1 ವಾರ ರಿಹರ್ಸಲ್ ಮಾಡಿದೆ ಹೀರೋಯಿನ್. ಮಾರನೇ ದಿನ ಬಂದು ಅದೇನು ಸಣ್ಣ ಚೇಂಜಸ್ ಏನೇನು ಹೇಳಿದೆ ನಾನು, ಅದೆಲ್ಲ ಮಾಸ್ಟರ್ ಬಂದಮೇಲೆ ಚೇಂಜ್ ಮಾಡಿ. ಸರಿ. ಸೊ ನೀವು ಕೊರಿಯೋಗ್ರಾಫರು, ಅವರು ಡ್ಯಾನ್ಸ್ ಡೈರೆಕ್ಟರು, ಇದಕ್ಕೂ ಕೂಡ ಹಿತ್ತಲಕ್ಕೆ ಕೂಡ. ಹೌದು. ಬಟ್ ಬೇಸಿಕಲಿ ಡ್ಯಾನ್ಸ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವ್ರ ಐಡಿಯಾಸ್ ನಿಮಗೆ ಕೊಟ್ಟಿಲ್ಲ. ಇದರಲ್ಲಿ ಏನು ಅವ್ರೇನು ಇನ್ವಾಲ್ವ್ ಆಗಿಲ್ಲ. ಅವರು ಅಪ್ರೂವಲ್ ತರ ಇದು ಓಕೆ ಇದೆಯಾ ಓಕೆ ಇಲ್ವಾ ಅಂತ. ಬಟ್ ಮೀಟದೇನೆ ವೀಣೆ ಅವ್ರದ್ದು, ಕಂಪ್ಲೀಟ್ಲಿ ಅವ್ರದ್ದು. ನೀವು ಎಕ್ಸಿಕ್ಯೂಟ್ ಮಾಡಿಕೊಟ್ರಾ? ನಾನು ಜೊತೆಲಿ ಅಸಿಸ್ಟೆಂಟ್ ತರ ಆಕ್ಚುಲಿ. ಗೊತ್ತಾಯ್ತು. ಅಂಡ್ ನೀವು ಪ್ರಭುದೇವ ಅವ್ರ ಜೊತೆ ಫಸ್ಟ್ ಕೆಲಸ ಮಾಡಿದ ಹಾಡೇ ಅದು? ಹೌದು. ನಿಮ್ಮ ಲೈಫಲ್ಲೇ ಫಸ್ಟ್ ಹಾಡೋದು ಅಲ್ವಾ? ಓಕೆ. ಮೀಟದೇನೆ ನಾನು ಡ್ಯಾನ್ಸ್ ಕಲ್ತಿದ್ದು ಅದೇ, ಅಂದರೆ ಶಿವಣ್ಣನ ಸಾಂಗ್. ಇದು ಶಿವಣ್ಣನ ಸಾಂಗ್ ಜೊತೆನೆ ಅದೇ ಥರ ಅವ್ರ ಜೊತೆ. ಕರೆಕ್ಟ್. ಈಗ ಇಲ್ಲಿ ನನಗನ್ಸಿದ್ದು ನೀವು ಹೇಳಿದ್ದು ಈ ಶುರುವಾಗೋದು ಈ ಎಕ್ಸ್ಪ್ರೆಷನ್ಸ್ ಇಂದ ಅಲ್ವಾ? ಇದು ನಿಮ್ಮ ಐಡಿಯಾ ಆಗಿರ್ಲಿಲ್ಲ? ಇಲ್ಲ ಮಾಸ್ಟರ್ ಐಡಿಯಾ. ಇದು ಅವರ ಐಡಿಯಾ. ನಿಮ್ಮ ಐಡಿಯಾ ಬೇರೆ ಇತ್ತು? ನನ್ನ ಐಡಿಯಾ ಅಂದರೆ ಸೇಮ್ ಎಕ್ಸ್ಪ್ರೆಷನ್ನೇ. ಇದು ನಾನೇನು ಮಾಡಿದೆ, ಸೀನ್ನೇ ಇದರಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೆ. ಇವರು ಹೆಂಚೇನು ತೆಗೆದ್ಬಿಟ್ಟು ನೋಡ್ತಾರೆ, ಅವಳು ಕರೆಯೋದು, ಅಲ್ಲಿಂದ ಸೇಮ್ ಅಲ್ಲಿಂದ ಇವರು ಕೌಂಟ್ರ್ ಥರ ಮಾಡಿದ್ದೆ ನಾನು. ಅದೇನಾಯಿತು, ಸೀನಲ್ಲಿ ಬಂದ್ಬಿಡ್ತು. ಅದನ್ನು ಸೀನ್ಗೆ ಹಾಕ್ಬಿಟ್ರು. ಅದನ್ನು ಸೀನ್ಗೆ ಹಾಕಿದ್ಮೇಲೆ ಇದನ್ನು ಇಲ್ಲಿಂದ ಮಾಸ್ಟರ್ ಡೋರ್ ಓಪನ್ನು, ಸಾಂಗು, ಸೆಟ್. ನಾನು ಸೆಟ್ ರಿವೀಲಿಂಗ್ ಆ ಥರ ಇಟ್ಟಿದ್ದೆ, ಇದು ಡೈರೆಕ್ಟ್ ಇಲ್ಲಿಂದ. ಬಟ್ ಇದು ಡಿಸೈಡ್ ಆಗಿದ್ದು ರಿಹರ್ಸಲ್ ಬಂದಾಗ ಆನ್ ಸೆಟ್, ಆನ್ ಸ್ಪಾಟಲ್ಲೇ, ಅಲ್ಲೇ ಟೈಮಿಂಗ್, ಅದೆಲ್ಲ ಟೈಮಿಂಗ್ ಎಲ್ಲ ಆನ್ ಸ್ಪಾಟಲ್ಲೇ. ಸರಿ. ಆಮೇಲೆ ನಾನು ಇನ್ನೊಂದು ಹೇಳಿ, ಸ್ಪಾಟಲ್ಲಿ ನಿಮಗೆ ನಾಗರ ಮೇಲೆ ಕಳಿಸ್ತಾ ಇರುತ್ತಾ ಇದು ಹಾಡು? ಹೌದು, ನಾಗರದಲ್ಲಿ ಹಾಕಿ. ಆ್ಯಂಡ್ ಅಲ್ಲಿ ಬಂದಿರೋ ಟ್ರ್ಯಾಕೆ ಮೋಸ್ಟ್ಲಿ ಸೇಮ್ ಅಲ್ವಾ? ಅಲ್ಲ, ಫೈನಲ್ ಹಾಡು ಮಿಕ್ಸ್ ಮಾಸ್ಟರ್ ಎಲ್ಲ ಆಗಿರಲ್ಲ, ಟ್ರ್ಯಾಕ್ ಬಂದಿರುತ್ತೆ, ಅದರಲ್ಲಿ ಮಾಡಬೇಕು. ಬಟ್ ಒಂದು ರೇಂಜ್ಗೆ ಆಗಿರುತ್ತೆ. ಕರೆಕ್ಟ್. ಮಾಸ್ಟ್ರು ಮಾಡೋ ಸಾಂಗ್ಗಳಿಗೆ ಫೈನಲ್ ವರ್ಷನ್ ಕೊಟ್ರೇ ಒಳ್ಳೇದು. ಕೆಲವೊಂದು ಈಗೇನೋ ಸಾಂಗಲ್ಲಿ ಏರುಪೇರು ಇರುತ್ತೆ, ಕೆಲವೊಂದು ಬೀಟ್ಸ್ ಕೇಳಿಸಲ್ಲ. ಮಿಕ್ಸ್ ಮಾಸ್ಟರ್ ಆದ್ಮೇಲೆ ಅದೆಲ್ಲ ಕೇಳಿಸ್ತಾ ಇರುತ್ತೆ, ಅದಕ್ಕೆ ನಾವು ಕಂಪೋಸ್ ಮಾಡಿರಲ್ಲ. ಮಾಸ್ಟರ್ ಮಾಡ್ತಾರೆ ಅಂತಲ್ಲ ನಾನು ಮಾಡೋವಾಗ್ಲೂ ನಾನು ಅಷ್ಟೇ, ರಿದಮ್ ಯಾವ ಪ್ಯಾಟ್ರನ್ನು ಅಲ್ಲಿ ಈಗೇನೋ ಒಂದು ಲಿರಿಕ್ಸ್ ಅಂತಿದ್ರೆ ನಾನು ಹಿಂಗೆ ಮಾಡಿದೆ, ಆದರೆ ಅದಲ್ಲಿ ಇಲ್ಲ ಅಂದರೆ ಮಾಡಲ್ಲ ನಾವು. ಜನರಲ್ ಆಗಿ ಅಂತ ಅಂದ್ಬಿಡ್ತೀವಿ. ಅದು ಇದ್ರೆ ಒಳ್ಳೇದು. ಫೈನಲ್ ಬಂದರೆ ಎಲ್ಲದಕ್ಕೂ ಕಂಪೋಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಇನ್ನೂ ಕೇಳೋಕ್ಕೆ ನೋಡೋಕೆ. ಈಗ ಇಲ್ಲೊಂದು ಸಣ್ಣ ಕಟ್ಟು ಬಂತು, ಇದು ಆಯ್ತಾ? ಅದು ಯಾಕೆ ಬೇಕಿತ್ತು? ಅದು ಚೇಂಜ್. ಅಲ್ಲಿ ನಿಶ್ವಿಕಾ ಅವರೇ ಅಲ್ಲ ಸ್ಟ್ರೇಟ್ ಆಗಿ ಗಡಗಡಕ್ಕೆ ಬರ್ಬೋದಿತ್ತಲ್ಲ ಅಂತ. ಅಲ್ಲ, ಹಂಗೂ ಬರ್ಬೋದು. ನಿಮ್ಮ ಈಗ ಏನಾಗುತ್ತೆ, ಇಷ್ಟೊತ್ತು ನಿಶ್ವಿಕಾ ಇದ್ರು ವೈಡಲ್ಲಿ, ನೆಕ್ಸ್ಟ್ ಗಡಗಡ ಬಂದರೆ ಇಮಿಡಿಯೇಟ್ ಸ್ಟಾಪ್ ಲಾಕ್ ಥರ ಆಗುತ್ತೆ. ಟ್ರಾನ್ಸಿಷನ್ಗೆ ಬೇಕು ಅಂತ ಕ್ಲೋಸ್-ಅಪ್ಸ್ ತೆಗೆದೆ, ಅದಕ್ಕೆ ಕೆಲವು ಸುಮ್ಮನೆ ರಿಯಾಕ್ಷನ್ ಹಾಕ್ಬಿಟ್ಟು ನೆಕ್ಸ್ಟ್ ವೈಡ್ ಬರ್ತೀವಿ ಅಂದರೆ. ಸೂಪರ್, ಒಳ್ಳೆ ಟೆಕ್ನಿಕ್. ಓಕೆ, ಈಗ ಗಡಗಡ ನಡು ಬಿಸಿ ಹೊಡಿ ನಿನ್ನಡ, ಅಲ್ಲಿ ಗಡಗಡಲೇ ಒಂದು ಬೀಟ್ ಇದೆ, ಕರೆಕ್ಟ್? ಸೊ ಅದನ್ನ ಬಳಸ್ಕೊಂಡು ಆ ರೀತಿಯ ಒಂದು ಸ್ಟೆಪ್ ಮಾಡ್ತೀರಾ? ಹೌದು. ಅದು ಹೆಂಗಾಗುತ್ತೆ ಅಂದರೆ, ಈ ಕಂಪೋಸಿಂಗ್ ಟೈಮಲ್ಲಿ ಈಗ ಅದು ಒಂದು ಕಡೆ ಲಿರಿಕ್ಗೆ ಹೋಗ್ತೀವಿ, ಆಮೇಲೆ ಬೀಟ್ ಹಿಡಿತೀವಿ, ಗಡ 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 ದಿಟ್ಟ ಡುಮ್ ಹಂಗೆ. ಬಟ್ ಅದು ಅಷ್ಟು ಗೊತ್ತಾಗಲ್ಲ. ನಾವು ಕಂಪೋಸಿಂಗ್ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ, ಓ ಯಾವ್ದಕ್ಕೆ. ಲಿಫ್ಟ್ ಅದಾದ್ಮೇಲೆ ಬರುತ್ತಲ್ಲ ನಿಶ್ವಿಕಾ ಅವ್ರನ್ನ ಲಿಫ್ಟ್, ಅದು ರಿದಮ್ ಮೇಲೆ ಹೋಗ್ತೀವಿ, ಬಟ್ ಅದು ಲಿರಿಕ್ಸ್ಗೂ ಇರುತ್ತೆ. ಗಡ 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 ಸಂಗಮರ್ಮರಿ, ಅದು ರಿದಮ್ ಹೆಂಗ್ ಬರುತ್ತೆ ಅಲ್ಲಿ ಚೇಂಜ್ ಆಗುತ್ತೆ, ಡಂಗ್ ಕಟಾಕ್ ಡಂಗ್ ಕಟಾಕ್ ಹಂಗ್ ಬರುತ್ತೆ. ಸೊ ಆ ರಿದಮ್ಗೆ ಎಷ್ಟು, ಅದು ಅವಾಗಲೇ ಹೇಳಿದೆ, ರಿದಮ್ ಏನು ಕೇಳುತ್ತೆ ಹಂಗೆ ಸ್ಟೆಪ್ಸ್ ಹಾಕ್ಲೇಬೇಕಾಗುತ್ತೆ. ನೀವು ಕುಣಿದು ಕುಣಿದು ಆ ಸಾಂಗಲ್ಲಿ ಎಲ್ಲೋ ಎಕೋ ಕೇಳೋದು, ನೀವು ಹಂಗೆ ವೈಡ್ ತೋರಿಸಿದ್ರೇನೆ ಅದು ಓ ಇದು ಸೂಟ್ ಆಗೋದು ಅನಿಸುತ್ತದೆ. ಯಾಕಂದ್ರೆ ಹಂಗಿಲ್ಲ, ಅದಕ್ಕೆ ಹಂಗೆ ಮಾಡಿದವ್ರಿಗಾಗಲ್ಲ, ಇದಕ್ಕೆ ಹಿಂಗೆ ಮಾಡಿದವ್ರಿಗಾಗಲ್ಲ ಆ ಥರ. ಸರಿ. ಈಗ ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ಲೈಟ್ಸ್ ಇದೆ,
ಇದ್ರಲ್ಲಿ ನಿಮ್ದು ಏನಾದ್ರು ಇನ್ಪುಟ್ಸ್ ಇರತ್ತಾ ಇಲ್ಲ ಇರುತ್ತೆ ನಮ್ಗೆ ಎಷ್ಟು ಲೈಟ್ ಬೇಕು ಎಷ್ಟು ಲೈಟ್ ಬೇಡ. ಹಾ ಈ ಕಡೆ ಎಲ್ಲ ಲೈಟ್ ಇದ್ರೆ ಹಾ ಇದೆಲ್ಲ ಅನ್ವಾಂಟೆಡ್ ಅಲ್ಲ, ಬೇಕಾಗಿಲ್ಲ ನಮ್ಗೆ. ಹಾ 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 ಅವರು ಚೆನ್ನಾಗಿ ಮಾಡ್ತಾರೆ. ನಮ್ದು ಇನ್ಪುಟ್ಸ್ ಏನಂದ್ರೆ ಎಲ್ಲಿ ಆಫ್ ಆಗಬೇಕು ಎಲ್ಲ ಇದ್ರ ಸಮೇತ ಹೇಳ್ತೀನಿ ನಾನು. ಇಲ್ಲಿ ಈ ಮಡಕೆ ಏನಿರ್ಬೇಕು, ಹಿಂದಗಡೆ ಅಲ್ಲೊಂದು ಮರ ಇದೆ, ಈ ಕಡೆ ಒಂದು ಮರ ಇದೆ, ಈ ಮರ ಅಲ್ಲಿ ಇರ್ಬೇಕಿತ್ತ ಇರಬಾರ್ದ, ಈ ಸ್ಟೇಜ್ ಹಾಕಿದೀವಲ್ಲ ಈ ಸ್ಟೇಜು ಹಿಂದಗಡೆ ಇತ್ತು, ಅದನ್ನ ಮುಂದೆ ತರಿಸಿದೀವಿ. ಈ ಹಿಂದೆ ನಿಂತ್ಕೊಳ್ಳೋರ್ಗೆ ಡೆಪ್ತ್ ಇರಬೇಕು, ಈ ಡ್ಯಾನ್ಸರ್ಸ್ ಅಲ್ಲೇ ನಿಂತ್ಕೊಳ್ಬೇಕು, ಆಮೇಲೆ ಇಲ್ಲಿ ಕೆಳಗಡೆ ಲೈಟ್ ಹಾಕ್ಬೇಕು, ಎಲ್ಲದರಲ್ಲೂ ಇನ್ವಾಲ್ವ್ ಆದ್ರೆ ಚೆನ್ನಾಗತ್ತೆ. ಓವರ್ ಆಲ್ ಅಲ್ಲಿ ಯಾರು ಮಾಡೋದು ಅಂದ್ರೆ ಇವಾಗ ಇಷ್ಟು ಸಾಂಗ್ ಇಷ್ಟಿದ್ದು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಎಲ್ಲಾನು ನನ್ನ ತಲೆ ಅವ್ರ ಎಲ್ಲ ಸೇರಿ. ಬಟ್ ನಾನು ತುಂಬ ಇನ್ವಾಲ್ವ್ ಆಗ್ತೀನಿ. ಲೈಟಿಂಗ್ ತುಂಬ ಟೈಮ್ ಕೊಡ್ತೀನಿ ನಾನು, ಎಸ್ಪೆಷಲಿ ನಾನು. ಕೆಲವರು ಟೈಮ್ ಕೊಡೋಲ್ಲ, ಬೇಗ 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 ಅದು ಚೆನ್ನಾಗಿದ್ರೆ ಮಾತ್ರ ಇದು ಚೆನ್ನಾಗಾಗೋದು ಔಟ್ಪುಟ್. ಬಟ್ ನೀವು ಸ್ಪಾಟಿಗೆ ಹೋಗೋಷ್ಟ್ರಲ್ಲೇನೆ ಈ ಮರ ಗಿರ ಎಲ್ಲ ಇತ್ತು. ಇದು 360 ಡಿಗ್ರಿ ಸೆಟ್ ಇದು, ಅದೆಲ್ಲ ಬೇರೆ ಬೇರೆ ಕಡೆ. ಸೊ ನಾನು ಇದನ್ನ ಈ ಕಡೆ ಹಾಕಿ, ಇದನ್ನ ಈ ಕಡೆ ಹಾಕಿ, ಇದನ್ನ ಈ ಕಡೆ ತೆಗೆದು ಈ ಕಡೆ ಹಾಕಿ ಎಲ್ಲಾನು ಇನ್ವಾಲ್ವ್ ಆಗ್ತೀನಿ ನಾನು. ಗೊತ್ತಾಯ್ತು. ಈ ಸ್ಟೆಪ್ನಲ್ಲಿ ಪ್ರಭುದೇವ ಅವರು ಕತ್ತನ್ನು ಕೂಡ ಅಲ್ಲಾಡಿಸಿ ಇನ್ನೂ ಸ್ವಲ್ಪ ಹೈ ಎನರ್ಜಿಲಿ ಮಾಡ್ತಾ ಇದ್ದಾರೆ. ನಿಶ್ವಿಕಾ ಅವರು ಸ್ವಲ್ಪ ಸಡನ್ ಆಗಿ ಮಾಡ್ತಾ ಇದ್ದಾರೆ. ಇದು ಡೆಲಿಬ್ರೇಟ್ ಚಾಯ್ಸ್ ಅಂತ ನಾನು ಕೇಳಿದ್ದೆ. ನೀವು ಹೌದು ಅಂತ ಹೇಳಿ ಅದಕ್ಕೊಂದು ಕಾರಣ ಕೊಟ್ಟಿರೋದನ್ನ ಹೇಳಿ ಈಗ. ಅದೇ ಲಿರಿಕ್ ಬಂದು ಇವ್ರದ್ದಿರೋದು, ಮಾಸ್ಟರ್ ಲಿರಿಕ್ಸ್ ಇರೋದು. ಸೊ ಇವ್ರು ಹಾಡ್ತಾ ಇರ್ಬೇಕಾದ್ರೆ, ಹುಡುಗ ಹಾಡ್ತಾ ಇರ್ಬೇಕಾದ್ರೆ ಹುಡುಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರೋದು. ನಾವು ಸ್ಟೆಪ್ಸ್ ಕೂಡ ಅದೇ ಥರ ಮಾಡಿದ್ದೀವಿ. ಏನಂದರೆ ಮೊದಲು ಮಕ್ಕಳಾಗಬೇಕು ಅಂತ ಇವ್ರು ಹೇಳಿದ್ರೆ ಅವರು ಹೌದಾ ಅಂತಾಳೆ, ಆಮೇಲೆ ಅಯ್ಯೋ ಆ ಥರ ಇದಕ್ಕೆ ಓಕೆ ಅಂತೇಳಿ ಓಕೆ ಅನ್ನೋದು. ಇಲ್ಲಿ ಬರೋ ಈಗ ಕಟ್ಟು. ಫಸ್ಟ್ ಆಫ್ ಆಲ್ ಅದು ಯಾರ ಐಡಿಯಾ ಕಟ್ ಅನ್ನೋದು? ಇಟ್ಸ್ ನನ್ಗೆ ಸಿಕ್ಕಾಪಟ್ಟೆ ನೋಡಿ, ಇದೇನು ನಾನೇನು ಚೆನ್ನಾಗಿ ನೋಡ್ತೀನಿ ಅಂತಲ್ಲ, ಬಟ್ ನಮ್ಮ ಕಣ್ಣಿಗೆ ಬೀಳತ್ತದು. ಇದೇನೋ ಕಟ್ ಆಯ್ತಲ್ಲ, ಚೆನ್ನಾಗಿ ಕಟ್ ಆಯ್ತಲ್ಲ, ಚೆನ್ನಾಗಿ ಟ್ರಾನ್ಸಿಷನ್ ಆಯ್ತಲ್ಲ, ಅದು ಇದು ಯಾರ ಐಡಿಯಾ? ಇಲ್ಲ, ಅದು ಮಾಸ್ಟರ್ದ ಐಡಿಯಾ. ಮಾಸ್ಟರ್ದ ಐಡಿಯಾ ಅದು. ಅವ್ರ ಐಡಿಯಾಗಳೇ ಹಂಗೆ ವಾವಾಗೆ ಇರುತ್ತೆ. ಅವ್ರ ಐಡಿಯಾಗಳು, ಅವರು ಅಷ್ಟು ಟ್ಯಾಲೆಂಟೆಡ್, ಭಯಂಕರ. ಅಂದರೆ ತಕ್ಕ ಮಟ್ಟಿಗೆ ಲೊಕೇಶನ್ ಚೇಂಜ್ ಆಯಿತು, ಬಟ್ ಡ್ಯಾನ್ಸ್ ಮೂವ್ಮೆಂಟ್ ಜೊತೆಗೆ ಚೇಂಜ್ ಆಯಿತು, ಅದೇ ಸ್ಟೆಪ್ ಕಂಟಿನ್ಯೂ ಆಯಿತು. ಸೊ ಒಂದು ಮಾಸ್ಟರ್ ಹಂಗೇನೆ ಇರುತ್ತೆ ಯೂಶುವಲ್ ಆಗಿ ಮಾಸ್ಟರ್ ಮಾಡೋ ವಿಷಯಗಳಲ್ಲಿ. ಬಟ್ ಇದೇ ಇವಾಗ ಏನು ಕಟ್ಟು ಸೂಪರ್ ಆಗಿದೆ, ಇದು ಪ್ರೀವಿಯಸ್ ಕಟ್ಟು ಇನ್ನೂ ಸೂಪರ್ ಆಗಿದೆ. ಬಟ್ ಅದ್ರ ಕಂಟಿನ್ಯೂಷನ್ನೇ ಇನ್ನೂ ಮಜಾ ಇದೆ, ನೋಡೋಕೆ ಮಜಾ ಇರೋದು. ಅವ್ರು ಹಂಗೆ ಹೋಗ್ತಾ ಇರೋದು ಅದ್ರಲ್ಲಿ ಸೂಪರ್ ಆಗಿದೆ ಇನ್ನೂ. ಬಟ್ ಇದರಲ್ಲಿ ಆ ಕಟ್ಟಾಗಿರೋದಕ್ಕೆ ಇನ್ನೊಂಥರ ಮಜಾ. ಓಕೆ, ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರಭುದೇವ ಅವರು ಸೂಪರ್ ಆಗಿ ಆಲ್ರೆಡಿ ಫ್ಲೋರ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಫ್ಲೋರ್ ಮೂವ್ಮೆಂಟ್ ಅನ್ಬೇಕು ತಾನೆ? ಹೌದು, ಫ್ಲೋರ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಫೋರ್ ಗ್ರೌಂಡ್ ಅಲ್ಲಿ ಒಬ್ರು ಹಾಡ್ತಾ ಇದ್ದಾರೆ ಕೂಡ. ಇದು ಯಾರ ಐಡಿಯಾ? ಅದು ಲಿರಿಕ್ಸ್ ಹೋಗ್ತಾನೆ ಇದೆಯಲ್ಲ. ಇಲ್ಲ, ಅವ್ರು ಮಾಸ್ಟರ್ ಹೇಳಿಲ್ಲ ಅಂದ್ರೂ ನಾನು ಮಾಡಿಸ್ತಾ ಇದ್ದೆ. ಬಟ್ ಮಾಡಿಸಿದೆ ಐಡಿಯಾ ಅದು ನಮ್ಮ ಅಸಿಸ್ಟೆಂಟ್ ಅವನು. ಇದರಲ್ಲಿ ಏನಂದ್ರೆ ಈ ಸಾಂಗ್ಗೆ ಇನ್ನೂ 12 ಜನ ಬಾಯ್ಸ್ ಇದ್ರು. ಫಸ್ಟ್ ಡೇ 12 ಜನ ಗರ್ಲ್ಸ್ ಬನ್ನಿ ಒಳಗಡೆ, 12 ಗರ್ಲ್ಸ್ ಬನ್ನಿ ಒಳಗಡೆ, ಎಲ್ಲ ಗರ್ಲ್ಸ್ ಎಲ್ಲ ಬಂದರು. ಆಯಿತು, ಬಾಯ್ಸ್ ಎಲ್ಲ ನೆಕ್ಸ್ಟ್ ಲೈನು, ಬಾಯ್ಸ್ ರೆಡಿ ನೀನು, ಬಾಯ್ಸ್ ಎಲ್ಲ ರಿಹರ್ಸಲ್ ಮಾಡಿದ್ರು ಆಲ್ರೆಡಿ 1 ವೀಕು. ಇಲ್ಲೆಲ್ಲ ರಿಹರ್ಸಲ್ ಮಾಡಿದ್ರು. ತಿರ್ಗಿ ಸೆಟ್ ಒಳಗಡೆ ಬಂದರು, ಬಾಯ್ಸ್ ಎಲ್ಲ ಡಗ ಡಗ ಅಂತ ಬಂದು ನಿಂತ್ಕೊಂಡ್ರು. ಬಾಯ್ಸ್ ಔಟ್ ಅಂದರು. ನಾವೆಲ್ಲ ಬಾಯ್ಸ್ ಎಲ್ಲ ನನ್ನ ಮೋಸ್ಟ್ಲಿ ಈ ಶಾರ್ಟ್ಗೆ ಇಲ್ವೇನೋ ಅಂತ ಅವತ್ತು ಹೋದವರು ಸರ್. ಒಳಗಡೆ ಬಂದೇ ಇಲ್ಲ, ಇವನು ಇರಲಿಲ್ಲ. ಇವನ್ನ ಆನ್ ಸ್ಪಾಟಲ್ಲಿ ಇವ್ನ ಇಟ್ಬಿಡೋಣ ಅಂದರು. ಅದು ಹೋಗ್ತಾ ಇರುತ್ತೆ ಅದರಲ್ಲಿ. ಯಾರು ವಿಲೇಜ್ ಬಾಯ್ ಬರ್ತಾನೆ, ಹೆಚ್ಚಿಲ್ಲ ಇಟ್ಬಿಡೋಣ. ಓಕೆ, ಯಾರು ಅಂದರೆ ವಿಲೇಜ್ ಬಾಯ್ ಬಾಯ್ಲಿ ಯಾರು ಕರೀತಾರೆ? ನಮ್ಮ ಅಸಿಸ್ಟೆಂಟ್ ವಿನೋದ್ ಅಂತ ಅನ್ನಿಸ್ತು. ಬಾಯ್ಲಿ ಸೆಟ್ ಲಾಸ್ಟಲ್ಲಿ ಒಂದ್ಸರಿ ವಿಲೇಜ್ ಬಾಯ್ ಕರಿ ಅಂತ. ವಿಲೇಜ್ ಬಾಯ್ ಯಾರು ಅಂತ ಇವನು ಕಾಸಿಮ್ ತೆಗೆದ್ಬಿಟ್ಟಿದ್ದಾನೆ. ವಿಲೇಜ್ ಬಾಯ್ ಯಾರು? ಇವನು ವಿನೋದ್ ಹೋಗೋ ವಿಲೇಜ್ ಬಾಯ್ ಕರೀತಾರೆ. ಅಲ್ಲ, ಸೊ ಅದಕ್ಕೆ ನಾವು ರೆಡಿಯಾಗಿ ಕಾಸ್ಟ್ಯೂಮ್ಸ್ ಅಲ್ಲೇ ಅರೇಂಜ್ ಮಾಡಿ ಇವ್ರಿಗೇನೋ ಕೊಟ್ಟು ಸಿನಿಮಾದ ಸೀನಲ್ಲಿ ಇತ್ತು. ಸೊ ಅದು ಅಲ್ಲೇ ಒಂದಷ್ಟು ಪ್ಯಾಚ್ ವರ್ಕ್ನು ಶೂಟ್ ಮಾಡ್ತಾ ಇದ್ರು. ಸರಿ. ಅಲ್ಲಿ ಅದೇ ಗೆಟಪ್ಪಲ್ಲಿ ಇದ್ರಲ್ಲ ಹಳ್ಳಿಯವರೆಲ್ಲ, ಒಬ್ರು ಹಾಕೊಂಡು ಯಾರು ತೋರ್ತಾರೆ ಒಂಥರ ಹಾಕಿ ಅಂತ ಹಂಗೆ. ಬಟ್ ಇದೆಲ್ಲ ಈ ಫ್ಲೋರ್ ಮೂವ್ಮೆಂಟ್ ಎಲ್ಲ ಮಾಡ್ಬಿಟ್ರು ಅವ್ರು ಈಸಿ ಹಾಗೇನೆ. ಅದೆಲ್ಲ ಅವ್ರು ಫಸ್ಟ್ ಮೂವ್ಮೆಂಟ್ ಆ ಥರ ಏನೋ ಮೂವ್ಮೆಂಟ್ ಹಾಕಿದ್ರೆ ನೋಡ್ತಾರೆ, ನಮ್ಮನ್ನು ನೋಡ್ತಾರೆ ಅಂತ. ನಾವು ಅವಾಗ 51 ವರ್ಷ ಅಂತಾರೆ, ಬಟ್ ಮಾಡ್ಬಿಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಹಿಂದ್ಗಡೆ ಅದು ಕೊಳದಪ್ಲೆ ಎಲ್ಲ ಅಲ್ಲಾಡ್ತಿರೋದು, ಎಷ್ಟು ಕೆಲಸ ಹೋಗಿರುತ್ತೆ ಅಂತ. ಅದೆಲ್ಲ ನನ್ನ ಐಡಿಯಾ. ಇದಕ್ಕೆ ಆ್ಯಕ್ಚುಲಿ ಬೇರೆ ಚೆಕ್ ಮಾಡಿದ್ವಿ, ಮಾಸ್ಟರ್ನ ಬೇರೆ ಮಾಡಿಸಿದ್ದೆ. ಆಮೇಲೆ ಅಲ್ಲಿ ಸ್ಪಾಟಲ್ಲಿ ಮಾಡಿದ್ದು ಅವ್ರು ಮಾಡಿದ್ದು, ಇಬ್ರು ಸೇರ್ಕೊಂಡು ಮಾಡಿದ್ದು. ಇಲ್ಲ ನಾನು ಮಾಡಿಸಿದ್ದೆ. ಇದಕ್ಕೆ ಮಾಸ್ಟರ್ ಬೇರೆ ಮಾಡಿದ್ರು. ನಾನು ಬೇರೆ ಬೇರೆ ಆಪ್ಷನ್ ತೋರಿಸಿದ್ದೆ ನನಗೆ ಬೇರೆ ಮಾಡೋಣ ಅಂತ. ಆಮೇಲೆ ಇದು ಫೈನಲಿ ಅದನ್ನು ಓಕೆ ಮಾಡೋದು. ಅಲ್ಲೇ ಬೆಳಿಗ್ಗೆ ಶೂಟಿಂಗ್ ಅದು ಮಾಡಬೇಕು.
ಹಾಗೆ ಮಾಡಿ ಫೈನಲಿ ಅದೇ ನಾನು ಆಗಲೇ ನಿಮಗೆ ಶುರುವಿನಲ್ಲೇ ಹೇಳ್ತಾ ಇದ್ನಲ್ಲ, ನನಗೆ ತುಂಬ ಖುಷಿಯಾಗಿದೆ. ಅಲ್ಲಿ ಒಂದು ಎದೆ ಮೇಲೆ ಒಂದು 2 ಬೀಟ್ ಹೊಡ್ಕೊಳ್ಳೋದು ಅದು ಅವರೇ ಮಾಡಿದ್ದು. ನಮ್ಗೆ ಹೋಗೋದು ಮಾತ್ರ ನಾವು ಮಾಡಿಸಿದ್ದೆ, ಅದೊಂದು ಎಕ್ಸ್ಟ್ರಾ ನಮಗೆ ಖುಷಿ ಆಗ್ಬಿಡುತ್ತೆ. ಏನಪ್ಪ ಯಾಕಂದ್ರೆ ನಾನು ಥಿಯೇಟ್ರಲ್ಲಿ ನೋಡಿದಾಗ ನನಗೆ ಅದು ಗಮನ ಹೆಂಗೆ ಸೆಳೆದ್ಬಿಡ್ತು ಅಂದರೆ, ನಾನು ಫಸ್ಟ್ ಆಫ್ ಆಲ್ ಅದು ಅದ್ಭುತ ಸ್ಟೆಪ್ಪು, ಅಲ್ಲೇ ಎಲ್ಲರೂ ಸೋತ್ಬಿಟ್ಟಿದ್ದೀವಿ ನಾವು. ಹೋದ್ರು ಇನ್ನೂ ಅದ್ರ ಮೇಲೆ ಲೈಕ್ ಟಾಪಿಂಗ್ ಇಟ್ ಅಂತ ಹೇಳ್ತಾರಲ್ಲ, ಅದು ಸ್ಟೆಪ್ಪೇ ಅದ್ಭುತ ಆಲ್ರೆಡಿ, ಅದನ್ನ ಇನ್ನೂ ಮೀರಿಸಿ ಒಂದು ಕ್ಲೋಸರ್ ಕೊಡೋದು ಫ್ಯಾಂಟಾಸ್ಟಿಕ್. ಅದು ರಿಹರ್ಸಲ್ ಮಾಡಿದ್ರಾ? ಇಲ್ಲ, ಅದೇ ಹೇಳಿದ್ರು, ಡೈರೆಕ್ಟ್ ಶೂಟ್ ಅದು, ಟೇಕಲ್ಲೇ ಮಾಡಿದ್ದು. ಡೈರೆಕ್ಟ್ ಅದು ಜಾಸ್ತಿ ಮಾಡೋಕ್ಕಾಗಲ್ಲ, ಅದು ಬೆಂಡಾಗಕ್ಕಾಗಲ್ಲ, ಎಲ್ಲ ಪೇನ್ ಬಂದೇ ಬರುತ್ತೆ, ಏಜು ಆಗಿದೆ. ಅದು ಹಂಗೆ ಒಂದು ಟೇಕಲ್ಲಿ ಮಾಡ್ಬಿಡೋಣ, ಒಂದೇ ಟೇಕಲ್ಲಿ ಹೋಗಬೇಕು ಅಂತ ರಿಹರ್ಸಲ್ ನಾವೇ ಬೇಜಾನ್ ಸರಿ ಮಾಡಿದ್ವಿ ಹೀರೋಯಿನ್ ಜೊತೆ. ತಾವು ಮಿಸ್ ಮಾಡಬೇಡಿ, ಆಮೇಲೆ ಮಾಡೋಕ್ಕಾಗಲ್ಲ ಪದೇ ಅಂತ, ಬಟ್ ಮಾಡಿದ್ರು ಅವ್ರು. ಇದ್ರ ಬಗ್ಗೆ ಹೇಳಿ, ದಿಸ್ ಹಸ್ ಬಿಕಮ್ ಸೂಪರ್ ವೈರಲ್. ಇದು ಭಯಂಕರ ವೈರಲ್ ಆಗಿದೆ. ಅಷ್ಟು ನೆನ್ನೆ ಫೋನ್ ಮಾಡಿ, ಭೂಷಣ್ ಅಷ್ಟು ನೆನ್ನೆ ಮಾಡಿದ್ರಾ? ಆಲ್ರೆಡಿ 2-3 ದಿನ ಮಾಡಿದ್ರು, ಹಿಂದೆನೂ ಮಾಡಿದ್ರು. ಏನು ಭೂಷಣ್ ಫುಲ್ ವೈರಲ್ ಆಗ್ತದೆ, ಫೋನ್ ತೆಗೆದ್ರೆ ನಮ್ಮದೇ ಬರ್ತಾ ಇದೆ ಅಂದರು. ಹ್ಞೂ ಹೇಳ್ತಾರೆ, ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ತೆಲುಗು ಅವರೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ತಮಿಳವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಅವ್ರಿಗಿರೋ ಇದೇನೆ ಅದು, ಅವ್ರಿಗಿರೋ ಫೇಮ್ಗೆ ಅದು ಅದ್ರ ಜೊತೆ ಮಿಕ್ಸ್ ಆಗ್ಬಿಟ್ಟಿದೆ. ಎಷ್ಟೊಂದು ಜನ ಚಿರಂಜೀವಿ ಸ್ಟೆಪ್ ಎಲ್ಲ, ಚಿರಂಜೀವಿಗೆ ಈ ಸ್ಟೆಪ್ ಇದ್ರೆ ಸೂಪರ್ ಆಗಿರ್ತಾ ಇತ್ತು ಮಾಡಿಸಿ ಅವ್ರಿಗೆ ಅಂತೆಲ್ಲ ನನಗೆ ಕಮೆಂಟ್ ಆಗ್ತಾ ಇದ್ದಾರೆ. ಒಂಥರ ಖುಷಿನೂ ಆಗುತ್ತೆ. ನಿನ್ನೆ ಅಂದ್ರೆ ಎಸ್ ಜೆ ಸೂರ್ಯ ಅವರು ಫೋನ್ ಮಾಡಿದ್ರಂತೆ, ಖುಷ್ಬು ಮೇಡಮ್ ಫೋನ್ ಮಾಡಿದ್ರಂತೆ, ಭೂಷಣ್ ಎಲ್ಲ ಫೋನ್ ಮಾಡ್ತಾ ಇದ್ರಪ್ಪ, ಹಿಂಗೆ ಆ ಸಾಂಗು ತುಂಬ ಚೆನ್ನಾಗದ, ಹಿಟ್ ಆಗೋದಲ್ಲ ಅಂತ ಅಂದ್ರೆ ಅವ್ರು ಕನ್ನಡನೇ ಕೇಳಕ್ಕೆ ಒಂಥರ ಸೂಪರ್ ಇರುತ್ತೆ. ನೀವು ಹೇಳಿದ್ರೆ ಎಲ್ಲರಿಗೂ ಹೇಳಿದ್ರ ಅಂತ ಎಲ್ಲರಿಗೂ ಹೇಳಿದ್ದೀನಿ. ಆಮೇಲೆ ನಿನ್ನೆ ವಿಜಯ್ ಫೋನ್ ಮಾಡಿದ್ರಂತೆ, ರಾಜು ಮಾಸ್ಟ್ರು ಅವ್ರು ಸಾಂಗ್ ಮಾಡ್ತಿದ್ದಾರಂತೆ, ಅವ್ರಿಗೆ ಹೇಳಿದಂತೆ ಆ ಥರದ್ದು ಒಂದು ನಂಗೊಂದು ಸ್ಟೆಪ್ ಹಾಕು ಅಂತ. ಯಾವುದು ಗೋಟಲ್ಲಿ? ಯಾವುದ್ರಲ್ಲ ರಾಜು ಮಾಸ್ಟ್ರು ಮಾಡ್ತಿದ್ದಾರಂತೆ, ಆ ಥರದ್ದು ಒಂದು ಸ್ಟೆಪ್ ನನಗೊಂದು ಹಾಕಿ ಅಂತ ಹೇಳಿದ್ರಂತೆ. ರೆಫರೆನ್ಸ್ ಆಗಿ ಹೋಗುತ್ತಲ್ಲ ಕನ್ನಡದ ಸಾಂಗು, ಅದು ಹೇಳಿದ್ರು. ಅದು ದಟ್ ಇಸ್ ದಿ ಬಿಗ್ಗೆಸ್ಟ್ ಟೇಕ್ ಅವೇ. ಒಂದು ಕನ್ನಡದ ಹಾಡು, ಅಟ್ ದಿಸ್ ಮೂಮೆಂಟ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ನಮ್ಮ ಕನ್ನಡದ ಹಾಡಿನ ರೆಫರೆನ್ಸ್ ಅಲ್ಲೆಲ್ಲ ಹೋಗಿ ಈ ಥರದ್ದು ಒಂದು ಮಾಡಿ ಅಂತ ಬರುತ್ತಲ್ಲ, ಅದು ನಿಜವಾದ ಗೆಲುವು. ಅದೇ ಕರೆಕ್ಟ್. ಫ್ಯಾಂಟಾಸ್ಟಿಕ್, ಸೂಪರ್. ನನ್ನ ಉದ್ದೇಶವಿದ್ದಿದ್ದೇ ಇದು. ಏನು ಅಂದರೆ, ನಾವು ಸದಾಕಾಲ ಫಿಲ್ಮ್ ರಿಲೀಸ್ ಮುಂಚೆ ಮೋಸ್ಟ್ಲಿ ಅದು ನಡೆಯೋದು, ಹೀರೋ ಹೀರೋಯಿನ್ನು ಅಥವಾ ಡೈರೆಕ್ಟ್ರು ಇವ್ರುಗಳ ಒಂದು ಸಂದರ್ಶನವನ್ನೇ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಚಾನಲ್ ನಾವು ಏನು ಮಾಡ್ತೀವಿ ಅಂದರೆ, ಫಿಲಮ್ ರಿಲೀಸ್ ಆದಮೇಲೂ ಕೂಡ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಒಂದು ಡಿಕೋಡ್ ಮಾಡ್ತಾ ಹೋಗ್ತೀವಿ ಫಿಲಮನ್ನು. ಬಟ್ ಬೇರೆ ಬೇರೆ ಫ್ಯಾಸೆಟ್ಸ್ನು ಸ್ವಲ್ಪ ಕವರ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಅಂದರೆ ಸ್ಟಾರ್ಟಿಂಗ್ ವಿತ್ ಯು, ನೀವು ಕೊರಿಯೋಗ್ರಫಿ, ಡ್ಯಾನ್ಸ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡಿದ್ದೀರಿ, ಹಾಗೇನೇ ಸ್ಟಂಟ್ಸ್ ಹೆಂಗೆ ಮಾಡ್ತಾರೆ, ಈ ಥರದನ್ನೆಲ್ಲ ಟಚ್ ಮಾಡಬೇಕು ಅಂತ. ಐ ಥಿಂಕ್ ದಿಸ್ ಹಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ ಆ ಒಂದು ಐಡಿಯಾಗೆ. ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಿಮ್ಮ ಕೆರಿಯರ್ ಆ್ಯಕ್ಚುಲಿ ಈಗಿನ್ನೂ ಶುರುವಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನೂ ಹೋಗುವ ದಾರಿ ತುಂಬ ದೂರ ಇದೆ. ಆ ರೀತಿಯಲ್ಲಿ ಒಂದು ಸ್ಪೆಸಿಫಿಕ್ ಪ್ಲಾನ್ಸ್ ಅಂತ ಏನಾದರೂ ಇದೆಯಾ ಆಲ್ರೆಡಿ ನಿಮಗೆ? ಇಲ್ಲ, ನಾನು ಗೋ ವಿತ್ ದ ಫ್ಲೋ ಯಾವಾಗಲೂ. ಚೆನ್ನಾಗಾದರೆ ಚೆನ್ನಾಗಾಗಲಿ, ಕಷ್ಟಪಡೋಂಥದ್ದು ಏನಿಲ್ಲ, ಬಟ್ ಸಿಗ್ತಾ ಇದೆ. ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ತೆಲುಗುಗೆ ಹೋಗ್ಬೇಕು, ಬೇರೆ ನನ್ನ ಜೊತೆ ಇದ್ದವರಾಗಲಿ ತೆಲುಗು ಮಾಡಿ ಇವ್ರಿಗೆ ಟ್ರೈ ಮಾಡಿ, ಅವ್ರಿಗೆ ಟ್ರೈ ಮಾಡಿ, ಯಾರು ಟ್ರೈ ಮಾಡ್ತೀರಿ? ನೀವು ಯಾರ ಹತ್ರ ಹೋದ್ರೂ ಗೊತ್ತಿಲ್ಲ ಅಂದರೆ ನಿಮ್ಗೇನು ಕೊಡೋಲ್ಲ. ಕೇಳ್ಬೋದು, ನೋಡ್ಬೋದು, ಮೀಟ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಯಾರು ನಿಮ್ಗೆ ಅವಕಾಶ ಕೊಡೋದಂತೂ ಇಲ್ಲ. ನನಗೆ ಗೊತ್ತು, ಅವ್ರಿಗೆ ಬೇಕು ಅನಿಸಿದಾಗ ಅವ್ನು ಎಲ್ಲೇ ಇರಲಿ, ಅಂಡಮಾನಲ್ಲಿ ಎಲ್ಲನೇ ಇರಲಿ, ಹುಡುಕಿ ತರ್ತಾರೆ ಅವ್ನ. ಆ ಥರದ್ದು ಆಗ್ಬೇಕಾಯ್ತು. ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಸಾಂಗ್ ಮಾಡ್ತೀನಿ ಅಂದರೆ ಅದಕ್ಕೆ ನನ್ನ ಕರ್ಕೊಂಡು ಹೋಗೋಕ್ಕೆ ಪ್ರಭುದೇವ ಬರಬೇಕಾಯ್ತು. ಇಷ್ಟು ವರ್ಷ ಆಯಿತು. ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ 15 ವರ್ಷದ ಹಿಂದೆ ಚೆನ್ನೈಗೆ ಹೋಗಿದ್ದೆ. 100 ಜನ ಡ್ಯಾನ್ಸರ್ಸ್, ಅದರಲ್ಲಿ ನಾನೊಬ್ಬ. ಅದರಲ್ಲೂ ಏನು ನಾನು ನೋಡಿದ್ರೆ ಸಣ್ಣನೂ ಇದ್ದೆ, ನಾನೇನು ದೊಡ್ಡ ಡ್ಯಾನ್ಸರ್ ಅಂತ ಏನು ಕರೀಲಿಲ್ಲ. ನನ್ನ ವೈಫು ಹೋಗ್ಬೇಕಾಯ್ತು, ಅವರು ಡ್ಯಾನ್ಸರ್ ಆಗಿದ್ದರು. ಆ ಹುಡುಗಿ ಜೊತೆ ಒಂದು ಹುಡುಗ ಬರ್ತಾನಂತೆ, ಓಕೆನಾ ಅಂತ. ಸರಿ, ಒಂದು ಹುಡುಗಿ ಬರ್ತಾಳಲ್ಲ ಕರೆಸಿ ಅಂತ ಅವರು ನನ್ನ ಕರೆಸಿದ್ದು. ಗ್ರೂಪ್ ಡ್ಯಾನ್ಸರ್ ಹೋಗಿದೆ, ಅವ್ರು ನೋಡಿದ್ರೆ ಸಾಕು ಅಂತ. ಈಗ ಫೋನ್ ಮಾಡ್ತಾರೆ ಅವರು, ಭೂಷಣ್ ಏನು ಮಾಡ್ತಾ ಇದ್ದೀರಾ? ಸರಿ, ಆ್ಯಕ್ಚುಲಿ ಈ ಮೀಟದೇನೆ ವೀಣೆ ಈಗ ನಾವು 2024 ಮಾರ್ಚಲ್ಲಿದ್ದೀವಿ. ಇದು ನಡೆದಿದ್ದು ಯಾವಾಗ ಮೀಟದೇನೆ ವೀಣೆ? 23 ಸೆಪ್ಟೆಂಬರ್, ನವಂಬರ್. ಸೊ ಇನ್ನೊಂದು 6-7 ತಿಂಗಳಲ್ಲಿ ಯಾರನ್ನ ನೀವು ಮೀಟು ಮಾಡಿರ್ಲಿಲ್ವೋ ಅವ್ರನ್ನ ಮೀಟ್ ಮಾಡಿ ಈಗ ಅವ್ರು ನಿಮಗೆ ಬೇರೆ ಆಫರ್ಸ್ನ ಕೊಡ್ತಾರೆ, ಡೈವರ್ಟ್ ಮಾಡ್ತಾರೆ ನಿಮ್ಮ ಕಡೆಗೆ. ಫ್ಯಾಂಟಾಸ್ಟಿಕ್. ಐ ಮೀನ್ ಐ ಆಮ್ ವೆರಿ ಹ್ಯಾಪಿ ದಟ್ ನೀವು ಕನ್ನಡದಲ್ಲಿ, ನಾನು ಶುರುವಿನಲ್ಲಿ ಹೇಳಿದ್ದೆ ಅದು, ಹೊಸ ರೀತಿಯ ಸ್ಟೆಪ್ಸ್ ಬರ್ತಾ ಇದೆ ಕನ್ನಡದಲ್ಲಿ ಅಂತ ನನಗೆ ಖುಷಿ ಕೊಟ್ಟವ್ರು ನೀವು. ನಿಮ್ಮ ಪಯಣ ಹೀಗೆ ಸಾಗಲಿ. ಸಮಯಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್.
GT Holidays, South India's #1 travel brand. GUVI, a vernacular edutech brand, skilling everyone everywhere.